ಎಲ್ಲರಿಗೂ ನಮಸ್ಕಾರ. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಹೆಲ್ತ್ ಕೇರ್ ಅವಾರ್ಡ್ಸ್ 2025. White Gold presents News 18 Kannada Healthcare Awards 2025 in association with FANA, powered by Reliance. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ಶರ್ಮಿತಾ ಶೆಟ್ಟಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಟ್ವರ್ಕ್ 18 ದೇಶದ ಅತಿ ದೊಡ್ಡ ಸುದ್ದಿ ಜಾಲ. ಇದರ ಭಾಗವಾಗಿರುವಂತ ನ್ಯೂಸ್ 18 ಕನ್ನಡದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತ ಸ್ವಾಗತ. ವೈದ್ಯೋ ನಾರಾಯಣೋ ಹರಿ ಅಂದ್ರೆ ವೈದ್ಯರು ದೇವರ ಸಮಾನ. ನಮ್ಮ ಜೊತೆ ಇರುವಂತ ಜೀವಂತ ದೇವರು ಅಂದ್ರೆ ಅದು ಡಾಕ್ಟರ್ಸ್. ಮಾನಸಿಕ ದೈಹಿಕವಾಗಿ ರೋಗ ಮುಕ್ತವಾಗಿಸಿ ಸುಂದರ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವೈದ್ಯರದ್ದು ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿರುವಂತ ಎಲ್ಲರದ್ದು. ವೈದ್ಯಕೀಯ ಕ್ಷೇತ್ರ ಸಿಬ್ಬಂದಿಯ ಹಗಲಿರುಳ ತ್ಯಾಗಕ್ಕೆ, ದುಡಿಮೆಗೆ ಗೌರವ ಮತ್ತು ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು. ಹೀಗೆ ವೈದ್ಯಕೀಯ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವಂತಹ ವೈದ್ಯಕೀಯ ಸಂಸ್ಥೆಗಳು, ಆಸ್ಪತ್ರೆಗಳು, ವ್ಯಕ್ತಿಗಳ ಕೊಡುಗೆ ಗುರುತಿಸಿ ಗೌರವಿಸುವಂತ ಕೆಲಸವನ್ನ ಹೆಲ್ತ್ ಕೇರ್ ಅವಾರ್ಡ್ಸ್ 2025 ನಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಬನ್ನಿ, ನಮ್ಮೆಲ್ಲರ ಆರೋಗ್ಯವನ್ನ ಮಹಾಭಾಗ್ಯವಾಗಿಸುವಂತ ನಮ್ಮ ಆರೋಗ್ಯ ಕ್ಷೇತ್ರದ ಸಾಧಕರನ್ನ ಪುರಸ್ಕರಿಸೋಣ, ಗೌರವಿಸೋಣ. ಈ ಕಾರ್ಯಕ್ರಮದ ಉದ್ದೇಶ ಏನು, ಆಯ್ಕೆ ಪ್ರಕ್ರಿಯೆ ಹೇಗಿತ್ತು, ಹಾಗೇನೆ ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಓಗೊಟ್ಟು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲು ಇದೀಗ ವೇದಿಕೆ ಮೇಲೆ ನ್ಯೂಸ್ 18 ಕನ್ನಡದ ಎಡಿಟರ್ ಶ್ರೀ ಹರಿಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಹೆಲ್ತ್ ಕೇರ್ ಅವಾರ್ಡ್ಸ್ 2025 ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದೀನಿ. ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರುವ ಶ್ರೀಯುತ DK ಶಿವಕುಮಾರ್ ಅವರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ನಾನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹೆಲ್ತ್ ಕೇರ್ ಅವಾರ್ಡ್ ಅನ್ನುವಂಥದ್ದು ಪ್ರತಿ ವರ್ಷ ನ್ಯೂಸ್ 18 ಕನ್ನಡ ಈ ಒಂದು ಅವಾರ್ಡನ್ನು ಕೊಡುವಂಥದ್ದು ಬಹಳ ಮುಖ್ಯ ಉದ್ದೇಶ ನಮ್ಮ ಜನರ ಆರೋಗ್ಯ ಸೇವೆಯನ್ನು ಮಾಡುವಂತಹ ವೈದ್ಯರನ್ನು ಗುರುತಿಸುವಂಥದ್ದು, ಅವರನ್ನು ಪ್ರೋತ್ಸಾಹಿಸುವಂಥದ್ದು ಮತ್ತು ಆ ಮೂಲಕ ಒಂದು ಸಮಾಜದಲ್ಲಿ ಸಂಭ್ರಮಿಸುವಂಥದ್ದು. ಯಾಕಂದರೆ ಅವರ ಸೇವೆಯನ್ನು ಸಂಭ್ರಮಿಸುವಂಥದಕ್ಕೆ ಇರುವ ಒಂದು ಅವಕಾಶ ಇದು ಅಂತ ನಾವು ಭಾವಿಸ್ತೀವಿ. ಆ ಉದ್ದೇಶದೊಂದಿಗೆ ಪ್ರತಿ ವರ್ಷ ಸಾಧಕರನ್ನು ಗುರುತಿಸುವ ಮತ್ತು ಅವರನ್ನು ಸನ್ಮಾನಿಸುವಂತಹ ಕೆಲಸವನ್ನು ನ್ಯೂಸ್ 18 ಕನ್ನಡ ಮಾಡ್ತಾ ಬಂದಿದೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಜನರ ಆರೋಗ್ಯ ಸೇವೆಯನ್ನು ಒದಗಿಸುವಂತಹ ವೈದ್ಯರನ್ನು ಗುರುತಿಸುವಂತಹ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಬಂದಿದ್ದೀವಿ. ಈ ವರ್ಷದ ಹೆಲ್ತ್ ಕೇರ್ ಅವಾರ್ಡ್ಸ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಫನಾದ ಜೊತೆ ಸೇರಿ ನ್ಯೂಸ್ 18 ಕನ್ನಡ ಈ ಒಂದು ಅವಾರ್ಡನ್ನು ಕೊಡ್ತಾ ಇದೆ. ಅದಕ್ಕಾಗಿ ಒಂದು ಜ್ಯೂರಿ ಕಮಿಟಿಯನ್ನು ಕೂಡ ಮಾಡಿ ಅದರ ಮೂಲಕವಾಗಿ ಪ್ರತಿಯೊಬ್ಬ ಸಾಧಕರನ್ನು ಗುರುತಿಸುವಂತಹ ಕೆಲಸವನ್ನು ನಾವು ಮಾಡಿದ್ವಿ. ಮೊದಲಿಗೆ ಒಂದು ನಮ್ಮ ಜ್ಯೂರಿ ಮೀಟ್ನ ಕಿರುಚಿತ್ರವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ನ್ಯೂಸ್ 18 ಕನ್ನಡ ಕನ್ನಡ ಭಾಷೆ, ನೆಲ, ಜಲ, ಸಂಸ್ಕೃತಿ, ಪರಂಪರೆಯ ಪರವಾಗಿ ಮತ್ತು ರಾಜ್ಯದ ಜನರ ಆಶೋತ್ತರಗಳ ಪರವಾಗಿ ಧ್ವನಿ ಎತ್ತುತ್ತಲೇ ಬಂದಿರುವ ಕನ್ನಡಿಗರ ಹೆಮ್ಮೆಯ ಸುದ್ದಿವಾಹಿನಿ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಮಾಜಮುಖಿ ಕೆಲಸಗಳಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವ ಕರ್ನಾಟಕದ ಅಗ್ರಗಣ್ಯ ಚಾನೆಲ್ ನ್ಯೂಸ್ 18 ಕನ್ನಡ. ಈ ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಹೆಲ್ತ್ ಕೇರ್ ಅವಾರ್ಡ್ಸ್ 2025. ಹಗಲು ರಾತ್ರಿ ಎನ್ನದೆ, ದಣಿವನ್ನು ಲೆಕ್ಕಿಸದೆ ರೋಗಿಗಳ ಸೇವೆ ಮಾಡುತ್ತಿರುವ ಲಕ್ಷಾಂತರ ವೈದ್ಯರಿದ್ದಾರೆ. ವೈದ್ಯಕೀಯ ಸಿಬ್ಬಂದಿಗಳೂ ಇದ್ದಾರೆ. ಕೊರೋನಾದಂಥ ಕಠಿಣ ಸಮಯದಲ್ಲೂ ತಮ್ಮ ಜೀವವನ್ನು ಲೆಕ್ಕಿಸದೆ ಜನರ ಜೀವ ಉಳಿಸಿದ ವೈದ್ಯಕೀಯ ಲೋಕದ ನಕ್ಷತ್ರಗಳಿದ್ದಾರೆ. ಅಂಥವರನ್ನ ಗುರುತಿಸಿ ಗೌರವಿಸುವ ವಿನೂತನ ಕಾರ್ಯಕ್ರಮವೇ ನ್ಯೂಸ್ 18 ಕನ್ನಡದ ಹೆಲ್ತ್ ಕೇರ್ ಪ್ರಶಸ್ತಿ. ನಾವಿವತ್ತು ಜ್ಯೂರಿ ಮೀಟಿಂಗ್ ಮಾಡಿ ಯಾರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದನ್ನು ನಾವು ಇವತ್ತು ನಿರ್ಧಾರ ಮಾಡಿ ಸಮಿತಿಗೆ ಒಪ್ಪಿಸಿದ್ದೇವೆ. ನ್ಯೂಸ್ 18 ಅವರು ತುಂಬಾ ಚೆನ್ನಾಗಿರೋ ಸೆಲೆಕ್ಷನ್ಸ್ ಮಾಡಿದ್ದಾರೆ. ಅದನ್ನು ನೋಡಿ ಸಂತೋಷ ಆಯಿತು. ಅಖಿಲ ಭಾರತೀಯ ಖಾಸಗಿ ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಮ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ನೇತೃತ್ವದಲ್ಲಿ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಶೋಭಾ ಪ್ರಕಾಶ್, DP ಸತೀಶ್, ನೆಟ್ವರ್ಕ್ 18 ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಸೌತ್ ಮತ್ತು ನ್ಯೂಸ್ 18 ಕನ್ನಡದ ಸಂಪಾದಕರಾದ ಹರಿಪ್ರಸಾದ್
ಇವರನ್ನೊಳಗೊಂಡ ಆಯ್ಕೆ ಸಮಿತಿ ವೈದ್ಯಕೀಯ ಲೋಕದ ಸಹಸ್ರಾರು ನಕ್ಷತ್ರಗಳ ಪೈಕಿ ಕೆಲವರನ್ನ ಹೆಕ್ಕಿ ತೆಗೆದಿದ್ದು ಅವರನ್ನೀಗ ಗೌರವಿಸುವ ಸೌಭಾಗ್ಯ ಇದೀಗ ನಮ್ಮದಾಗಿದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಇದು ವೈಟ್ ಗೋಲ್ಡ್ ಪ್ರೆಸೆನ್ಸ್ ನ್ಯೂಸ್ 18 ಕನ್ನಡ ಹೆಲ್ತ್ ಕೇರ್ ಅವಾರ್ಡ್ಸ್ 2025 ಇನ್ ಅಸೋಸಿಯೇಷನ್ ವಿತ್ ಫನಾ ಪವರ್ಡ್ ಬೈ ರಿಲಯನ್ಸ್. ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ, ಕಾರ್ಯಕ್ರಮದ ಉದ್ಘಾಟನೆ. ನಮ್ಮ ಹೆಲ್ತ್ ಕೇರ್ ಅವಾರ್ಡ್ಸ್ 2025ಗೆ ಆಗಮಿಸಿರುವಂತಹ ಟ್ರಬಲ್ ಶೂಟರ್, ಕೆಪಿಸಿಸಿ ಅಧ್ಯಕ್ಷರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ GBA ಕನಸನ್ನು ನನಸು ಮಾಡಿದಂತ ರಾಜ್ಯ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್ ಅವರು ಶ್ರೀಯುತ DK ಶಿವಕುಮಾರ್ ಅವರನ್ನ ವೇದಿಕೆ ಮೇಲೆ ಕರ್ಕೊಂಡ್ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ MC ಸುಧಾಕರ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ DP ಸತೀಶ್, ನೆಟ್ವರ್ಕ್ 18 ಎಡಿಟೋರಿಯಲ್ ಅಡ್ವೈಸರ್ ಸೌತ್, ಶ್ರೀ ವಿವೇಕ್ ನಾರಾಯಣ್, ಮ್ಯಾನೇಜಿಂಗ್ ಎಡಿಟರ್ ಸೌತ್ ಎಡಿಟೋರಿಯಲ್ ಅಂಡ್ ಕಂಟೆಂಟ್, ಶ್ರೀ ಹರಿಪ್ರಸಾದ್, ನ್ಯೂಸ್ 18 ಕನ್ನಡ ಎಡಿಟರ್, ಶ್ರೀ ಬಸವರಾಜ್, ಜನರಲ್ ಮ್ಯಾನೇಜರ್ ಸೌತ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇದೀಗ ವೇದಿಕೆ ಮೇಲಿರುವಂತಹ ಗಣ್ಯರು ಜ್ಯೋತಿ ಬೆಳಗಿಸಲು ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದ್ರಿಂದ ಚಿಕ್ಕದೊಂದು ಸಂವಾದ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಡೆಸಿಕೊಡ್ತಾರೆ ಶ್ರೀಯುತ ಹರಿಪ್ರಸಾದ್. ಉಪಮುಖ್ಯಮಂತ್ರಿಯವರೇ, ಹೆಲ್ತ್ ಕೇರ್ ಅವಾರ್ಡ್ ಸಂದರ್ಭದಲ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ ಮತ್ತು ಆರೋಗ್ಯ ಸೇವೆ ಒದಗಿಸುವಂಥದ್ದು ಸರ್ಕಾರದ ದೊಡ್ಡ ಜವಾಬ್ದಾರಿಗಳಲ್ಲಿ ಒಂದು. ಶಿಕ್ಷಣ, ಆರೋಗ್ಯ ಇದು ಬಹಳ ಪ್ರಾಥಮಿಕವಾಗಿ ಕೊಡುವಂತಹ ಆದ್ಯತಾ ವಲಯ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದ ಜನರ ಆರೋಗ್ಯದ ಕಾಪಾಡುವಂತಹ ನಿಟ್ಟಲ್ಲಿ ಯಾವ ಸ್ವರೂಪದಲ್ಲಿ ಕೆಲಸಗಳನ್ನು ಮಾಡ್ತಾ ಇದೆ, ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತೀರಿ? ಎಲ್ಲ ಇವತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ ಇದ್ದಾರೆ, ಇನ್ಸ್ಟಿಟ್ಯೂಷನ್ ಹೆಡ್ಸ್ ಇದ್ದಾರೆ, ಭಾಳ ಪ್ರಮುಖರೆಲ್ಲ ಅಧಿಕಾರಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ. ಸೊ ಎಲ್ಲರಿಗೂ ನನ್ನ ಸಾಯಂಕಾಲದ ನಮಸ್ಕಾರ. ಒಂದು ಈ ವಿಚಾರ ಹೇಳಬೇಕು ಅಂದರೆ, ಕರ್ನಾಟಕ ಈಸ್ ಎ ಲೀಡರ್ ಇನ್ ಹೆಲ್ತ್ ಕೇರ್, ನಂಬರ್ 1 ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ. ನಾನು ಮಾಡಿದೆ ಅಂತ ಹೇಳಲ್ಲ, ನಮ್ಮ ಸರ್ಕಾರ ಒಂದೇ ಮಾಡ್ತು ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾವುದಾದ್ರು ರಾಜ್ಯದಲ್ಲಿ 70 ಮೆಡಿಕಲ್ ಕಾಲೇಜಸ್ ಇದೆ ಅಂತಂದರೆ ಇದು ಕರ್ನಾಟಕದಲ್ಲಿ ನಂಬರ್ 1. ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ನನಗೆ ಔಟ್ ಆಫ್ ದಿ ವೇ ನನಗೆ ಈ ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕಾಲೇಜಸ್ಗೆ ಪರ್ಮಿಷನ್ ಕೊಡುವಂಥದ್ದು ಒಂದು ಚೇರ್ಮನ್ ಮಾಡಿದರು. ಆಗ ಭಾಳ ಜನ ಟೀಕೆ ಟಿಪ್ಪಣೆಲ್ಲ ಮಾಡಿದ್ರು. ನಾನು ಆಗ ದೊಡ್ಡ ತೀರ್ಮಾನ ಮಾಡಿ ಎಲ್ಲರಿಗೂ ಪ್ರಮೋಟ್ ಮಾಡಿ, ಆವತ್ತಿನ ಕಾಲದಲ್ಲಿ ಬರೀ ಒಂದು 3 ತಿಂಗಳಲ್ಲೇ 700 ಕಾಲೇಜಸ್ಗೆ, ನರ್ಸಿಂಗ್ ಕಾಲೇಜ್ಗೆ, ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಕೊಡಗೆ ಪರ್ಮಿಷನ್ ಕೊಟ್ಬಿಟ್ಟೆ ನಾನು. ಕೆಲವೆಲ್ಲ ಟೀಕೆ ಮಾಡಿ ಏನೇನೋ ಮಾತಾಡಿದ್ರು, ದುಡ್ಡು ಕಲೆಕ್ಟ್ ಮಾಡ್ತಾವನೆ, ಅದು ಮಾಡ್ತಾವನೆ, ಕಾಲೇಜ್ಗೆ ಇಷ್ಟು ಕೂತಾ ಇದ್ದಾನೆ, ಏನೇನೆಲ್ಲ ಹೇಳಿದ್ರು. ನಾನು ಅದಕ್ಕೆ ಲೆಕ್ಕಕ್ಕೆ ಇಡಲಿಲ್ಲ. ನಾನು ಐ ಡಿಡ್ ಮೈ ಡ್ಯೂಟಿ. ಇವತ್ತು ಐ ಥಿಂಕ್ ನಮ್ಮ ರಾಥೋಡ್ ಇದ್ದಾರೆ. ಎಷ್ಟಿದೆಯಮ್ಮ ಈಗ ಒಟ್ಟು? 72 ಇರುವುದು. ಪ್ಯಾರಾಮೆಡಿಕಲ್ 618 ಇದೆ. ಅಂದರೆ 618, ಆಮೇಲೆ ಮೆಡಿಕಲ್ 72 ಮೆಡಿಕಲ್ ಕಾಲೇಜಸಲ್ಲಿ ಆವ್ರೇಜ್ 150ಇಂದ 300ವರೆಗೂ ಸೀಟ್ಸ್ ಇದೆ. ಅಂದರೆ ನಂಬರ್ ಆಫ್ ಡಾಕ್ಟರ್ಸ್ನ ನಾವೇನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಬಹುಶಃ ದೇಶದಲ್ಲೆಲ್ಲೂ ಮಾಡ್ತಾಯಿಲ್ಲ. ನೀವು ಯಾವುದೇ ದೇಶಕ್ಕೆ ಹೋಗಿ, ನಮ್ಮ ಕರ್ನಾಟಕ ರಾಜ್ಯದ ಡಾಕ್ಟರ್ಸು ದಿ ಬೆಸ್ಟ್ ಡಾಕ್ಟರ್ಸ್, ಯಾರು ಒಳ್ಳೆ ಪರ್ಸೆಂಟೇಜ್ ಇಟ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದಾರೆ, ಅವರೆಲ್ಲ ಕೂಡ ಇವತ್ತು ಒಳ್ಳೊಳ್ಳೆ ಜಾಗದಲ್ಲಿದ್ದಾರೆ. ಈಗ HGC ಅಂತ ಒಂದಿದೆ ಇಲ್ಲಿ, ಒಂದು ಚಿಕ್ಕ ಇದರಲ್ಲಿ ಬಿಲ್ಡಿಂಗಲ್ಲಿ ಡಬಲ್ ರೋಡಲ್ಲಿತ್ತು.
ಒಂದು 30 ವರ್ಷದಿಂದ. ಈಗ ನೋಡಿ, ಈಗ ಅದು ಬೆಳೆದಿರೋ ರೀತಿ ನೋಡಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಾರಾಯಣ ಹೃದಯಾಲಯ ನೋಡಿ, ನಮ್ಮ ದೊಡ್ಡಪ್ಪ ಒಂದು ಕಾಲದಲ್ಲಿ ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಚೆರಿನ ಅಂತ ಒಬ್ಬರು ಡಾಕ್ಟ್ರ್ ಇದ್ದರು. ಅಲ್ಲೆಲ್ಲ ಇದರಲ್ಲಿ ಹೋಗಿ ವೆಲ್ಲೂರಲ್ಲಿ ಎಲ್ಲಿ ಹೋಗಿ ಹಾರ್ಟ್ ಆಪ್ರೇಷನ್ ಮಾಡಿಕೊಡ್ತು. ಇವತ್ತು ಬೆಂಗಳೂರಲ್ಲೇ ಹೆಚ್ಚು ಒಂದು 7-8 ಸಾವಿರ ಹಾರ್ಟ್ ಸ್ಪೆಷಲಿಸ್ಟು ಇವತ್ತು ಇಲ್ಲಿದ್ದಾರೆ. ಇಡೀ ಪ್ರಪಂಚದಿಂದ ಇವತ್ತು ಇಲ್ಲಿ ಬಂದು ಪೇಷಂಟ್ಸ್ ಬಂದು ಇಲ್ಲಿ ಬಂದು ಬೇರೆ ಕಡೆ ಜಾಸ್ತಿ ಕಾಸ್ಟ್ಲಿ ಇದೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಇಲ್ಲಿಗೆ ಬಂದು ಇವತ್ತು ಇಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾವ ನೀ ಆಪ್ರೇಷನ್ ಇರ್ಬೋದು, ಇನ್ನೊಂದು ಆಪ್ರೇಷನ್, ಎಲ್ಲ ಕಂಪ್ಲೀಟ್ ಎಲ್ಲ ರೋಬೋಟಿಕ್ ಆಪ್ರೇಷನ್ಸ್ ಎಲ್ಲ ಬಂದಿದೆ. ಸೊ ಟೆಕ್ನಾಲಜಿ ಭಾಳ ಸ್ಟ್ರಾಂಗ್ ಇದೆ. ಆಮೇಲೆ ನಮ್ಮಲ್ಲೂ ಕೂಡ ಹೆಲ್ತ್ ಕೇರ್ಗೆ ಸಪೋರ್ಟ್ ಮಾಡೋಂಥ ಸಪೋರ್ಟಿಂಗ್ ಸಿಸ್ಟಮ್ ಇದೆಯಲ್ಲ, ಫಾರ್ಮಸಿಗಳಿದೆಯಲ್ಲ, ಬಯೋಟೆಕ್ನಾಲಜಿ ಇದೆಯಲ್ಲ, ಅದು ಕೂಡ ಇಟ್ ಈಸ್ ಎ ವೆರಿ ಗ್ರೇಟ್ ದಿಸ್ ಒನ್. ಸೊ ನಾನು ಕೂಡ ಈಗ ಒಂದು ಹೊಸ GBAT ಮಾಡಬೇಕು ಅಂತ ಇದ್ದೀನಲ್ಲ, ಬಿಡ್ದಿತ್ತವು ಗ್ರೇಟರ್ ಬೆಂಗಳೂರು ಇನಿಷಿಯೇಟಿವ್, ಅಲ್ಲೂ ನಾನು ನಮ್ಮ ಆಫೀಸರ್ಸ್ ಕೇಳಿದ್ದೀನಿ, ಒಂದು 100 ಎಕರೆ ಸಪ್ರೇಟಾಗಿ ಹೆಲ್ತ್ ಸಿಟಿಗೆ ಒಂದು ನೀವು ಮಾರ್ಕ್ ಮಾಡಿ ಇಡಬೇಕು ಅಂತೇಳಿ. ಯಾಕೆಂದರೆ ಅವ್ರಿಗೂ ಚಾಲೆಂಜಿಂಗ್ ಜಾಬ್ ಇದು. ಡಾಕ್ಟರ್ಸ್ ಯಾರೇ ಈ ಪ್ರೊಫೆಷನ್ನ ತೆಗೆದುಕೊಂಡವರು ಯಾರು ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಕೆಲವರು ದೊಡ್ಡ ದೊಡ್ಡ ಕಂಪ್ನಿಗಳು ಯೋಚನೆ ಮಾಡ್ತಾರೆ ಹೊರತು, ಮಿಕ್ಕಿದವರೆಲ್ಲ ಸರ್ವಿಸ್ ಓರಿಯೆಂಟೆಡ್ ಇರೋರು ಮಾತ್ರ. ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂತ ಭಾಳ ಆಸೆ ಇದ್ಲವಳು. ನಾನು ಐ ಡಿಂಟ್ ಎನ್ಕರೇಜ್ ಅವರ್. ಏಕೆಂದರೆ ಇದು ಹಗಲೂ ಇಲ್ಲ ರಾತ್ರಿನೂ ಇಲ್ಲ. 2 ಗಂಟೆಗೆ ಫೋನ್ ಮಾಡ್ತಾ ಇರ್ತಾರೆ, 1 ಗಂಟೆಗೆ ಫೋನ್ ಮಾಡ್ತಾ ಇರ್ತಾರೆ. ಇವೆಲ್ಲ ಬೇಕಾದಷ್ಟು ಪ್ರೆಷರ್ ಇದೆ. ನಮ್ಮನೇಲೂ ಒಂದು ಅರ್ಧ ಡಜನ್ ಡಾಕ್ಟ್ರುಗಳಿದ್ದಾರೆ. ನನ್ನ ತಂಗಿ ಮಕ್ಕಳು 2 ಡಾಕ್ಟ್ರ್ ಇದ್ದಾರೆ. ನನ್ನ ಕೋಬದ್ರ ಮನೇಲಿ 5 ಜನ ಇದ್ದಾರೆ. ಇಟ್ ಈಸ್ ಎ ವೆರಿ ನಾಟ್ ಸ್ಮಾಲ್ ಜಾಬ್. ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರೋದು. ಬಟ್ ಭಾಳ ಜನ ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನಾನು ಆಗ ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ನೋಡಿದ್ದೀನಿ. ದೇ ಹ್ಯಾವ್ ಕಾಂಟ್ರಿಬ್ಯೂಟ್ ವೆರಿ ಮಚ್. ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಸಹಾಯ ಮಾಡಿ ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಹಾಗೆ ಕರ್ನಾಟಕದ ಹೆಲ್ತ್ ಕೇರ್ ಇದೆಯಲ್ಲ, ಐ ಥಿಂಕ್ ದೇರ್ ಇಸ್ ನೋ ಮ್ಯಾಚ್. ನನ್ನಲ್ಲೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು. ಎಲ್ಲರೂ ನಗ್ತಿದ್ರು. ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಮೆಂಟೋ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಏನು ಇಲ್ಲಿ ಹೋಗ್ತಾ ಇದೆಯಾ ನೀನು, ಅಲ್ಲಿ ಹೋಗ್ತಾ ಇಲ್ಲ ಅಂತ. ನನ್ನ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ಇನ್ಯಾರು ನಂಬ್ತಾರೆ? ಹಂಗೆ ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲ್ ಇರ್ಬೋದು, ಮಿಂಟೋ ಹಾಸ್ಪಿಟ್ಲ್ ಇರ್ಬೋದು, ಬೋರಿಂಗ್ ಹಾಸ್ಪಿಟ್ಲು ಇವತ್ತು ಬೆಂಗಳೂರಲ್ಲೇ ಇರ್ಬೋದು. ಒನ್ ಆಫ್ ದಿ ಬೆಸ್ಟ್ ಸರ್ವಿಸಸ್ ಸಾಮಾನ್ಯ ಜನಕ್ಕೆ, ದೊಡ್ಡದು ಬಿಡಿ, ಸಾಮಾನ್ಯ ಜನಕ್ಕೆ ಕೊಡಲಿಕ್ಕೆ ನಮ್ಮಲ್ಲೇ ಇದೆ. ಆಮೇಲೆ ಪ್ರತಿ ತಾಲೂಕಲ್ಲೂ ಕೂಡ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳನ್ನೆಲ್ಲ ಇವತ್ತು ಬಂದಿದೆ. ಮೈಸೂರಲ್ಲೂ, ಗುಲ್ಬರ್ಗ, ಖರ್ಗೆ ಸಾಹೇಬರು ಆ ಗುಲ್ಬರ್ಗದಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿರೋರು ಗುಲ್ಬರ್ಗ ನೋಡಿದಾರ ಗೊತ್ತಿಲ್ಲ. ಅವತ್ತಿನ ಕಾಲದಲ್ಲೇ 1.5 ಸಾವಿರ ಕೋಟಿ ಖರ್ಚು ಮಾಡಿ ESIಯಿಂದ ಮಾಡಿಸಿದ್ದಾರೆ. ಅವರು 4 ವರ್ಷದಲ್ಲಿ ಅದು ಇನಾಗ್ರೇಷನ್ ಕೂಡ ಆಯಿತು. ಈಗ ನೋಡಿ, 4 ಅವರು ಆಸ್ಕರ್ ಫಾಂಡಿಸ್ ಅವ್ರು ನಮ್ಮ ರಾಜ್ಯದವರು, ಖರ್ಗೆ ಅವ್ರು ನಮ್ಮ ರಾಜ್ಯದವರು. ಅವರು ದೇ ಕ್ರಿಯೇಟೆಡ್ ಹಿಸ್ಟ್ರಿ ಇನ್ ಇಂಡಿಯನ್. ಇದು ಈ ESI ಮಕ್ಕಳುಗಳಿಗೆ ಯಾರು ಕೆಲಸ ಮಾಡ್ತಾರೆ ಅವ್ರ ಮಕ್ಕಳಿಗೂ ಕೂಡ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂತೇಳಿ, ಕಾಮನ್ ಕಾರ್ಮಿಕರ ಮಕ್ಕಳು ಕೂಡ ಮೆಡಿಕಲ್ ಕಾಲೇಜ್ ಆಗಿ ಅದನ್ನು ವೇಸ್ಟ್ ಆಗ್ತದೆ ಫೆಸಿಲಿಟೀಸ್ ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಕರ್ನಾಟಕ ಹ್ಯಾಸ್ ಟೇಕನ್ ಎ ವೆರಿ ಬಿಗ್ ಲೀಪ್. ಈಗ ಮಣಿಪಾಲ್ ಇನ್ಸ್ಟಿಟ್ಯೂಷನ್ಸ್ ಅವ್ರು ಇರ್ಬೋದು, ನೀವು ದಕ್ಷಿಣ ಕನ್ನಡ ಜಿಲ್ಲೆಯವರು, ನೀವು ಒಂದು 12-13 ಮೆಡಿಕಲ್ ಕಾಲೇಜಲ್ಲಿದೆ ಬರೀ ಒಂದು ಜಿಲ್ಲೆಯಲ್ಲಿ. 2 ಅಕ್ಕಪಕ್ಕ, ಒಂದು ಪಂಚಾಯತಿಲ್ಲ 2-3 ಇರೋಂಗಿದೆ ಅಲ್ಲಿ. ಆ ರೀತಿ ಇದೆ. ಸೊ ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ. ಬೆಂಗಳೂರಿನ ವಿಚಾರಕ್ಕೆ ಬರೋದಿದ್ರೆ, ಯಾಕಂದರೆ ನೀವು ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದನ್ನು ನೀವು ಹೇಳುವಂಥ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಬೆಂಗಳೂರು, ನೀವಾಗಲೇ ಮೆನ್ಷನ್ ಕೂಡ ಮಾಡಿದೆ, ಕರ್ನಾಟಕ ಹೆಲ್ತ್ ಹಬ್ ಆಗಿ ಹೆಲ್ತ್ ಟೂರಿಸಮ್ ಕೂಡ ಭಾಳ ಮುಖ್ಯವಾಗಿ ಬೆಂಗಳೂರು ಆಕರ್ಷಿಸ್ತಾ ಇದೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ, ವಿಶೇಷವಾಗಿ ಸಾರ್ಕ್ ದೇಶಗಳಿಂದ ಬರ್ತಾ ಇದ್ದಾರೆ. ಆಫ್ರಿಕನ್ ಕಂಟ್ರೀಸಿಂದ ಇಲ್ಲಿಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಬಂದು ಹೋಗುವಂಥವರು ಸಹಜವಾಗಿಯೇ ನಮ್ಮ ಬೆಂಗಳೂರು, ನಮ್ಮ ಬ್ರ್ಯಾಂಡ್ ಬೆಂಗಳೂರನ್ನು ಗಮನಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಸಚಿವರಾಗಿದ್ದುಕೊಂಡು ತಾವು ಹೆಲ್ತ್ ಫೆಸಿಲಿಟೀಸನ್ನು ಕೊಡೋದಕ್ಕೆ, ಅವರಿಗೆ ಇನ್ನಷ್ಟು ಉತ್ತೇಜನ ಕೊಡೋದಕ್ಕೆ ಯಾವ ರೀತಿಯಾದಂತಹ ಯೋಚನೆಗಳಿದ್ದಾವೆ? ಅದನ್ನೇ ಹೇಳ್ದಲ್ಲ ನಾನು, ಇದಿನ್ನೂ ಬೆಳೀತದೆ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ. ಯಾಕೆಂದ್ರೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ ಇದೆಯಲ್ಲ, ಕ್ವಾಲಿಟಿ ಆಫ್ ಇಂಗ್ಲೀಷಲ್ಲಿರ್ಬೋದು, ಪ್ರತಿಯೊಂದು ಮಾತಿನ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಲ್ಲ, ಬೇರೆ ರಾಜ್ಯಕ್ಕೆ ಲೆಕ್ಕ ಹಾಕೊಂಡ್ರೆ ನಮ್ಮಲ್ಲಿ ನಮ್ಮ ಮಕ್ಕಳು ಭಾಳ ಸ್ಟ್ರಾಂಗ್ ಇದ್ದಾರೆ. ಒಂದು ಕಮಿಟ್ಮೆಂಟ್ ಇದೆ. ಯಾರೇ ವಿದ್ಯಾಭ್ಯಾಸ ತಗೊಳ್ಳೋಂಥವ್ರು ಕೂಡ ಇಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಈಗ ಸರ್ಕಾರದಲ್ಲಿ ಎಲ್ಲ ಕಾಲೇಜಸ್ನೆಲ್ಲ ನಾವು
ಮೆಡಿಕಲ್ ಕಾಲೇಜಸ್ ಆಗಿ ಪರಿವರ್ತನೆ ಮಾಡಿ. ಅಂದರೆ ಮೆಡಿಕಲ್ ಕಾಲೇಜಿಗೆ ನಂದು ಒಂದು ಲಾಸ್ಟ್ ಡಿಸೈರ್ ಏನಪ್ಪ ಅಂತಂದರೆ, ನನ್ನ ಕನಕಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜ್, ತಾಲೂಕು ಹೆಡ್ ಕ್ವಾರ್ಟರ್ಸ್ ಕೊಡೋಕ್ಕಾಗಲ್ಲ ಅಂತ ನಾನು ಮಾಡಿಸಿದೆ. ತಿರ್ಗಿ ಅದು ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರ ಶಿಫ್ಟ್ ಮಾಡಿಸ್ಬಿಟ್ಟು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದುಕೊಂಡು ಸ್ಯಾಂಕ್ಷನ್ ಆಗಿತ್ತು. ಹೌದು, ಆಗಿತ್ತು. ಅದೆಲ್ಲ ಏನೋ ಮಾಡಿದೆ. ಬಟ್ ಈಗ ತಿರ್ಗಿ ವಾಪಸ್ ಈಗ ಬ್ರಾಟ್ ಇಟ್ ಬ್ಯಾಕ್ ಆನ್ ದ ಟ್ರ್ಯಾಕ್. ಇಲ್ಲೇ ಮೊಯ್ಸಿನವರೆಲ್ಲ ನಿಂತ್ಕೊಂಡು ಪಾಪ ದೇ ಆರ್ ವರ್ಕಿಂಗ್ ಹಾರ್ಡ್. ಅವರು ಶರಣ್ ಪ್ರಕಾಶ್ ಎಲ್ಲ ವಾಪಸ್ಸು ಅಲ್ಲಿಗೆ ಶುರು ಆಗ್ತಾಯಿದೆ. ಯಾಕೆಂದರೆ ಇಟ್ ಇಸ್ ಬೇಸಿಕ್ ನೀಡ್. ಒಂದೇನಂದರೆ ಒಂದು ದೊಡ್ಡ ಮಾಫಿಯಾ ಈ ಹಳ್ಳಿ ಜನಕ್ಕೆ ಈ 108 ಏನಿದೆಯಲ್ಲ ವೆಹಿಕಲ್ಲು, ಏನದು 108 ಅದನ್ನು ಕೆಲವರು ಬ್ರೋಕರ್ಗಳು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾವ್ದಾದ್ರು ನಮ್ಮ ಹಳ್ಳಿಗಳಲ್ಲಿ ಎಲ್ಲರೂ ಒಂದು ಆಯಿತು ಅಂದರೆ ತಕ್ಷಣ ಎತ್ಕೊಂಡೋಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬಿಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ. ಅದನ್ನು ಆ ಮಾಫಿಯಾನ ಸ್ವಲ್ಪ ತೆಗಿಬೇಕಾದಂಥ ಅವಶ್ಯಕ. ಯಾಕೆಂದರೆ ಯಾರು ಹಾಸ್ಪಿಟ್ಲಿಗೆ ಹೋದ್ರೂ 5 ಲಕ್ಷ 6 ಲಕ್ಷ 7 ಲಕ್ಷ 8 ಲಕ್ಷ ಪಾಪ ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಟ್ ಗೌರ್ಮೆಂಟು ಕೂಡ ಬೇಕಾದ ಸ್ಕೀಮ್ಸ್ನ ನಾವು ಹಿಂದೆ ಯಶಸ್ವಿನಿ ತೆಗೆದುಕೊಂಡು ಬಂದು, ಆಮೇಲೆ ಡೆಲ್ಲಿ ಗೌರ್ಮೆಂಟ್ ಅವರು ಕೂಡ 5 ಲಕ್ಷದವರೆಗೂ ಕೂಡ ಅಂತ ಹೇಳಿದ್ರು. ತಿರ್ಗಿ ನಾವಿಬ್ಬರೂ ಸೇರಿ ಒಂದು ಸ್ಕೀಮ್ ತಂದು ಅಫೋರ್ಡಬಲ್ ಇರಬೇಕು, ಹೆಲ್ತ್ ಕೇರಲ್ಲಿ ಅಫೋರ್ಡಬಲ್ ಇರಬೇಕು. ಈಗ ಬೇಕಾದಷ್ಟು ಟೆಕ್ನಾಲಜಿ ಮತ್ತು ಸರ್ಕಾರ ಕೂಡ ಕಾಳಜಿ ವಹಿಸ್ಕೊಂಡಿದೆ, ನಾವು ಕೂಡ ಮಾಡಿದ್ವಿ. ಈಗ ದಿನೇಶ್ ಗುಂಡೂರಾಯರು ಕೂಡ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ದೇ ಆರ್ ಮೋರ್ಲಿ ಟೂ ಮಚ್ ಡೆಡಿಕೇಷನ್ ಆಗಿ ನಮ್ಮ ಸರ್ಕಾರದಲ್ಲಿ ನಾವು ಕ್ಯಾಬಿನೆಟಲ್ಲಿ ಏನೇ ಪ್ರಪೋಸಲ್ ಬಂದರೂ ಕೂಡ ಹೆಲ್ತ್ ಕೇರ್ ವಿಚಾರದಲ್ಲಿ, ಮೆಡಿಕಲ್ ಎಜುಕೇಷನ್ ಮತ್ತು ಹೆಲ್ತ್ ವಿಚಾರದಲ್ಲಿ ನಾವು ಯಾರು ಮಾತಾಡೋಕ್ಕೆ ಹೋಗಲ್ಲ. ವಿ ಜಸ್ಟ್ ಅಲೋ ದೆಮ್ ಬಿಕಾಸ್ ಅವರಲ್ಲೊಂದು ನಮ್ಮಲ್ಲೊಂದು ಕಮಿಟ್ಮೆಂಟ್ ಇದೆ. ಪ್ರೈಮರಿ ಎಜುಕೇಷನ್ ಆ್ಯಂಡ್ ಹೆಲ್ತ್ ಇವೆರಡು ಕೂಡ ಆನ್ ಪ್ರಯಾರಿಟಿ. ಆಲ್ಮೋಸ್ಟ್ 40% 42% ಆಫ್ ದ ಬಜೆಟ್ ಆಫ್ ದಿ ಸ್ಟೇಟ್ ಆಲ್ಮೋಸ್ಟ್ ಇವೆರಡಕ್ಕೇ ಹೋಗ್ತಾ ಇದೆ. ಇದ್ರ ಚಿಂತೆ ಇಲ್ಲ, ದಟ್ ಈಸ್ ದ ಡ್ಯೂಟಿ. ಸೊ ನಾವು ಕೂಡ ಈಗಾಗಲೇ ನಮ್ಮ ರೂರಲ್ ಪಾರ್ಟ್ಸ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, 2 tier cities ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಡಯಾಲಿಸಿಸ್ ಸೆಂಟರ್ಸ್ ಶುರು ಆಗ್ತಾಯಿದೆ. ಕನ್ನಡಕಗಳನ್ನ ಎಲ್ಲರಿಗೂ ಫ್ರೀಯಾಗಿ ಕೊಡಬೇಕು ಅಂತೇಳಿ ಡಿಸಿಷನ್ಸ್ ತೊಗೊಂಡಿದ್ದೀವಿ. ಹಿಂಗೆಲ್ಲ ಗೌರ್ಮೆಂಟಲ್ಲಿ ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯನೋ, ಅಲ್ಟಿಮೇಟ್ಲಿ ಹೆಲ್ತ್ ಈಸ್ ವೆಲ್ತ್. ಎಲ್ಲ ಈಗ ನನಗೆ ಯಾರು ಸಿಕ್ಕಿದ್ರು ಬೇರೆ ಏನೂ ಕೇಳಲ್ಲ, ನೀನು ಆರೋಗ್ಯವನ್ನು ನೋಡ್ಕೊಳಪ್ಪ ಅಂತ ಹೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ಈಗ ಆರೋಗ್ಯದ ಜೊತೆಗೂ ಜನರ ಆರೋಗ್ಯದ ಬಗ್ಗೆ, ಜನರ ಆರೋಗ್ಯದ ಕಾಳಜಿಯ ಬಗ್ಗೆ ಹೇಳ್ತೀರಿ. ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ವಿಚಾರಗಳನ್ನು ಜನ ಕಾಳಜಿ ಮಾಡ್ತಾರೆ. ಜೊತೆಗೆ ನಿಮ್ಮ ರಾಜಕೀಯದ ಆರೋಗ್ಯದ ಬಗ್ಗೆಯೂ ಕೂಡ ಒಂದಿಷ್ಟು ಕುತೂಹಲ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಅದು ಉಪಮುಖ್ಯಮಂತ್ರಿಗಳಾದಾಗ ಆ ಯಾವಾಗ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಸಾಮಾನ್ಯ ಜನರಲ್ಲಿ ಇದ್ದೇ ಇರುತ್ತೆ. ಇದಕ್ಕೆ ನೇರವಾದಂಥ ಉತ್ತರ, ಯಾಕಂದರೆ ನವಂಬರ್ ತಿಂಗಳು ಬರ್ತಾ ಇದೆ. ನವಂಬರ್ ತಿಂಗಳಲ್ಲಿ ನಾನು ನನ್ನ ಪೊಲಿಟಿಕಲ್ ಆರೋಗ್ಯನ ಪಬ್ಲಿಕಲ್ಲಿ ಟಿ ವಿಲಿ ಮಾತಾಡೋದಲ್ಲ. ಇಟ್ ಈಸ್ ಬಿಟ್ವೀನ್ ಮೀ, ಮೈ CM ಆ್ಯಂಡ್ ಮೈ ಪಾರ್ಟಿ ಹೈಕಮಾಂಡ್. ಇಷ್ಟು ಬಿಟ್ಟರೆ ನಾನು ಐ ವಿಲ್ ನಾಟ್ ಬಿ ವಿತ್ ದಟ್. ಬಟ್ ಐ ಆಲ್ವೇಸ್ ಲಿವ್ ಆನ್ ಹೋಪ್. ಆಶಾಭಾವನೆಯಿಂದ, ಭಾಳ ಸಂತೋಷದಿಂದ ಗೆಲುವು ಸೋಲುನೆಲ್ಲ ಕೂಡ ಸ್ವೀಕಾರ ಮಾಡಿಕೊಂಡು ಮೊದಲಿಂದನೂ ಬಂದಿರೋನು. ಆದ್ದರಿಂದ ಇದೆಲ್ಲ ನಿಮ್ಮ ಮುಂದೆ ಚರ್ಚೆ ಮಾಡೋಂಥ ವಿಚಾರ ಅಲ್ಲ. ಈಗ ಸದ್ಯಕ್ಕೆ ನಾನು ಡೆಪ್ಟಿ CM ಆಗೇ ಬಂದಿದ್ದೀನಿ. ನನ್ನ ಡ್ಯೂಟಿನ ನಾನು ಮಾಡ್ತೀನಿ. ವಾಟ್ ಎವರ್ ಮೈ ಪಾರ್ಟಿ ಟೆಲ್ಸ್ ವಿಲ್ ಗೋ ಬೈ ದಟ್. ಐ ಡೋಂಟ್ ಮೈಂಡ್ ಆನ್ ದಿಸ್ ಇಶ್ಯೂ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗೋಕ್ಕೆ. ಈಗ ಅವಾರ್ಡ್ಸನ್ನು ಕೊಡಬೇಕು, ತಾವು ಇಲ್ಲೇ ನಿಲ್ಲಬೇಕು ಅವಾರ್ಡನ್ನು ಕೊಡಬೇಕು. ಒಟ್ಟು ಇವತ್ತು ನಾವು 11 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಮೊದಲ ಪ್ರಶಸ್ತಿಯ ವಿಭಾಗ ಹೆಲ್ತ್ ಕೇರ್ ಹೀರೋ. ಇದನ್ನು ಕೊಡೋದಕ್ಕೆ ವೇದಿಕೆ ಮೇಲೆ ಆಲ್ರೆಡಿ ಇದ್ದಾರೆ DCM DK ಶಿವಕುಮಾರ್, ಹಾಗೇನೆ ಎಡಿಟರ್ ಹರಿಪ್ರಸಾದ್, ಫನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶೋಭಾ ಅವರಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಮೇಡಮ್. ಇದೀಗ ಹೆಲ್ತ್ ಕೇರ್ ಹೀರೋ ಈ ವರ್ಷ ಯಾರು ಅಂತ ತಿಳ್ಕೊಳ್ಳೋ ಸಮಯ. ದ ವಿನ್ನರ್ ಈಸ್ ಡಾಕ್ಟರ್ K. ಮಲಹರ್ ರಾವ್ ಮಲ್ಲೆ. ನಿಮ್ಮ ಸೇವಾ ಕಾರ್ಯದ ಕುರಿತಂತೆ ಒಂದು ವಿಡಿಯೋ ಇದೆ, ಅದನ್ನು ನೋಡೋಣ. ವಿಡಿಯೋ ಪ್ಲೀಸ್. ಬೆಳಗಾದ್ರೆ ಸಾಕು ಗಾಡಿ ಹತ್ತಿ ಹೊರಟೇ ಬಿಡ್ತಾರೆ. ಸೂರ್ಯ ಮುಳುಗಿದ್ರೂ ಇವರ ಡ್ಯೂಟಿ ಮುಗಿಯಲ್ಲ. ವೃತ್ತಿಯಲ್ಲಿ ಡಾಕ್ಟರ್. ಇವರೇ ಡಾಕ್ಟರ್ ಮಲ್ಹರ್ ರಾವ್ ಮಲ್ಲೆ. ₹10 ಈಗ ಒಂದು ಒಳ್ಳೆಯ ಟೀನೂ ಬರಲ್ಲ. ಆದ್ರೆ ಇವರ ಫೀಸ್ ಮಾತ್ರ ₹10 ದಾಟಿಲ್ಲ. ಕಲಬುರಗಿಯಲ್ಲಿ ಇವರು ಬಡವರ ಪಾಲಿನ ಆಶಾಕಿರಣ. 5 ದಶಕಗಳ ಅನುಭವ, 3.5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ. ವಯಸ್ಸು 80 ದಾಟಿದ್ರೂ ಭತ್ತದ ಚೈತನ್ಯ. ಮೊದಲಿನಿಂದ ನಮ್ಮ ಸಂಸ್ಕೃತಿ, ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ನೀನು ಜನಸೇವೆ ಮಾಡಬೇಕು, ಜನರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳಿ ಒಂದು ಬುದ್ಧಿವಾದ ಹೇಳಿದ್ರು ನನಗೆ. ಅದನ್ನೇ ನಾನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ.
ಸ್ವಂತ ದುಡ್ಡಿನಲ್ಲಿ ಜನೌಷಧಿ ಕೇಂದ್ರ ಸ್ಥಾಪನೆ, ಕೊರೋನಾ ಟೈಮಲ್ಲೂ ವಾರಿಯರ್ ರೀತಿ ಜನರ ಆರೋಗ್ಯ ಕಾಪಾಡಲು ದುಡಿಮೆ, ಇವರ ಕ್ರಿಯಾಶೀಲತೆ ಹಾಗೂ ವೃತ್ತಿಬದ್ಧತೆಗೆ ದೇಶ ವಿದೇಶಗಳಿಂದ ಪ್ರಶಸ್ತಿಗಳು ಲಭಿಸಿವೆ. ದಣಿವರಿಯದೆ ಆರೋಗ್ಯ ಸೇವೆ ನೀಡುತ್ತಾ ಬಂದಿರುವ ಡಾಕ್ಟರ್ ಮಲ್ಹಾರ್ ರಾವ್ ಮಲ್ಲೆ ಅವರಿಗೆ ನ್ಯೂಸ್ 18 ಕನ್ನಡದ ವತಿಯಿಂದ ಇವತ್ತು ಹೆಲ್ತ್ ಕೇರ್ ಹೀರೋ ಪ್ರಶಸ್ತಿಯ ಗರಿಮೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಅಭಿನಂದನೆಗಳು ಸರ್. ಪ್ರಶಸ್ತಿ ಬಂದದ್ದು ನನಗೆ ಬಹಳ ಖುಷಿಯಾಗಿದೆ. ಇನ್ನು ಮುಂದೆ ಕೂಡ ಇದೇ ಥರನೇ ನಾನು ಕೆಲಸ ಮಾಡಬೇಕಂತ ಇಚ್ಛೆ ಮಾಡ್ತೀನಿ. ಡಾಕ್ಟರ್ ಮಲ್ಹಾರ್ ರಾವ್ ಮಲ್ಲೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್. ಇದನ್ನ ವೇದಿಕೆ ಮೇಲಿರುವಂತಹ ಗಣ್ಯರು ತಿಳಿಸ್ಕೊಡ್ಬೇಕು. The award goes to Nexus Pain Management Center. ಒಂದು ವಿಟಿ ಇದೆ ನೋಡೋಣ, ವಿಡಿಯೋ ಪ್ಲೀಸ್. ಅನಾರೋಗ್ಯ ಕಾಡೋಕೆ ಶುರು ಮಾಡಿದ್ರೆ ಆ ನೋವನ್ನ ಅನುಭವಿಸೋದೇ ನರಕ. ಅದರಲ್ಲೂ ಮಂಡಿ ನೋವು, ಬೆನ್ನು ನೋವು, ಭುಜ ನೋವು ಹೆಜ್ಜೆ ಹೆಜ್ಜೆಯಲ್ಲೂ ಕಾಡುತ್ತೆ. ಅಂಥ ಯಾವುದೇ ಸಮಸ್ಯೆಯನ್ನ ನೋವಿಲ್ಲದೆ ಗುಣಪಡಿಸುವುದೇ ನೆಕ್ಸಸ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ಸ್ಪೆಷಾಲಿಟಿ. ವಿದೇಶಗಳಲ್ಲಿ 10 ವರ್ಷಗಳ ಕಾಲ ಯಶಸ್ವಿಯಾಗಿರುವ ಮತ್ತು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಕೂಲ್ಡ್ RF ಟೆಕ್ನಾಲಜಿ ಲೇಸರ್ ಕಿರಣಗಳ ಮೂಲಕ ನೋವಿರುವ ನರಗಳನ್ನ ಮಬ್ಬು ಮಾಡಿ ಚಿಕಿತ್ಸೆ ನೀಡುವ ವಿಶಿಷ್ಟ ಮತ್ತು ಅಪರೂಪದ ಆಸ್ಪತ್ರೆ. ಟ್ಯಾಬ್ಲೆಟ್ ಮುಖಾಂತರ ತಗೊಂಡ್ರೆ ಅದು ಸ್ವಲ್ಪ ಸಮಯದಲ್ಲಿ ಮಾತ್ರ ಕೆಲಸ ಮಾಡುವಂಥದ್ದು. ಸೊ ಇದನ್ನ ನಾವು ಇಂಜೆಕ್ಷನ್ ಮುಖಾಂತರ ಆ ಜಾಗದಲ್ಲಿ ಏನು ಸಮಸ್ಯೆ ಇರ್ತದೆ ಆ ಜಾಗಕ್ಕೆ ಹೋಗಿ ಟಾರ್ಗೆಟೆಡ್ ಅನಸ್ಥೀಸಿಯಾ ಅಂತ ಕೊಡ್ತೇವೆ. ಸೊ ಅದು ಕೊಟ್ಟಾಗ ಆ ಭಾಗದಲ್ಲಿ ಏನು ಸಮಸ್ಯೆ ಇರ್ತದೆ ಹಲವಾರು ಸಮಯಗಳು ಇಲ್ಲ ಹಲವಾರು ವರ್ಷಗಳ ಕಾಲ ನೋವಿಲ್ಲದೇನೆ ಆಗುವಂಥದ್ದು. ಅತ್ಯಾಧುನಿಕ ಚಿಕಿತ್ಸಾ ವಿಧಾನದ ಮೂಲಕ ಜನರ ನೋವನ್ನ ನಿವಾರಿಸುತ್ತಿರೋ ನೆಕ್ಸಸ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ನ್ಯೂಸ್ 18 ಕನ್ನಡ ವತಿಯಿಂದ ಬೆಸ್ಟ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿಮೆ. ಡಾಕ್ಟರ್ ಅನಗ ಸೀನಿಯರ್ ಕನ್ಸಲ್ಟೆಂಟ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇಂಜಿಬರ್ ರೆಡ್ಡಿ MD ಹಾಗೆಯೇ ಚೇರ್ಮನ್ ನೆಕ್ಸಸ್ ಹೆಲ್ತ್ ಕೇರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನೆಕ್ಸಸ್ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ನಲ್ಲಿ ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ತೇವೆ. ಅಂದರೆ ಹಲವಾರು ವರ್ಷಗಳಿಂದ ಜಾಯಿಂಟ್ ಪೇನ್ ಎಲ್ಲೆಲ್ಲಿದೆಯೋ ಸೊ ಅದನ್ನು ಆಪ್ರೇಷನ್ ಇಲ್ಲದೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಕೊಡೋಂಥದ್ದು. ಸೊ ತಲೆ ನೋವಿಂದ ಹಿಡಿದು ಕಾಲು ನೋವರೆಗೂ ಎಲ್ಲಿ ಬರುತ್ತೋ ಅಲ್ಲಿ ಎಲ್ಲರಿಗೂ ಟಾರ್ಗೆಟೆಡ್ ರೇಡಿಯೋ ಫ್ರೀಕ್ವೆನ್ಸಿ ಆಬ್ಲೇಷನ್ ಅಂತ ಬರ್ತದೆ. ಸೊ ಆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಪ್ಲಸ್ ಇದು ಕ್ಯಾನ್ಸರ್ ರೋಗದಿಂದ ಯಾರು ಬಳಲ್ತಾ ಇರ್ತಾರೆ ಸೊ ಅವರಿಗೆ ಅವರು ಇರೋವರೆಗೂ ಜೀವನ ಆರಾಮಾಗಿ ನೋವಿಲ್ಲದೆ ನೋಡ್ಕೊಳ್ಳೋಂಥ ನಮ್ಮ ಅಳಿಲು ಸೇವೆ ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ರೆಕಗ್ನಿಷನ್ ಆ್ಯಂಡ್ ಅವಾರ್ಡ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ. ಶೋಭಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ, ವೇದಿಕೆ ಮೇಲೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಪ್ರೈಮರಿ ಹೆಲ್ತ್ ಕೇರ್. ವೇದಿಕೆ ಮೇಲಿರುವಂಥ ಗಣ್ಯರು ಅದನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಬೆಸ್ಟ್ ಪ್ರೈಮರಿ ಹೆಲ್ತ್ ಕೇರ್. ಪ್ರೈಮರಿ ಹೆಲ್ತ್ ಸೆಂಟರ್ ಬ್ಯಾಕುಡ ರಾಯಬಾಗ್ ಬೆಳಗಾಂ ಜಿಲ್ಲೆ. ಅಭಿನಂದನೆಗಳು. ಬ್ಯಾಕುಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಿಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೂ ಮುಂಚೆ ನಿಮ್ಮ ಸೇವೆಯ ಕುರಿತಂತೆ ಒಂದು ವಿಡಿಯೋ ಇದೆ, ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. 22 ಹಳ್ಳಿಗಳ ಜನರ ಸಂಜೀವಿನಿ. ಖಾಸಗಿ ಆಸ್ಪತ್ರೆಗಳಿಗೂ ಸೆಡ್ಡು ಹೊಡೆಯುವ ರೀತಿಯಲ್ಲಿ ತಂತ್ರಜ್ಞಾನ ಬಳಕೆ. ಹಳ್ಳಿಗಳಿಂದ ಬರುವ ರೋಗಿಗಳ ಡೇಟಾಗಳನ್ನು ಡಿಜಿಟಲೀಕರಿಸಿದ ಗರಿಮೆ. ಇದುವೇ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಬ್ಯಾಕುಡ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಶೇಕಡ 80% ಪೇಪರ್ಲೆಸ್ ಕ್ಲಿನಿಕಲ್ ವ್ಯವಸ್ಥೆ, ಅತ್ಯಾಧುನಿಕ ಪ್ರಯೋಗಾಲಯ, ಹೈಟೆಕ್ ವೈದ್ಯಕೀಯ ಉಪಕರಣಗಳು,
ಪ್ರತಿನಿತ್ಯ 150ರಿಂದ 200 ಹೊರರೋಗಿಗಳಿಗೆ ಚಿಕಿತ್ಸೆ, 30ರಿಂದ 40 ಒಳರೋಗಿಗಳಿಗೆ ಟ್ರೀಟ್ಮೆಂಟ್. ಪ್ರತಿ ತಿಂಗಳು ಸರಿಸುಮಾರು 25 ಸಾಮಾನ್ಯ ಹೆರಿಗೆ ಮಾಡಿಸುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಂಬ ಹೆಗ್ಗಳಿಕೆಗೆ ಈ ಬ್ಯಾಕುಡ PHC ಪಾತ್ರವಾಗಿದೆ. ಏನಾದರೂ ಒಂದು ಬದಲಾವಣೆ ಮಾಡೋಣ ಅಂತ ಒಂದು ಉದ್ದೇಶಕ್ಕೆ ಜನರದ್ದು ರಿಕಾರ್ಡ್ಸನ್ನು ಬೇಕಾಗುತ್ತೆ. ಯಾವುದೋ ಒಂದು ಕಾರಣಕ್ಕೆ ಹೌದಪ್ಪ ನಾವು ಇಲ್ಲಿ ಅಡ್ಮಿಟ್ ಆಗಿದ್ದು ಅಥವಾ ಇಲ್ಲಿ ಬಂದು ಚಿಕಿತ್ಸೆ ತೊಗೊಂಡಿದ್ದೆವು ಅದಕ್ಕಂತಂದು ಪ್ರಾಪರ್ ರಿಕಾರ್ಡ್ಸ್ ಎಲ್ಲ ಮೇಂಟೈನ್ ಇರಲಿ ಅಂತಂದು ಆನ್ಲೈನ್ ಸಿಸ್ಟಮ್ ಪ್ಲಸ್ ಟೋಕನ್ ಸಿಸ್ಟಮ್ ಎಲ್ಲ ಈಗ ಮಾಡಿರು. ನುರಿತ ವೈದ್ಯ ತಂಡ, ಅನುಭವಿ ಶುಶ್ರೂಷಕರು, ಆನ್ಲೈನ್ ಮೂಲಕ ಸಿಂಗಲ್ ವಿಂಡೋ ಡೇಟಾ ಸೇವೆ ನೀಡುತ್ತಿರುವ ಬ್ಯಾಕುಡ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನ್ಯೂಸ್ 18 ಕನ್ನಡದ ವತಿಯಿಂದ 2025 ಸಾಲಿನ ಅತ್ಯುತ್ತಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸೋಹಿಲ್ ನದಾಫ್. ಈ ಪ್ರಶಸ್ತಿ ಸಿಗ್ತಿರೋದು ಖುಷಿ ಅಂತೂ ಆಗ್ತಿರೋದು. ಬಟ್ ಈ ಪ್ರಶಸ್ತಿ ನನಗೆ ತಂದಷ್ಟೇ ಅಲ್ಲ, ಈ PHCಗೆ ಸಂಬಂಧಪಟ್ಟ ಎಲ್ಲರಿಗೂ ಈ ಪ್ರಶಸ್ತಿಗೆ ಭಾಗಿದಾರರಾಗಿರ್ತಾರೆ. ಈ ಸಂದರ್ಭದಾಗ ನಾ ಹೇಳಿದ ನಂತರ ನಾವು ಮಾಡೋ ಕೆಲಸನ ಶ್ರದ್ಧೆ, ಭಕ್ತಿ, ಕಾಳಜಿಯಿಂದ ಮಾಡಿದ್ರೆ ಸರ್ಕಾರ ಕೊಡೋ ನಮ್ಮ ಸಂಬಳಕ್ಕೆ, ಅನುದಾನಕ್ಕೆ ಒಂಥರ ನ್ಯಾಯ ದೊರಕಿಸ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಮನಸ್ಸಂತನೂ ಸಿಗತ್ತೆ, ಜೊತೆಗೆ ಜನರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಅಭಿನಂದನೆಗಳು. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಕರ್ನಾಟಕ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ನ್ಯೂಸ್ 18 ಕನ್ನಡ ಪರವಾಗಿ ಗೌರವ ಸಮರ್ಪಣೆ. ಈಗ DK ಶಿವಕುಮಾರ್ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡೋದಕ್ಕೆ ಫೈಬ್ರೋ ಸ್ಮಾರ್ಟ್ ಎಲೆಕ್ಟ್ರಿಕಲ್ ಕ್ರಿಯೇಷನ್ಸ್ ನ ಸ್ಟೇಟ್ ಹೆಡ್ ಮಿಸ್ಟರ್ ಆಕಾಶ್ ಜೈನ್ ಅವರಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ಫೈಬ್ರೋ ಸ್ಮಾರ್ಟ್ ಎಲೆಕ್ಟ್ರಿಕಲ್ ಕ್ರಿಯೇಷನ್ಸ್ ನ ಸ್ಟೇಟ್ ಹೆಡ್. ಇದು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಹೆಲ್ತ್ ಕೇರ್ ಅವಾರ್ಡ್ಸ್ 2025. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂತ ಶ್ರೀಯುತ DK ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ತಿಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಔಟ್ಸ್ಟ್ಯಾಂಡಿಂಗ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಇನ್ ಚಿಲ್ಡ್ರನ್ ಐ ಹೆಲ್ತ್ ಅಂಡ್ ವಿಷನ್ ಎಂಪವರ್ಮೆಂಟ್. ಈ ಪ್ರಶಸ್ತಿಯನ್ನು ಅನೌನ್ಸ್ ಮಾಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಟಿ ತಪಸ್ವಿನಿ ಪುಣಚ್ಚ ಅವರು ಬಂದಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ಔಟ್ಸ್ಟ್ಯಾಂಡಿಂಗ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಇನ್ ಚಿಲ್ಡ್ರನ್ ಐ ಹೆಲ್ತ್ ಅಂಡ್ ವಿಷನ್ ಎಂಪವರ್ಮೆಂಟ್ ತಿಳ್ಕೊಳ್ಳುವಂತ ಸಮಯ. And the winner is Nayonika Eye Care Charitable Trust. Congratulations. 30 ಲಕ್ಷ ಬಡಜನರ ಪಾಲಿಗೆ ಜೀವನಾಡಿ, 55,000 ಅಂಧ ಮಕ್ಕಳ ಪಾಲಿನ ಬೆಳಕು, 2.75 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಕನ್ನಡಕ ವಿತರಿಸಿದ ಸೇವಾ ಸಂಸ್ಥೆ, ಅದುವೇ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್. ಕೆನಡಾದಲ್ಲಿ ಅತ್ಯುನ್ನತ ವಿದ್ಯಾಭ್ಯಾಸ ಮಾಡಿ ಕೈ ತುಂಬ ಬರುವ ಸಂಬಳ ಬಿಟ್ಟು ತಾಯ್ನಾಡಿನ ಸೇವೆ ಮಾಡಲು ನಿರ್ಧರಿಸಿ ಬೆಂಗಳೂರಿಗೆ ಬಂದವರೇ ಡಾಕ್ಟರ್ ಸುರೇಖಾ ಮತ್ತು ಪ್ರಶಾಂತ್ ಬಿಚ್ಚಗತ್ತಿ. ಕೊಳಗೇರಿಗಳು, ಗ್ರಾಮೀಣ ಬಡಜನತೆ, ಲಾರಿ ಡ್ರೈವರ್ಗಳು, ಲೈಂಗಿಕ ಅಲ್ಪಸಂಖ್ಯಾತರು ಸೇರಿದಂತೆ ಲಕ್ಷಾಂತರ ಜನರ ಕಣ್ಣಿನ ರಕ್ಷಕರಾಗಿ 2012ರಿಂದ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರದೊಂದಿಗೆ ಕೈಜೋಡಿಸಿ 24 ವೈದ್ಯಕೀಯ ಕಾಲೇಜುಗಳ ಸಮನ್ವಯದೊಂದಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಉಚಿತ ನೇತ್ರ ತಪಾಸಣೆ, ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ವಿತರಣೆ ಮಾಡುತ್ತಿದೆ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್.
ನಮ್ಮದು ಗುರಿ 2029ರಲ್ಲಿ 65 ಲಕ್ಷ ಮಕ್ಕಳಿಗೆ 2020ರಲ್ಲಿ ಪ್ರತಿ ವರ್ಷ ಎಲ್ಲ ಮಕ್ಕಳು ಫ್ರೀ ತಪಾಸಣೆ ಮಾಡಿ ಹೆಚ್ಚು ಕಡೆ 4 ಲಕ್ಷ ಮಕ್ಕಳಿಗೆ ಸ್ಪೆಕ್ಟಿಕಲ್ಸ್ ಬೇಕಾಗುತ್ತೆ ನಮ್ಮ ಕರ್ನಾಟಕದಲ್ಲಿ. 7% ರಿಫ್ರಾಕ್ಟಿವ್ ಎರರ್ಸ್, 6.5-7% ರಿಫ್ರಾಕ್ಟಿವ್ ಎರರ್ಸ್ ಇರೋದ್ರಿಂದ ಸೊ 65 ಲಕ್ಷಕ್ಕೆ 4 ಲಕ್ಷ ಮಕ್ಕಳಿಗೆ ಸ್ಪೆಕ್ಟಿಕಲ್ಸ್ ಬೇಕು, ಅದನ್ನು ಉಚಿತವಾಗಿ ಪ್ರೊವೈಡ್ ಮಾಡಬೇಕು. ಕೇಂದ್ರ ಆರೋಗ್ಯ ಸಚಿವರು, ಕೆನಡಾ ಮೇಯರ್ ದಿವಂಗತ ರತನ್ ಟಾಟಾ ಸೇರಿದಂತೆ ಹಲವು ಗಣ್ಯರು ಇವರ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಇಂಥ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್ಗೆ ನ್ಯೂಸ್ 18 ಕನ್ನಡ ವತಿಯಿಂದ ಔಟ್ಸ್ಟ್ಯಾಂಡಿಂಗ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ ಇನ್ ಚಿಲ್ಡ್ರನ್ ಐ ಹೆಲ್ತ್ ಅಂಡ್ ವಿಷನ್ ಎಂಪವರ್ಮೆಂಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ಪ್ರಶಾಂತ್, ಚೇರ್ಮನ್ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು, ನಮ್ಮ ಈ ಗೌರವವನ್ನು ಸ್ವೀಕರಿಸಬೇಕು. ಡಾಕ್ಟರ್ ಪ್ರಶಾಂತ್ ಅವರ ಶ್ರೀಮತಿ ಅವರು ಕೂಡ ಬಂದಿದ್ದಾರೆ, ದಯಮಾಡಿ ವೇದಿಕೆ ಮೇಲೆ ನೀವು ಬರಬೇಕು ಮೇಡಮ್. Actually, more than awards, appreciation, good things, but I think more than we doing, it's a government who supported us. So I just want to share a small thing. So ನೀವೆಲ್ಲ ಇಷ್ಟು ತುಂಬ ಬ್ಯೂಟಿಫುಲ್ ಸೆಟಪ್ ನೋಡ್ತಾ ಇದ್ದೀರಾ, very smiling faces, ma'am is there, sir is here. So let's assume this is stage 1. Okay, let's go to stage 2. Stage 2, I request everyone to close your eyes for about few seconds. Ellaru kannu muchi, just maybe 10 seconds, just close your eyes. So ellaru ondu, yeah, so before closing your eyes, there is stage 1, now we are in stage 2. Stage 2 ನಮ್ಗೆ ಏನು ಕಾಣ್ತಾ ಇಲ್ಲ, ಎಲ್ಲ ಡಾರ್ಕ್ ಇದೆ, ಕರೆಕ್ಟ್? ನಾವು ಯು ಕ್ಯಾನ್ ಓಪನ್ ಯುವರ್ ಐಸ್ ಅಟ್ ಸ್ಟೇಜ್ 3. ಸೊ ನಮ್ಮ ದೇಶದಲ್ಲಿ 95 ಲಕ್ಷ ಮಕ್ಕಳು ಸ್ಟೇಜ್ 1 ಇದ್ದಾರೆ, ಸ್ಟೇಜ್ 2 ಹೋಗ್ತಾರೆ 5 ವರ್ಷದಲ್ಲಿ. ಬಟ್ ದೇ ಕಾಂಟ್ ಕಮ್ ಟು ಸ್ಟೇಜ್ 3 ಇಫ್ ಯು ಡೋಂಟ್ ಟ್ರೀಟ್ ದಮ್ ನೆಕ್ಸ್ಟ್ 5 years, ರೈಟ್? ಸೊ ಕೋವಿಡಲ್ಲಿ ಎಲ್ಲರಿಗೂ ಗೊತ್ತಿದೆ ಏನಾಯಿತು. ಒನ್ ಈಸ್ ಅವೇರ್ನೆಸ್, ವಿ ಹ್ಯಾವ್ ಟು ವೇರ್ ಮಾಸ್ಕ್ ಆ್ಯಂಡ್ ಸ್ಯಾನಿಟೈಸ್. ಹಿಯರ್ ಆಲ್ಸೋ ಸೇಮ್ ಥಿಂಗ್, 95 ಲಕ್ಷ ಮಕ್ಕಳಿಗೆ ಅವೇರ್ನೆಸ್ ಬೇಕು. ಸೆಕೆಂಡ್ ಈಸ್ ದೇ ನೀಡ್ ಅಕ್ಸೆಸಬಿಲಿಟಿ, ನಿಯರೆಸ್ಟ್ ಅಕ್ಸೆಸಬಿಲಿಟಿ. ಸೊ ಡಿ ಕೆ ಸರ್ ಹೇಳ್ತಾ ಇದ್ರು ನಮ್ಮ ಕರ್ನಾಟಕದಲ್ಲಿ ಇಷ್ಟು ಮೆಡಿಕಲ್ ಕಾಲೇಜ್ ಇದೆ ಅಂತ. ಸೊ ನಮ್ಮ ಹತ್ರ ಈಗ 24-22 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, 2 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ನಮ್ಮ ಜೊತೆ ಮಾಡ್ಕೊಂಡಿದ್ದೇವೆ ಟೈಪ್. ಸೊ 24 ಮೆಡಿಕಲ್ ಕಾಲೇಜಲ್ಲಿ ಅಕ್ಸೆಸಬಿಲಿಟಿ. ನಮ್ಮ ರಾಜ್ಯದಲ್ಲಿ 65 ಲಕ್ಷ ಮಕ್ಕಳು 24 ಜಿಲ್ಲೆ ಯಾವುದಾದ್ರೂ ಮೆಡಿಕಲ್ ಕಾಲೇಜ್ಗೆ ಹೋಗಿ ಉಚಿತವಾಗಿ ತಪಾಸಣೆ ಮಾಡಿಸ್ಕೋಬೋದು, ಅಲ್ಲಿ ಉಚಿತವಾಗಿ ಸ್ಪೆಕ್ಟಿಕಲ್ ತೊಗೋಬೋದು, ರೈಟ್? ಆ್ಯಂಡ್ ಸರ್ಜರಿನೂ ಮಾಡಿಸ್ಕೋಬೋದು. ಸೊ ಇವೆಲ್ಲ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಒನ್ ಸೋರ್ಸ್ ಫಾರ್ ಇನ್ಸ್ಪಿರೇಷನ್ ಈಸ್ Dr. Sujata Rathod. She is the Director of Medical Education. So I request her to be here, ma'am, please. So, and this award is not to us, to the Department of Medical Education. So I request it should be handed over to them. Yes, sir, please. No, please come, Yeah, from the department. So it's purely the award should go to their department. So we have worked together. Yeah, please. And no, so that is for you, sir. No, that is for you. Please. No, that's fine. And so there's a very nice quote. When individual person like me or an NGO or me and my wife work doing service to the poor, it's like humanity to eye care. But when ourselves, government and everyone join hands together, its eye care goes to humanity and the world is flourishing. So we want the world to flourish where everyone sees a better world, and that can only happen when we all join hands together. And a big thanks to media, because if you go back to again COVID, they're the only people who are showing us day in day what is happening. So I think a big round of applause should be given to the media team. Thanks to all of them, and recognizing our small work and appreciating it. Thank you. Thanks to all of you. ನಿಮ್ಮ ಈ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ, ಕಂಗ್ರ್ಯಾಚುಲೇಷನ್ಸ್ ನಯೋನಿಕಾ ಐ ಕೇರ್ ಚಾರಿಟೇಬಲ್ ಟ್ರಸ್ಟ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಕಮ್ಯುನಿಟಿ ಸರ್ವಿಸ್. ಇದನ್ನು ತಿಳಿಸೋದಕ್ಕೆ ನಟಿಯಾಗಿರುವಂತಹ ಚೈತ್ರ ಆಚಾರ್ ಇದ್ದಾರೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. And the winner is Major Kushwant ಅವರು. Best Community Service, Major Kushwant. ಕಂಗ್ರ್ಯಾಚುಲೇಷನ್ಸ್ ಬೆಸ್ಟ್ ಕಮ್ಯುನಿಟಿ ಸರ್ವಿಸ್ ಜನತಾ ಕ್ಲಿನಿಕ್. ನಿಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೂ ಮುಂಚೆ ತನ್ನೂರಿನಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸೋದಕ್ಕೆ ನೀವು ಪಟ್ಟಂತ ಶ್ರಮ ಇದೆಯಲ್ಲ, ಅದನ್ನ ನಾವೆಲ್ಲರಿಗೂ ತೋರಿಸ್ಬೇಕು ಅಂತ ಆಸೆ. ಆ ಕುರಿತಂತೆ ಒಂದು ಕಿರು ಚಿತ್ರ ಇದೆ, ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. ಭಾರತೀಯ ಸೇನೆಗೆ ಸದಾಕಾಲ ವೀರ ಯೋಧರನ್ನ ಕಳಿಸುತ್ತಾ ಬಂದಿರುವ ಕೊಡಗು ಜಿಲ್ಲೆಯಲ್ಲಿ ಆಸ್ಪತ್ರೆ ಸೌಲಭ್ಯಗಳು ಮಾತ್ರ ಅಷ್ಟಕ್ಕಷ್ಟೇ ಎಂಬಂತಿರುವುದು ವಾಸ್ತವ. ತನ್ನ ಜಿಲ್ಲೆಯ ಪರಂಪರೆ ಎಂಬ ರೀತಿಯಲ್ಲೇ ಸೇನೆಗೆ ಸೇರಿದ್ದ ಮೇಜರ್ ಡಾಕ್ಟರ್ ಕುಶ್ವಂತ್ ಕೋಳಿಬೈಲು ತನ್ನೂರಿನಲ್ಲಿ ಆರೋಗ್ಯ ಸೇವೆ ಒದಗಿಸಲು ಮುಂದಾದ ರೀತಿ ಶ್ಲಾಘನೀಯ. ನಮ್ಮ ದೇಶದ ಹಳ್ಳಿಗಳನ್ನು
ಜನರ ಮನಸ್ಥಿತಿಯನ್ನು, ಸೋಷಿಯಲ್ ಫ್ಯಾಬ್ರಿಕನ್ನು ಅರ್ಥ ಮಾಡ್ಕೊಳ್ಳದೆ ಒಳ್ಳೆ ವೈದ್ಯರಾಗಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ತುಂಬ ಓದ್ದವರು ಇರ್ತಾರೆ, ಏನು ಗೊತ್ತಿಲ್ಲದವರು ಇರ್ತಾರೆ, ಮೂಢನಂಬಿಕೆಗಳಿರುತ್ತೆ. ಹೆಲ್ತ್ ಅಂದರೆ ಅದನ್ನು ನಾವು ನಮ್ಮ ವೈದ್ಯಕೀಯ ಜ್ಞಾನವನ್ನು ಜನರಿಗೆ ತಲುಪಿಸೋದು ಹೆಂಗೆ ಹೇಳಿ. ಅದಕ್ಕಾಗಿ ನಾನು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದೆ. ಮಂಗಳೂರಿನ ಫಾದರ್ ಮುಲ್ಲರ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪಡೆದ ನಂತರ ಭಾರತೀಯ ಸೇನೆಯಲ್ಲಿ 5 ವರ್ಷಗಳ ಕಾಲ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು. ಅರುಣಾಚಲದ ಭಾರತ ಚೀನಾ ಗಡಿ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕೆಲಸ ಮಾಡಿ ಮೇಜರ್ ಪದವಿಯಲ್ಲಿ ಸೇವಾ ನಿವೃತ್ತಿ ಪಡೆದು ಮುಂದೆ ಮುಂಬೈನ ನೌಕಾದಳದ ಅಶ್ವಿನಿ ಆಸ್ಪತ್ರೆಯಲ್ಲಿ ಮಕ್ಕಳ ವಿಭಾಗದಲ್ಲಿ ಎಂಡಿ ಪದವಿ ಪಡೆದರು. 2020ರಲ್ಲಿ ಕೋವಿಡ್ ಸಮಯದಲ್ಲಿ ಕೊಡಗಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದ್ದ ಕಾರಣ ಪುಣೆಯ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿದ್ದ ಉದ್ಯೋಗ ತೊರೆದು ಹುಟ್ಟೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರಾಗಿ ಸೇವೆ ಆರಂಭಿಸಿದ್ರು. ನನಗೆ ಊರಿಗೆ ಇಲ್ಲಿ ಕೊಡಗಿಗೆ ಬರಬೇಕು ಅಂತ ಭಾಳ ಮೊದಲಿಂದನೂ ಆಸೆ ಇತ್ತು, ಕೆಲಸ ಮಾಡಬೇಕು ಅಂತೇಳಿ. ಆ ಅವಕಾಶ ನನಗೆ ಕೋವಿಡ್ ಒದಗಿಸಿತು. ಕೊಡಗಿಗೆ ಮರಳಿ ಬಂದಾಗ ತನ್ನ ಹುಟ್ಟೂರು ಭಾಗಮಂಡಲದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ವರ್ಷಗಳಿಂದ ವೈದ್ಯರೇ ಇಲ್ಲದಿದ್ದುದನ್ನು ಗಮನಿಸಿ ಪ್ರತಿ ತಿಂಗಳಲ್ಲಿ 1 ಭಾನುವಾರ ಜನರ ಆರೋಗ್ಯ ತಪಾಸಣೆಗಾಗಿ ಜನತಾ ಕ್ಲಿನಿಕ್ ಎಂಬ ಉಚಿತ ತಪಾಸಣಾ ಶಿಬಿರ ಆರಂಭಿಸಿದ್ರು. ಜೊತೆಗೆ ಸ್ನೇಹಿತರಾಗಿ ಇತರೆ ತಜ್ಞ ವೈದ್ಯರನ್ನು ಕರೆಸಿ ಜನತಾ ಕ್ಲಿನಿಕ್ ಮೂಲಕ ತಾವೂರು, ತನ್ನಿಮಾನಿ, ಕೋರಂಗಾಲ, ಚೇರಂಗಾಲದಂತಹ ಹಳ್ಳಿ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆ ಒದಗಿಸಿದ್ದಾರೆ. ಜನತಾ ಕ್ಲಿನಿಕ್ ಎಂಬ ಬೋರ್ಡ್ ಕೂಡ ಹಾಕದೆಯೇ ಸಾವಿರಾರು ಜನರಿಗೆ ಆರೋಗ್ಯ ಸೇವೆ ಒದಗಿಸುತ್ತಾ ವಿಶೇಷವಾಗಿ ಕೊಡಗಿನ ಮಕ್ಕಳ ಆರೋಗ್ಯ ನೋಡಿಕೊಳ್ಳುತ್ತಿರುವ ವೈದ್ಯಕೀಯ ಅಂಕಣಕಾರ, ಬರಹಗಾರ, 3 ಕಥೆ ಪುಸ್ತಕಗಳನ್ನು ಬರೆದಿರುವ ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿಬೈಲು ಅವರಿಗೆ ನ್ಯೂಸ್ 18 ವತಿಯಿಂದ ಅತ್ಯುತ್ತಮ ಸಮುದಾಯ ಸೇವೆಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿಬೈಲ್, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನನಗೆ ಮೊದಲಿಗೆ ನ್ಯೂಸ್ 18ಇಂದ ಫೋನ್ ಬಂದಾಗ ನನ್ನ ಶಾಕ್ ಆಗುತ್ತೆ. ಯಾಕಂದರೆ ನನಗನ್ನಿಸ್ತು ನನಗೆ ಯಾವ ಅವಾರ್ಡು ಬೇಡ, ಯಾಕಂದ್ರೆ ನಾನು ಯಾರಿಗೂ ದುಡ್ಡು ಕೊಡೋಲ್ಲ ಹೇಳಿ. ಬಿಕಾಸ್ ಐ ಬಿನ್ ಎ ಕಾಲಮ್ನಿಸ್ಟ್ ಫಾರ್ 2 ಪೇಪರ್ಸ್ ಇನ್ ಫಾರ್ ಪ್ರಜಾವಾಣಿ ಆ್ಯಂಡ್ ವಿಜಯ ಕರ್ನಾಟಕ. ಇಲ್ಲಿಂದ ಫೋನ್ ಬಂದು ನನಗೆ ಅನಿಸುತ್ತೆ ಏನಪ್ಪ ನನಗೆ ಯೂತ್ ಐಕಾನ್ ಅದು ಅವಾರ್ಡ್ ಪೀಪಲ್ ಮೇಕ್ ದುಡ್ಡು ಕೊಟ್ಟು ಅವಾರ್ಡ್ ಆ ಥರ ಸಂಸ್ಕೃತಿ ಇದೆ. ಆ್ಯಂಡ್ ಐ ವಾಸ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಸಂಬಡಿ ರೆಕಗ್ನೈಸ್ಡ್ ದಿಸ್ ಜೆನ್ಯೂನ್ಲಿ. ನಾನು ನನ್ನ ಜನತಾ ಕ್ಲಿನಿಕ್ ಅಂದರೆ ನಾನು ಹುಟ್ಟಿದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ MBBS ವೈದ್ಯರಿರಲಿಲ್ಲ. ನಾನು ಊರಿಗೆ ಹೋದಾಗ ಏನು ಮಾಡ್ತಿದ್ದೆ, ನಾನು ಸಂಡೇ ಹೆಂಗೂ ತೋಟಕ್ಕೆ ಹೋಗೋದಿದೆ, 1 ಸಂಡೇ ಬರ್ತೀನಿ, 3 ಗಂಟೆ ಇರ್ತೀನಿ. ನಾನು ವಾಟ್ಸಪ್ ಸ್ಟೇಟಸಲ್ಲಿ ಮಾತ್ರ ಹಾಕಿ ಅಲ್ಲಿ ಹೋಗ್ತಾ ಇದ್ದೆ. 23 ಜನ ಬರ್ತಾಯಿದ್ರು. ಫಾರ್ 4 ಇಯರ್ಸ್ ಎಲ್ಲಿವರೆಗೆ ಅಲ್ಲಿ MBBS ವೈದ್ಯರಿರಲಿಲ್ಲ, ಅಲ್ಲಿ ಮಾಡ್ತಾಯಿದ್ದೆ. ಇಟ್ ವಾಸ್ ಇಮ್ಮೆನ್ಸ್ಲಿ ಸ್ಯಾಟಿಸ್ಫೈಯಿಂಗ್. ಯಾಕಂದರೆ ನಾವೆಲ್ಲ ಊರಿಂದ ಹೊರಗಿದ್ದು ಊರಿಗೆ ಬಂದವರು. ಹೋಲ್ ನೆಟ್ವರ್ಕ್ ಐ ವಾಸ್ ಏಬಲ್ ಟು ಬಿಲ್ಡ್. ನನಗೆ ಟೈಮ್ಸ್ ಆಫ್ ಇಂಡಿಯಾ ಕೂಡ ಇದ್ರ ಬಗ್ಗೆ ಆರ್ಟಿಕಲ್ ಬರೆದ್ರು ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ಕೂಡ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕೊಡಗು ಮೆಡಿಕಲ್ ಕಾಲೇಜ್. ಸೀನಿಯರ್ ಬ್ಯೂರೋಕ್ರಾಟ್ಸ್ ಆಫ್ ಮೈ ಡಿಪಾರ್ಟ್ಮೆಂಟ್ ಆರ್ ಹಿಯರ್. ಐ ಆಮ್ ವೆರಿ ನೈಸ್ ಟು ಸಿ ಯು. ಮತ್ತೊಂದು ವಿಷಯ ಏನು ಹೇಳಬೇಕಿತ್ತು ಅಂತ ಹೇಳಿದರೆ, ಸಿ ಪೀಪಲ್ ಲೈಕ್ ಮೀ ಗೆಟ್ ರೆಕಗ್ನೈಸ್. ಐ ರೈಟ್, ಬಾಕಿ ಹವ್ಯಾಸಗಳಿಂದ ತುಂಬ ಒಂದು ವೈದ್ಯರಂದ ಮೇಲೆ ನನಗಿಂತ ಜಾಸ್ತಿ ಸೇವೆ ಮಾಡೋರು ಇರ್ತಾರೆ. ಸೈಲೆಂಟ್ಲಿ ದೇ ಡು ಲಾಟ್ ಆಫ್ ಗುಡ್ ವರ್ಕ್ ಆ್ಯಂಡ್ ವಿತ್ ಲಾಟ್ ಆಫ್ ಹ್ಯುಮಿಲಿಟಿ ಐ ಟೇಕ್ ದಿಸ್ ಅವಾರ್ಡ್ ಆನ್ ಬಿಹಾಫ್ ಆಫ್ ಆಲ್ ಮೈ brothers and sisters in this profession. Thank you for recognizing me. Jai Hind. ಚೈತ್ರ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ MC ಸುಧಾಕರ್ ಅವರು ಇರೋದ್ರಿಂದ ಚಿಕ್ಕದೊಂದು ಸಂವಾದ ಶ್ರೀಯುತ ಹರಿಪ್ರಸಾದ್ ಅವರು ನಡೆಸ್ಕೊಡ್ತಾರೆ. ಈ ಹೆಲ್ತ್ ಕೇರ್ ಅವಾರ್ಡ್ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಉನ್ನತ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ MC ಸುಧಾಕರ್ ಅವರಿದ್ದಾರೆ. ಭಾಳ ಮುಖ್ಯವಾಗಿ ಕರ್ನಾಟಕದ ಉನ್ನತ ಶಿಕ್ಷಣದ ವಿಚಾರದಲ್ಲಿ ಅವರು ಶಾಸಕರಾಗಿದ್ದಾಗಲೂ ಕೂಡ ಬಹಳ ಆ್ಯಕ್ಟಿವ್ ಆಗಿ ಸದನದ ಒಳಗಡೆ ಡಿಬೇಟ್ ಮಾಡ್ತಾ ಇದ್ದಂಥವ್ರು. ಇದೇ ಮೊದಲ ಬಾರಿ ಸಚಿವರಾಗಿಯೂ ಕೂಡ ಅಷ್ಟೇ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋಂಥವ್ರು. ಯಾವ ರೀತಿಯಾಗಿ ಈ ಹೆಲ್ತ್ ಕೇರ್ ಅವಾರ್ಡ್ಸ್ ಬಗ್ಗೆ ಹಾಗೆಯೇ ಕರ್ನಾಟಕದ ಶಿಕ್ಷಣದ ವ್ಯವಸ್ಥೆಯ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಈ ದಿನ ನ್ಯೂಸ್ 18 ಮತ್ತು ಫನಾ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಈ ಒಂದು ಹೆಲ್ತ್ ಕೇರ್ ಅವಾರ್ಡ್ಸ್ನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಲವಾರು ವಿಭಾಗಗಳಲ್ಲಿ ಸಾಧನೆಯನ್ನು ಮಾಡಿ ಪ್ರಶಸ್ತಿಗೆ ಬಜರರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಭಾಳ ಇಟ್ಸ್ ಅ ವೆರಿ ಆ್ಯಪ್ಟ್ ಪ್ರೋಗ್ರಾಮ್. ಭಾಳ ಮುಖ್ಯವಾಗಿ
ಈ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಜನರ ಸೇವೆಯನ್ನು ವಿವಿಧ ರೀತಿಯಲ್ಲಿ ಮಾಡ್ತಕ್ಕಂಥವರನ್ನು ಗುರುತಿಸ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ನಾನು ದಂತವೈದ್ಯನಾಗಿ ಒಂದು ಕಾಲೇಜಿನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡಿ ನಂತರ ರಾಜಕಾರಣಕ್ಕೆ ಬಂದಿರತಕ್ಕಂಥವನು. ನಾನು ನನ್ನ ಖಾಸಗಿ ಪ್ರಾಕ್ಟೀಸನ್ನು ವೃತ್ತಿಯನ್ನು ಕೂಡ ನಡೆಸಿರ್ತಕ್ಕಂಥವನು. ಈಗ ಸಾರ್ವಜನಿಕ ಬದುಕಿನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಭಾಳ ಪರಿಸ್ಥಿತಿಗಳು ನಾವು ಅಂದ್ಕೊಂಡಂಥ ರೀತಿಯಲ್ಲಿಲ್ಲ. ಈಗ ಪ್ರೈಮರಿ ಹೆಲ್ತ್ ಸೆಂಟರ್ನ ಒಂದು ಅವಾರ್ಡನ್ನು ನೋಡಿದೆ, ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ನಾನು ಒಬ್ಬ ದಂತವೈದ್ಯನಾಗಿ ಮತ್ತು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಸ್ನೇಹಿತರನ್ನು ನಾನು ನೋಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವೈದ್ಯರನ್ನು ನೇಮಕ ಮಾಡ್ತಕ್ಕಂಥದಕ್ಕೆ ಪ್ರಕ್ರಿಯೆ ಪ್ರಾರಂಭ ಮಾಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಯಾರೂ ತಯಾರಿಲ್ಲ. ಈಗ ನಮ್ಮ ಸ್ನೇಹಿತರು ಡಾಕ್ಟ್ರ್ ಹೇಳ್ತಾಯಿದ್ರು, ಮೇಜರ್ ಅವರು, ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ. ಸರ್ಕಾರ ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂತಕ್ಕಂಥದ್ದಲ್ಲ. ಎಲ್ಲ ಸರ್ಕಾರಗಳು ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಇಚ್ಛೆ ಇಟ್ಕೊಂಡು ನಾನಾ ರೀತಿಯಾದಂಥ ಒಂದು ನ್ಯಾಷನಲ್ ಹೆಲ್ತ್ ಮಿಷನ್ ಇರ್ಬೋದು ಅಥವಾ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಸರ್ಕಾರ ನೇರವಾಗಿ ತೊಗೊಳ್ಳೋವಂಥದ್ದು ಇರ್ಬೋದು, ಇವೆಲ್ಲ ಪ್ರಯತ್ನಗಳು ಮಾಡ್ತದೆ. ಈಗ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲೇ ನಾವು ಹಲವಾರು ಬಾರಿ ನಾವು ಕಾಲ್ಫರ್ ಮಾಡಿದಾಗ 21 ಪೋಸ್ಟ್ಗೆ ನಾವು ಕಾಲ್ಫರ್ ಮಾಡಿದ್ರೆ ಕೇವಲ 3-4 ಜನ ವೈದ್ಯರು ಮಾತ್ರ ಅದರಲ್ಲಿ ಭಾಗವಹಿಸ್ತಾರೆ. ಈ ರೀತಿ ಪರಿಸ್ಥಿತಿ ಇದೆ. ಕಾರಣ ಅದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ. ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಸೂಕ್ತವಾದಂಥ ಸೌಲಭ್ಯ ಇಲ್ಲ ಅಂತಕ್ಕಂಥದ್ದು. ನಾನು 2004ರಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಮೊದಲು ಆದ್ಯತೆ ಕೊಟ್ಟಿದ್ದು ಅಲ್ಲಿ ವೈದ್ಯರ ಕ್ವಾರ್ಟರ್ಸನ್ನು ಸರಿ ಮಾಡ್ತಕ್ಕಂಥದ್ದು. ಇಷ್ಟೆಲ್ಲ ಮಾಡಿದ್ರೂ ಸಹ ಒಂದು ಮಾನಸಿಕವಾಗಿ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲಿ ನೆಲೆಸಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರ ಸಂಖ್ಯೆ ಕಮ್ಮಿ ಆಗಿದೆ. ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ ಮಾತು. ಇವತ್ತು ಹಿರಿಯರು ನಮ್ಮ ಬೆಳಗಾಂನ ಜಿಲ್ಲೆಯಲ್ಲಿ ಅವರು ಕೇವಲ 10 ರೂಪಾಯಿ ಏನೋ ಚಾರ್ಜ್ ಮಾಡಿ ಕಲಬುರಗಿ ಜಿಲ್ಲೆಯ ಹಿರಿಯರು ಈಗ ಅವರು ಮಾಡ್ತಾ ಇರ್ತಕ್ಕಂಥ ಸೇವೆ ಆ ರೀತಿ ವೈದ್ಯರು ಸಮಾಜದಲ್ಲಿ ಭಾಳಷ್ಟು ಈ ರೀತಿ ಜನರ ಬಗ್ಗೆ ಕಾಳಜಿ ವಹಿಸಿ ಮಾಡ್ತಕ್ಕಂಥವರ ಸಂಖ್ಯೆ ಭಾಳ ಕಮ್ಮಿ ಇದೆ. ಅದರಿಂದ ನಾವು ಭಾಳಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಯತ್ನ ಆಗ್ತಾಯಿದೆ. ನಾನು ಇಲ್ಲೇ ಎದುರುಗಡೆ ಪ್ಯಾಲೇಸ್ ರೋಡಲ್ಲಿ ಹಾಸ್ಟೆಲಲ್ಲೇ ಇದ್ದಿದ್ದು, ನಮ್ಮ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಹಾಸ್ಟೆಲಲ್ಲೇ ನಾನು ಓದಿದ್ದು. ಅಲ್ಲಿ ನಮ್ಮ ಸ್ನೇಹಿತರು ನಾವೆಲ್ಲ ಬಂದಾಗ ನಮ್ಮ ಆಲೋಚನೆಗಳು ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರ ಆಲೋಚನೆಗಳು ಒಂದು ರೀತಿ ಇರ್ತದೆ. 4.5 ವರ್ಷ 5 ವರ್ಷ ಅಲ್ಲಿ ಸಮಯ ಬೆಂಗಳೂರಿನಲ್ಲಿ ಪ್ಯಾಲೇಸ್ ರೋಡಲ್ಲಿ ಕಳೆದ ಮೇಲೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ನಮ್ಮ ಮಕ್ಕಳು ಅಲ್ಲಿ ಬೆಳಿಬೇಕು, ಅಲ್ಲಿ ವಿದ್ಯಾಭ್ಯಾಸವನ್ನು ಪಡಿಬೇಕು ಅಂತಕ್ಕಂಥ ಆಲೋಚನೆ ಯಾರಲ್ಲೂ ಇರೋದಿಲ್ಲ. ಇದು ವಾಸ್ತವಾಂಶ ಇದು. ಅದರಿಂದ ಇವತ್ತಿನ ಇವೆಲ್ಲ ಪರಿಸ್ಥಿತಿಗಳ ನಡುವೆ ಸರ್ಕಾರಗಳು ತನ್ನ ಪ್ರಯತ್ನಗಳನ್ನು ಮಾಡ್ತಾಯಿದೆ. ಅದರಿಂದ ಇವತ್ತು ತಾವು ಈಗ ಏನು ಒಂದು ಪ್ರಯತ್ನ ತಾವು ಮಾಡಿದ್ದೀರ, ನಿಜವಾಗ್ಲೂ ಇದು ಭಾಳ ಶ್ಲಾಘನೀಯ. ಇವತ್ತು ಈ ರೀತಿಯಾಗಿ ಗುರುತಿಸಿದಾಗ ಇದರಿಂದ ಮತ್ತಷ್ಟು ಜನ ಉತ್ತೇಜಿತರಾಗಿ ಪ್ರೋತ್ಸಾಹ ಅವ್ರಿಗೂ ಸಿಗುತ್ತೆ ಮತ್ತು ಈ ರೀತಿ ನಾವ್ಯಾಕೆ ಸೇವೆ ಮಾಡಬಾರ್ದು ಅಂತಕ್ಕಂಥದ್ದು ಅವರು ಕೂಡ ಆಲೋಚನೆ ಮಾಡ್ತಕ್ಕಂಥದ್ದು ಸಾಧ್ಯ ಆಗುತ್ತೆ. ಅದರಿಂದ ಭಾಳ ಉತ್ತಮವಾದಂಥ ಒಂದು ಪ್ರಯತ್ನ ತಾವು ಮಾಡಿದ್ದೀರ. ಈಗ ತಾವು ನಮ್ಮ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ವೈದ್ಯಕೀಯ ಶಿಕ್ಷಣ ಬೇರೆ, ಹೈಯರ್ ಎಜುಕೇಷನಲ್ಲಿ ನಮಗೆ ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ. ಇವತ್ತು ನಮಗೆ ಗೊತ್ತಿದೆ ಇಡೀ ರಾಜ್ಯದಲ್ಲೇ ಇಡೀ ದೇಶದಲ್ಲೇ ಇವತ್ತು ದ ಪ್ರೆಸೆನ್ಸ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನೀತಿ ಆಯೋಗದವರು ಒಂದು ಸರ್ವೆ ಮಾಡಿದ್ದಾರೆ. ದೇಶದಲ್ಲಿ 1 ಲಕ್ಷ ಜನಸಂಖ್ಯೆಗೆ ಎಷ್ಟು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತಕ್ಕಂಥ ಮಾಹಿತಿ. ನ್ಯಾಷನಲ್ ಆ್ಯಾವ್ರೇಜ್ ಬಂದು 30 ಇದೆ. ಆದರೆ ಕರ್ನಾಟಕದಲ್ಲಿ 66 ಇನ್ಸ್ಟಿಟ್ಯೂಷನ್ಸ್ ಇದೆ. ಪರ್ ಲ್ಯಾಕ್ ಆಫ್ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ 66 ಇನ್ಸ್ಟಿಟ್ಯೂಷನ್ಸ್ ಇದೆ. ಆದರೂ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಯಾರು ಪದವಿಗಳನ್ನು ಪಡಿತಾರೆ ಉದ್ಯೋಗ ಅವಕಾಶಗಳು ಭಾಳ ವಿರಳವಾಗಿದ್ದಾವೆ. ಇವತ್ತು ಕೈಗಾರಿಕೆ ಇರ್ಬೋದು ಅಥವಾ ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಕೋರ್ಸಸ್ ಇರ್ಬೋದು, ಇವೆಲ್ಲದರಲ್ಲೂ ಈಗ ಏನು ನಿರೀಕ್ಷೆ ಮಾಡ್ತಾಯಿದ್ದಾರೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಬೇರೆ ಬೇರೆ ಸೆಕ್ಟರ್ಸಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯದ ಕೊರತೆ ಇದೆ. ಇವತ್ತು ಜಾಬ್ ರೆಡಿನೆಸ್ ಇಲ್ಲ. ಇವಾಗ ನಮ್ಮ ಏನೇ ಕೋರ್ಸಲ್ಲಿ ಇವತ್ತು ಮೆಡಿಕಲ್ಲು ಅಥವಾ ಡೆಂಟಲ್ ಅಥವಾ ಅಲೈಡ್ ಮೆಡಿಕಲ್ ಕೋರ್ಸಸ್, ಪ್ಯಾರಾಮೆಡಿಕಲ್ ಕೋರ್ಸಸಲ್ಲಿ ದೇರ್ ಆಲ್ ಜಾಬ್ ರೆಡಿ. ದ ಮೊಮೆಂಟ್ ದೇ ಫಿನಿಶ್ ದೇರ್ ಕಂಪ್ಲೀಟ್ ದೇರ್ ಕೋರ್ಸ್
ದೇ ಕ್ಯಾನ್ ಸ್ಟ್ರೈಟ್ ಅವೇ ಗೋ ಆನ್ ಪ್ರಾಕ್ಟೀಸ್ ವಿತ್ ವಾಟ್ ಎವರ್ ರಿಜಿಸ್ಟ್ರೇಷನ್ಸ್ ದೇ ಹ್ಯಾವ್ ಟು ಡೂ. ಬಟ್ ನಮ್ಮಲ್ಲಿ ಏನಾಗಿದೆ, ಆ ರೀತಿ ಪರಿಸ್ಥಿತಿ ಇಲ್ಲ. ಅದನ್ನು ನಾವು ಈಗ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಅಂತಕ್ಕಂಥ ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗ 2ನೇ ವರ್ಷ, 3ನೇ ಅವರ 5ನೇ ಮತ್ತು 6ನೇ ಸೆಮಿಸ್ಟ್ರಲ್ಲಿ ಡೈರೆಕ್ಟ್ಲಿ ಅವರು ರಿಟೇಲ್ ಸೆಕ್ಟರಲ್ಲಿ ಕೆಲಸ ಮಾಡೋಂಥದ್ದು, BCom ಇನ್ ರಿಟೇಲ್, BCom ಇನ್ ಇ-ಕಾಮರ್ಸ್, BCom ಇನ್ ಲಾಜಿಸ್ಟಿಕ್ಸ್, BCom ಇನ್ BFSI, ಈ ರೀತಿ ಹೊಸ ಒಂದು ಸ್ಪೆಸಿಫಿಕ್ ಡಿಗ್ರಿ ಪ್ರೋಗ್ರಾಮ್ಸ್ನ ನಾವು ಪ್ರಾರಂಭ ಮಾಡಿದ್ದೀವಿ 2024ರಿಂದ. ಈಗ ಅವರು ನೇರವಾಗಿ ಈಗ ಕ್ರೋಮಾ ಔಟ್ಲೆಟಲ್ಲಿ ಕೆಲಸ ಮಾಡ್ತಾರೆ 5th and 6th ಸೆಮಿಸ್ಟ್ರಲ್ಲಿ, ಇಲ್ಲ ರಿಲಯನ್ಸಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಗೆಟ್ ಸ್ಟೈಪೆಂಡ್. ನಂತರ ಅಲ್ಲಿ ಅವರ ಕಾರ್ಯಕ್ಷಮತೆ, ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಇಮಿಡಿಯೇಟ್ಲಿ ದೇ ವಿಲ್ ಗೆಟ್ ಅಬ್ಸಾರ್ಬ್ಡ್. ಸೊ ಇದೆಲ್ಲ ಡಿಮ್ಯಾಂಡ್ ಇರ್ತಕ್ಕಂಥ ಸೆಕ್ಟರ್ಸು. ಈ ಥರ ನಾವು ಈ ಒಂದು ರೆಗ್ಯುಲರ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ. ಮತ್ತು ಟೆಕ್ನಿಕಲ್ ಕೋರ್ಸಸಲ್ಲಿ ಇವತ್ತು ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕಲ್ಲಿ ನಾವು ಸ್ಕಿಲ್ಲಿಂಗಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತಕ್ಕಂಥ ಪ್ರಯತ್ನ. ಆ ನಿಟ್ಟಿನಲ್ಲಿ ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ನಾವು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಈ ರೀತಿ ಭಾಳಷ್ಟು ಬದಲಾವಣೆಗಳನ್ನು ತರ್ತಾಯಿದ್ದೀವಿ. ಮತ್ತು ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಷನ್ ಮಾಡ್ತಾಯಿದ್ದೀವಿ. ಈಗ ಟ್ರಾನ್ಸ್ನ್ಯಾಷನಲ್ ಎಜುಕೇಷನ್ ಅಂಥೇಳಿ ಮೊನ್ನೆ ನಾನು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಲಂಡನ್ ಪ್ರವಾಸ ಮಾಡಿದ್ವಿ. ಹಲವಾರು ವಿಶ್ವವಿದ್ಯಾಲಯಗಳನ್ನು, ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ವೋಲ್ವರ್ಹ್ಯಾಂಪ್ಟನ್ ಯೂನಿವರ್ಸಿಟಿ ಮತ್ತು ಲ್ಯಾಂಕಸ್ಟರ್ ಯೂನಿವರ್ಸಿಟಿ, ಈ ಹಲವಾರು ವಿಶ್ವವಿದ್ಯಾಲಯಗಳನ್ನು ನೋಡಿದ್ವಿ. ಈಗ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗ್ತಾಯಿದ್ದಾವೆ. ಎಲ್ಲೋ ಒಂದು ಕಡೆ ಒಂದು ರೀತಿ ಶೈಕ್ಷಣಿಕ ಸ್ಪರ್ಧೆ ಏರ್ಪಡ್ತದೆ. ಇವತ್ತು ಸುಮಾರು 29 ಖಾಸಗಿ ವಿಶ್ವವಿದ್ಯಾಲಯಗಳಿದ್ದಾವೆ. ಸರ್ಕಾರದ ವಿಶ್ವವಿದ್ಯಾಲಯಗಳು 32 ಇದ್ದಾವೆ. ಒಟ್ಟಾರೆಯಾಗಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಶೈಕ್ಷಣಿಕ ಬದಲಾವಣೆಯನ್ನು ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕರ್ನಾಟಕ ಎಲ್ರಿಗೂ ತಿಳಿದ ಹಾಗೆ ಇವತ್ತು ಈಗ ನಮ್ಮ DCM ಅವ್ರು ಹೇಳಿದಾಗೆ ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಅಲ್ಲ. ಬಹುಶಃ 70-80 ವರ್ಷಗಳ ಹಿಂದೆಯೇ ಈ ಒಂದು ಪ್ರೈವೇಟ್ ಎಂಟಿಟಿಯನ್ನು ನಾವು ಏನು ಅವಕಾಶ ಮಾಡಿಕೊಟ್ವಿ, ಅದು ಮೆಡಿಕಲ್ ಸೈಡ್ ಇರ್ಬೋದು ಅಥವಾ ಬೇರೆ ಟೆಕ್ನಿಕಲ್ ಸೈಡ್ ಇರ್ಬೋದು ಅಥವಾ ಬೇರೆ ಅವಕಾಶಗಳು ಕೊಟ್ವಿ, ಬೇರೆ ರಾಜ್ಯಗಳಕ್ಕಿಂತ ಮುಂಚೂಣಿಯಲ್ಲಿದ್ವಿ. ಈಗ ನಾನು 86ರಲ್ಲಿ ಡೆಂಟಲ್ ಸೇರಿದಾಗ ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಪ್ರೈವೇಟ್ ಡೆಂಟಲ್ ಕಾಲೇಜಸ್ ಅಥವಾ ಮೆಡಿಕಲ್ ಕಾಲೇಜಸ್ ಇರಲಿಲ್ಲ. ಇಡೀ ದೇಶದ ಮೂಲೆ ಮೂಲೆಗಳಿಂದ ಎಲ್ಲರೂ ಕರ್ನಾಟಕಕ್ಕೆ ಬರ್ತಾಯಿದ್ರು. ಕರ್ನಾಟಕದಲ್ಲಿ ವೈದ್ಯಕೀಯ ಶಿಕ್ಷಣ ಅಥವಾ ದಂತ ವೈದ್ಯಕೀಯ ಶಿಕ್ಷಣ ಅಥವಾ ಇಂಜಿನಿಯರಿಂಗ್ ಕೋರ್ಸ್ ಬರ್ತಾಯಿದ್ರು. ನಂತರ ಬೇರೆ ರಾಜ್ಯಗಳಲ್ಲಿ ಆಗಿದ್ದರಿಂದ ನಾವು ಎಲ್ಲ ವಿಚಾರದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದರಿಂದ ಇವತ್ತು ನಾವು IT ಹಬ್ ಆಗಿದ್ದೀವಿ, ಸಿಲಿಕಾನ್ ವ್ಯಾಲಿ ಅಂತ ಎಲ್ಲ ರೀತಿ ನಾವು ಇವತ್ತು ಒಂದು ಒಳ್ಳೆಯ ಎಕೋಸಿಸ್ಟಮ್ ಕ್ರಿಯೇಟ್ ಆಗಿದ್ದರಿಂದ ಇವತ್ತು ಉನ್ನತ ಶಿಕ್ಷಣ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇದು ಎಲ್ಲರ ಪ್ರಯತ್ನ ಮತ್ತು ನಾವು ಇನ್ನಷ್ಟು ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಚಾರಿಟಬಲ್ ಟ್ರಸ್ಟ್. ಇದನ್ನು ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಸ್ಯಾಂಡಲ್ವುಡ್ನ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. Best charitable trust goes to Shri Satya Sai Loka Seva Trust. ನಿಮ್ಮ ಸೇವೆಯ ಕುರಿತಂತೆ ಒಂದು ವಿಡಿಯೋ ಇದೆ, ಮೊದಲಿಗೆ ಅದನ್ನು ನೋಡೋಣ. ವಿಡಿಯೋ ಪ್ಲೀಸ್. ದುಡ್ಡೇ ಇಲ್ಲದೆ ಚಿಕಿತ್ಸೆ ನೀಡುತ್ತಿರೋ ಆಸ್ಪತ್ರೆ, ಬಡ ರೋಗಿಗಳ ಬದುಕು ಬೆಳಗ್ತಿರೋ ಆಸ್ಪತ್ರೆ, ಸೇವೆಯೇ ಪರಮೋಧರ್ಮ ಎಂಬಂತೆ ನಡೆಯುತ್ತಿರೋ ಆಸ್ಪತ್ರೆ, ಅದುವೇ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ ನಡೆಸುತ್ತಿರೋ ಆಸ್ಪತ್ರೆ. 4 ವರ್ಷದಿಂದ ಸದ್ಗುರು ಮಧುಸೂದನ್ ಸಾಯಿ ಅವರು ಒಂದೇ ಒಂದು ಕಾರಣದಿಂದ ಸ್ಥಾಪಿಸಿದ್ರು, ಜನರಿಗೆ ಸೇವೆ ಮಾಡಬೇಕು. ಈ ಕಾಲದಲ್ಲಿ ಆರೋಗ್ಯ ಒಂದು ಬಿಸ್ನೆಸ್ ಮಾಡೆಲ್ ಆಗಿರೋದನ್ನ ಬಹಳ ನೊಂದು ಹಳ್ಳಿ ಜನಕ್ಕೆ ಸೇವೆ ಸಿಗಬೇಕು, ಅವರ ಆರೋಗ್ಯ ನಾವು ನೋಡ್ಕೋಬೇಕು, ರೋಗಿಯೇ ನಾರಾಯಣ, ಮಾನವ ಸೇವೆನೇ ಮಾಧವ ಸೇವೆ ಅನ್ನೋ ಒಂದು ಮಾದರಿಯಾಗಿ ಈ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಆಗಬೇಕು ಅಂತ ಸ್ಥಾಪಿಸಿದ್ರು. ಹೃದ್ರೋಗ ಸಮಸ್ಯೆ, ಶ್ವಾಸಕೋಶ ಸಮಸ್ಯೆ, ಮೆದುಳು ಮತ್ತು ನರಮಂಡಲ ಸಮಸ್ಯೆ ಸೇರಿದಂತೆ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತಿದೆ. ವಿಶ್ವ ದರ್ಜೆಯ ಹೈಟೆಕ್ ಆಸ್ಪತ್ರೆ, ತಜ್ಞ ವೈದ್ಯರ ತಂಡ ಲಕ್ಷಾಂತರ ಜನರ ಬದುಕನ್ನ ಬೆಳಗಿಸಿದೆ. ನನ್ಗೆ ಇವಾಗ ನೋವೇ ಇಲ್ಲ ಹೇಳ್ಬೇಕಂದ್ರೆ. ಆ ತರ ನೋವು ಏನು 5 ವರ್ಷದಿಂದ ನಾನು ನೋವು ತಿಂತಾ ಇದ್ದೆ, ಅದನ್ನ ಇವಾಗ ಆಲ್ಮೋಸ್ಟ್ ಅಲ್ಲಿ ನೋವು ಕಡಿಮೆನೆ ಇಲ್ಲವೇ ಇಲ್ಲ. ನೋವು ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಡಾಕ್ಟರ್ಸು ನನ್ಗೆ ಕೇರ್ ತಗೋತಾ ಇದ್ದಾರೆ. ಇಂಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದುಡ್ಡೇ ತಗೊಳ್ಳಲ್ಲ, ಅದಕ್ಕೇನೆ ಈ ಆಸ್ಪತ್ರೆಯಲ್ಲಿ ಬಿಲ್ ಕೌಂಟರೇ ಇಟ್ಟಿಲ್ಲ. ಭಾರತ, ಅಮೆರಿಕ, ಫಿಜಿ, ಶ್ರೀಲಂಕಾ, ನೈಜೀರಿಯಾ ಸೇರಿದಂತೆ ಹಲವಾರು ದೇಶಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಉಚಿತ ಚಿಕಿತ್ಸೆ ನೀಡಲಾಗ್ತಿದೆ. ವೈದ್ಯಕೀಯ ಸೇವೆ ಜೊತೆಗೆ 40,000 ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗ್ತಿದೆ.
ಫೀಡ್ ದಿ ವರ್ಲ್ಡ್ ಕಾರ್ಯಕ್ರಮದ ಅಡಿಯಲ್ಲಿ 15 ದೇಶಗಳ 5 ದಶಲಕ್ಷಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಆಹಾರ ನೀಡುತ್ತಿರುವ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ಗೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ದೇಶ ವಿದೇಶದ 100 ಗಣ್ಯರು ಮೆಚ್ಚುಗೆ ಸೂಚಿಸಿದ್ದಾರೆ. ಇಂಥ ಶ್ರೀ ಸತ್ಯಸಾಯಿ ಲೋಕಸೇವಾ ಸಂಸ್ಥೆಯ ಆಸ್ಪತ್ರೆಗೆ ನ್ಯೂಸ್ 18 ವತಿಯಿಂದ ಅತ್ಯುತ್ತಮ ಚಾರಿಟೇಬಲ್ ಟ್ರಸ್ಟ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿ. Namaskara, and it's a huge honor and privilege because you are doing a great service to humankind, and it's one of the best charitable hospitals in the world, not only in India, and it's our annual award, and it goes to one of the best charitable hospitals, and we have a jury, and normally we debate endlessly. Sometimes for 1 hour we discuss or debate over a hospital. This time there was no debate at all, and I proposed the name of this hospital and everyone said, okay, we'll give it. And there was no debate. We took the decision in just 30 seconds. And that says a lot about what you are doing. And it's a huge honor. And all that I can say is thank you. Great spiritual leader, global humanitarian, ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಶಿಕ್ಷಣ, ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ತಂದರು. ಸಂಪೂರ್ಣ ಉಚಿತ ಸೇವೆಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಕ್ರಾಂತಿಯನ್ನು ತಂದರು. ಅದನ್ನು ಈಗ ಭಗವಾನ್ ಬಾಬಾರವ್ರ ನಂತರ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಮುಂದುವರಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಸುಮಾರು 5,000 ಮಕ್ಕಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ 6ನೇ ತರಗತಿಯಿಂದ PhD ತನಕ, ಅಲ್ಲದೆ ಮೆಡಿಕಲ್ ಕಾಲೇಜ್, ನಮ್ಮ ಡೈರೆಕ್ಟ್ರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರೆ, ಸಂಪೂರ್ಣ ಉಚಿತವಾಗಿ ಶಿಕ್ಷಣದ ಜೊತೆಗೆ ಅವರು ಎಲ್ಲವನ್ನೂ ಕೂಡ ಅವರು ಒಂದು ಜೊತೆ ಬಟ್ಟೆಲಿ ಬಂದರೆ ಸಾಕು, ಮತ್ತು ಯಾವುದೇ ಖರ್ಚಿಲ್ಲ, ಶಿಕ್ಷಣ ಸಂಸ್ಥೆಯಲ್ಲಿ ಸಂಪೂರ್ಣ ಉಚಿತವಾದಂಥ ಶಿಕ್ಷಣ ನೀಡ್ತಾ ಇದ್ದೀವಿ. ಹಾಗೆ 20 ಜಿಲ್ಲೆಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದೀವಿ. ಕರ್ನಾಟಕದ 20 ಜಿಲ್ಲೆಗಳಲ್ಲಿ, ತಮಿಳುನಾಡಿನ 2 ಜಿಲ್ಲೆಗಳಲ್ಲಿ ಹಾಗೂ ತೆಲಂಗಾಣದ 1 ಜಿಲ್ಲೆಯಲ್ಲಿ, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಕಳು, ಇದು ಗ್ರಾಮೀಣ ಪ್ರಾಂತ್ಯದಿಂದ ಬಂದಿರತಕ್ಕಂಥ ಬಡ ಮಕ್ಕಳಿಗೆ ಆದ್ಯತೆ ಕೊಟ್ಟು ಅವ್ರನ್ನ ಶಿಕ್ಷಿತರನ್ನಾಗಿ ಮಾಡ್ತಾಯಿದ್ದೀವಿ. ಮತ್ತು ಹೆಲ್ತ್ ಕೇರ್ ಸರ್ವಿಸ್ಗೆ ಬಂದಾಗ ಕಳೆದ 10 ವರ್ಷಗಳಲ್ಲಿ 5 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, 4 ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಕೇರ್ ಹಾಸ್ಪಿಟಲ್ಸ್, ರಾಯ್ಪುರ್, ಛತ್ತೀಸ್ಗಢನ ರಾಯ್ಪುರ್, ಹರಿಯಾಣದ ಪಲ್ವಲ್, ಮುಂಬೈನ ಮತ್ತು ಕಾರ್ಗರ್ ಹಾಗೂ ಹೈದರಾಬಾದ್ನಲ್ಲಿ, ಮತ್ತು ಇಲ್ಲಿ ಮುದ್ದೇನಹಳ್ಳಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಒಂದು ಕಂಪ್ಲೀಟ್ಲಿ ಫ್ರೀ ಮೆಡಿಕಲ್ ಕಾಲೇಜ್ಗೆ ಜೋಡಣೆ ಆಗಿರ್ತಕ್ಕಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಹಾಗೂ ಶ್ರೀಲಂಕಾ, ನೈಜೀರಿಯಾ, ಫಿಜಿ ಮತ್ತು ಅಮೇರಿಕಾದಲ್ಲಿ ಈ ಎಲ್ಲ ಆಸ್ಪತ್ರೆಗಳು ಸಂಪೂರ್ಣ ಉಚಿತ ಸೇವೆಯನ್ನು ನೀಡ್ತಾ ಇದೆ. ಎಲ್ಲೂ ಕೂಡ ನಮ್ಮಲ್ಲಿ ಬಿಲ್ಲಿಂಗ್ ಕೌಂಟ್ರೇ ಇಲ್ಲ, ಸಿರ್ಫ್ ದಿಲ್ ನೋ ಬಿಲ್. ಮತ್ತು ಎಲ್ಲ ಸೇವೆಗಳು ಅತ್ಯುತ್ತಮವಂಥ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಸೇವೆಗಳು ಒಳಗೊಂಡಿವೆ ಇದರಲ್ಲಿ. ಮತ್ತು ಬಾಬಾರವರು ಬಹಳ ಡ್ರೈ ಏರಿಯಾ ಆಗಿರ್ತಕ್ಕಂಥ, ಹಿಂದುಳಿದ ಪ್ರದೇಶ ಆಗಿರ್ತಕ್ಕಂಥ ಅನಂತಪುರ ಜಿಲ್ಲೆಗೆ, ಸಂಪೂರ್ಣ ಜಿಲ್ಲೆಗೆ ಮನೆ ಮನೆಗೂ ನೀರನ್ನು ಒದಗಿಸ್ಕೊಟ್ರು, ಆ ಸೇವೆ ಮಾಡಿದ್ರು. ಅದೇ ರೀತಿ ಈಗ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಕರ್ನಾಟಕ ರಾಜ್ಯದ ಈ ಪೌಷ್ಟಿಕತೆ ವಿಭಾಗದಲ್ಲಿ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೂ ಸುಮಾರು 53 ಲಕ್ಷ ಮಕ್ಕಳಿಗೆ ಪ್ರತಿ ದಿವಸ ನಮ್ಮ ಸಂಸ್ಥೆಯಿಂದ, ಅನ್ನಪೂರ್ಣ ಟ್ರಸ್ಟ್ ವತಿಯಿಂದ ಸಾಯಿಶ್ಯೂರ್ ಎಂಬ ಮಲ್ಟಿ ನ್ಯೂಟ್ರಿಯೆಂಟ್ ಪೌಡರ್ ನೀಡ್ತಾ ಇದ್ದೀವಿ, ಮಾರ್ನಿಂಗ್ ನ್ಯೂಟ್ರಿಷನ್. ಇವೆಲ್ಲವೂ ಕೂಡ ಸಮಾಜದಲ್ಲಿ ನಮ್ಮದೇ ಆದಂಥ ಒಂದು ಪುಟ್ಟ ಕಾಣಿಕೆ, ಸಮಾಜವನ್ನು ನಮ್ಮದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಡೀತಾ ಇದೆ. ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಇದೆಲ್ಲವನ್ನು ಕೂಡ ಇವತ್ತು ಕುಗ್ರಾಮವಾದಂಥ ಒಂದು ಮುದ್ದೇನಹಳ್ಳಿ, ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸಿದಂಥ ಒಂದು ಕುಗ್ರಾಮದಲ್ಲಿ ಇವತ್ತು ಇದನ್ನು ಗ್ಲೋಬಲ್ ಸೆಂಟರ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ನಮ್ಮ ನ್ಯೂಸ್ 18 ಚಾನಲ್ನವರು ನಮ್ಮನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ನಮಗೆ ಕೃತಜ್ಞತೆಗಳು. ಹರಿಪ್ರಸಾದ್ರವ್ರಿಗೆ ಮತ್ತು ಸಹೋದರಂಥ DP ಸತೀಶ್ ಅವರಿಗೆ. ಈ ಪ್ರಶಸ್ತಿಯನ್ನು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲೇ ಓದಿದಂಥ ಡಾಕ್ಟರ್ MC ಸುಧಾಕರ್ ಅವರು ಇವತ್ತು
ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಅವ್ರ ಕೈಯಿಂದ ತೆಗೆದುಕೊಳ್ತಾ ಇರ್ತಕ್ಕಂಥ ಹೆಮ್ಮೆ ಆಗಿದೆ. ನಮ್ಮ ಎಲ್ಲ ಒಂದು ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಜೊತೆಗಿದ್ದು ನಮಗೆ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಡ್ತಾ ಇರ್ತಕ್ಕಂಥ ಅವ್ರಿಗೆ ಕೃತಜ್ಞತೆ. ನಮ್ಮದೇ ಜಿಲ್ಲೆಯಲ್ಲಿ ಹುಟ್ಟಿ ನಮ್ಮ ಸಂಸ್ಥೆಯಲ್ಲಿ ಓದಿ ಇವತ್ತು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವ್ರ ಕೈಯಿಂದ ತೆಗೆದುಕೊಳ್ತಾ ಇರೋದು ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಮಾತಾಡಬೇಕು ಅನಿಸ್ತಾ ಇದೆ. ಈಗ ನಮ್ಮ ಗೋವಿಂದ ರೆಡ್ಡಿ ಅವರು ನಮಗೆ ಸೀನಿಯರ್ ಆಗಿದ್ದರು, ಹಿರಿಯರು. ನನಗೆ ಗೊತ್ತಿರಲಿಲ್ಲ ಇವರು ಬಂದಿದ್ದರು. ನನಗೆ ಮುಂಚಿತವಾಗಿ ಗೊತ್ತಿದ್ದರೆ ಒಂದು 2 ಮಾತು ಆಗಲೇ ಹೇಳ್ತಿದ್ದೆ. ಭಾಳ ಹೆಮ್ಮೆ ಆಗ್ತಾಯಿದೆ. ನಾನು 8ನೇ ತರಗತಿ 9, 10ನೇ ತರಗತಿ ನಾನು ಅಲ್ಲೇ ಓದಿರ್ತಕ್ಕಂಥದ್ದು. ನನ್ನ ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು ಅವರು 6 ವರ್ಷ ಅಲ್ಲಿ ಓದಿದ್ದಾರೆ. ನಾನು ಬರೀ 3 ವರ್ಷ ಅಲ್ಲಿ ಓದಿದ್ದೆ. ಅವರು 5ನೇ ತರಗತಿಯಿಂದ ಅಲ್ಲೇ ಓದಿದ್ದಾರೆ. ಈ ರೀತಿ ಭಾಳಷ್ಟು ಜನ ಅಲ್ಲಿ ಓದಿರ್ತಕ್ಕಂಥವ್ರು ಇದ್ದೀವಿ. ಒಂದು ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಇವತ್ತು ಶ್ರೀ ಸದ್ಗುರು ಮಧುಸೂದನ್ ಸಾಯಿ ಅವರ ಮುಖಾಂತರ ಶ್ರೀ ಸತ್ಯಸಾಯಿ ಬಾಬಾ ಅವರ ಒಂದು ಆಶೀರ್ವಾದದಿಂದ ಅಲ್ಲಿ ನೆರವೇರ್ತಾ ಇದೆ. ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜಿಗೆ ಈಗ ಪೇಷಂಟ್ಸ್ನ ಕೊರತೆ ಕಾಣ್ತಾ ಇದೆ. ಈಗ ಜನರಲ್ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ 1200, 1300 ಜನ ಪೇಷಂಟ್ಸ್ ಪ್ರತಿ ದಿವಸ ಔಟ್ ಪೇಷಂಟ್ಸ್ ಇರ್ತಾಯಿದ್ರು. ಮತ್ತು ಈಗ ಇಲ್ಲಿ ಆಸ್ಪತ್ರೆ ಪ್ರಾರಂಭ ಆದಮೇಲೆ ಇಲ್ಲಿಗೆ ಈಗ ಎಲ್ಲರೂ ಈಗ ಅವ್ರು ಏನು ಹೇಳಿದ್ರು, ಗೋವಿಂದ ರೆಡ್ಡಿ ಅವ್ರು ಹೇಳಿದಾಗೆ ದೇರ್ ಇಸ್ ನೋ ರಿಸಿಟ್ ಕೌಂಟರ್. ರಿಸಿಟ್ ಅನ್ನತಕ್ಕಂಥ ಪದಕ್ಕೆ ಅಲ್ಲಿ ಏನೂ ಇಲ್ಲ. ಈಗ ಎಲ್ಲರೂ ಅಲ್ಲೇ ಹೋಗಬೇಕು, ಅಲ್ಲೇ ಚಿಕಿತ್ಸೆ ಪಡಿಬೇಕು ಅಂತಕ್ಕಂಥ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆ 5-6 ಗಂಟೆಗೆ ಜನ ಅಲ್ಲಿ ಕ್ಯೂ ಸೇರಿಕೊಂಡು ಕೌಂಟರಲ್ಲಿ ತಪಾಸಣೆ ಮಾಡಿಕೊಂಡು ಟೋಕನ್ ತೆಗೆದುಕೊಂಡು ಹೋಗುವಂಥ ಒಂದು ದೊಡ್ಡ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ವಿ. ನಾನು ಮೊನ್ನೆ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಗೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನೋಡಿದೆ. ರಸ್ತೆ ಬದಿಯಲ್ಲೇ ವ್ಯವಸ್ಥೆ ಮಾಡಿದರು, ಪೂರ್ತಿ ಜನ ತುಂಬಿಕೊಂಡಿದ್ರು. ಈ ರೀತಿಯಾಗಿ ಬಹುಶಃ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ವೈದ್ಯಕೀಯ ಸೇವೆ ಲಭ್ಯ ಆಗ್ತಕ್ಕಂಥದ್ದು. ಈಗ ಇದೇ ವೇದಿಕೆಯಲ್ಲಿ ನಮ್ಮ ಮುಂದೆ ನಮ್ಮ ನೂತನವಾಗಿ ಜಯದೇವ ಆಸ್ಪತ್ರೆಯ ನಿರ್ದೇಶಕರಿದ್ದಾರೆ. ಜಯದೇವ ಆಸ್ಪತ್ರೆಯೂ ಒಂದು ದೊಡ್ಡ ಒಂದು ಇಟ್ಸ್ ಅ ಎಕ್ಸಾಂಪಲ್ ಫಾರ್ ದ ಎಂಟೈರ್ ಕಂಟ್ರಿ. ಇವತ್ತು ಒಂದು ಸರ್ಕಾರಿ ಸ್ವಾಮ್ಯದ ಒಂದು ಅಟಾನಮಸ್ ಇನ್ಸ್ಟಿಟ್ಯೂಟ್ ಜಯದೇವ ಸಂಸ್ಥೆ, ಭಾಳಷ್ಟು ಜನ ಇವತ್ತು ಅದಕ್ಕೆ ಶ್ರಮ ವಹಿಸಿದ್ದಾರೆ. ಇವತ್ತು ಜಯದೇವ ಸಂಸ್ಥೆ ಇಲ್ಲದೇ ಇದ್ದಿದ್ರೆ ಏನು ಆಗ್ತಾ ಇತ್ತು ಅಂತಕ್ಕಂಥದ್ದು ಒಂದು ಹೃದಯ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ನಾವ್ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ. ನಾನು ಇವತ್ತು ಬೆಳಗ್ಗೆನೇ ನಾನು ಅಲ್ಲಿ ತಪಾಸಣೆಗೆ ಹೋಗಿದ್ದೆ. ನಾನು ಅಲ್ಲಿ ನಮ್ಮ ಹೊಸ ನಿರ್ದೇಶಕರ ಜೊತೆ ಮಾತಾಡ್ತಿದ್ದೆ. ನಾನು ಹೇಳಿದೆ ಇದೇ ರೀತಿ ಬದಲಾವಣೆ ನಮ್ಮ ಕಿದ್ವಾಯಲ್ಲಿ ಆಗಬೇಕು. ಕಿದ್ವಾಯಿಗೆ ಭಾಳ ಒತ್ತಡ ಇದೆ. ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಪ್ರಾರಂಭ ಆಗಿದ್ದರೂ ಸಹ ಈ ಏನು ಜಯದೇವ ಮಾಡೆಲ್ ಆಫ್ ಆನ್ ಆಪ್ರೇಷನ್ಸ್ ಇದೆ, ಐ ಥಿಂಕ್ ದಟ್ಸ್ ರಿಯಲಿ ಇಟ್ಸ್ ಕಾಂಪಿಟಿಂಗ್ ವಿತ್ ದ ಪ್ರೈವೇಟ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಮಟ್ಟದಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಜನರಿಗೆ ಬಡವರಿಗೆ ಎಟಕತಕ್ಕಂಥ ರೀತಿಯಲ್ಲಿ ಇವತ್ತು ಸೇವೆಗಳನ್ನು ಕೊಡ್ತಾ ಇದೆ. ಆ ರೀತಿಯಾಗಿ ಇವತ್ತು ನಮ್ಮ ಮುದ್ದೇನಹಳ್ಳಿಯಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ, ನಾನು ಓದಿರ್ತಕ್ಕಂಥ ಸಂಸ್ಥೆ, ಆವತ್ತು ನಾವು ಓದೋವಂಥ ಸಂದರ್ಭದಲ್ಲಿ ಬರೀ ಒಂದು ಜಸ್ಟ್ ಒಂದು ಕ್ಲಿನಿಕ್ ಮಾತ್ರ ಇತ್ತು. ನಮಗೇನಾದರೂ ಹಾಸ್ಟೆಲ್ ತೊಂದರೆ ಆದರೆ ನಮಗೆ ಚಿಕಿತ್ಸೆ ಕೊಡೋದಕ್ಕೆ. ಇವತ್ತು ನಾವು ಯಾರೂ ಊಹಿಸಲಿಲ್ಲ ಒಂದು ವೈದ್ಯಕೀಯ ಕಾಲೇಜ್ ಅಲ್ಲಿ ಸ್ಥಾಪನೆ ಆಗುತ್ತೆ, ಈ ರೀತಿಯಾದಂಥ ಸೇವೆ ಕೊಡ್ತಾರೆ ಅಂತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ. ಮತ್ತೊಂದು, ನಾನು ಇವತ್ತು ಇಲ್ಲಿ ನಮ್ಮ DME ಅವರು ಇದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮ್ಮ ತಾಲೂಕಿನ ಆಸ್ಪತ್ರೆಯನ್ನು ಕಾರ್ಪೊರೇಟ್ ಸ್ಟೈಲ್ ಆಸ್ಪತ್ರೆಗೆ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯನ್ನು ನಾನು ಹಮ್ಮಿಕೊಂಡು ಪ್ರಯತ್ನ ಮಾಡ್ತಾಯಿದ್ದೀನಿ. ಕಾರಣ ಇವತ್ತು ಸರ್ಕಾರಿ ಆಸ್ಪತ್ರೆ ಅಂದರೆ ಒಂದು ರೀತಿ ಜನರಿಗೆ ಏನೋ ಒಂದು ರೀತಿ ಅಲ್ಲಿ ಯಾವುದೇ ಒಂದು ಶುಚಿತ್ವ ಇರೋದಿಲ್ಲ, ವೈದ್ಯರು ಸರಿಯಾಗಿರೋದಿಲ್ಲ, ಈ ರೀತಿ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಕ್ಕಂಥದ್ದಿದೆ. ಅದಕ್ಕೆ ಹೊರತುಪಡಿಸಿ ನಾನು ಮಾಡಬೇಕು ಅಂತಕ್ಕಂಥ ಪ್ರಯತ್ನ, ಮತ್ತೊಂದು ಪ್ರಯತ್ನ ಮಾಡಿದೆ. ನಮ್ಮ ಊರಿನವರೇ ಅಮೇರಿಕಲ್ಲಿ ಹೋಗಿ ಸುಮಾರು 50 ವರ್ಷ ಆಗಿತ್ತು ನೆಲೆಸಿ, ಅವರ ಸಂಪರ್ಕ ಸಿಕ್ಕಿದ ಮೇಲೆ ನಾನು ಅವರನ್ನು ಮಾತಾಡಿದಾಗ ಅವರು $1 ಮಿಲಿಯನ್ ನಾನು ಕೊಡ್ತೇನೆ ಆಸ್ಪತ್ರೆ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅಂತಕ್ಕಂಥದ್ದನ್ನು ನನಗೆ ಹೇಳಿದ್ದಾರೆ. ಈ ರೀತಿ ಹಲವಾರು ನಾವು ಪ್ರಯತ್ನಗಳನ್ನು ಮಾಡ್ತೀವಿ, ಆದರೆ ಕಟ್ಟತಕ್ಕಂಥದ್ದು ಸುಲಭ. ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದೀವಿ, ಆದರೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಬಹುಶಃ ನಮ್ಮ ವೈದ್ಯರು, ಅಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಯಾರಿರ್ತಾರೆ ಅವರ ಬದ್ಧತೆ ಭಾಳ ಮುಖ್ಯ. ಅದಕ್ಕೆ ಇಟ್ಸ್ ಅ ಎಕ್ಸಾಂಪಲ್ ಅಂದರೆ ನಮ್ಮ ಜಯದೇವ ಆಸ್ಪತ್ರೆ. ಇಟ್ಸ್ ಅ ರಿಯಲಿ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಆಲ್ ದ ಮೆಡಿಕಲ್ ಕಾಲೇಜಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಐ ಥಿಂಕ್ ಆಲ್ ಆಫ್ ದೆಮ್ ಹ್ಯಾವ್ ಟು ರಿಯಲಿ ಫಾಲೋ ದಟ್ ಮಾಡೆಲ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮೇಂಟೈನಿಂಗ್ ದ ಕ್ಲೆನ್ಲಿನೆಸ್ ವಾಟ್ ಎವರ್ ಇಟ್ ಇಸ್ ರಿಕ್ವೈರ್ಡ್. ಅದೇ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಬಹುಶಃ ಕಲಿತಕ್ಕಂಥದ್ದು ಭಾಳಷ್ಟಿದೆ, ಆದರೆ ಯಾರೇ ಒಬ್ಬರಿಂದ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ.
ಇಲ್ಲಿ ನಾವು ಯಾರು ವೈದ್ಯರಿದ್ದೀವಿ ನಾವೆಲ್ಲರೂ ಆ ಬದ್ಧತೆಯಿಂದ ನಾವು ಕೆಲಸ ನಿರ್ವಹಿಸದೆ ಮಾತ್ರ ಯಾವ್ಯಾವ ಜವಾಬ್ದಾರಿ ಇರ್ಬೋದು ನಮಗೆ, ಆದರೆ ಎಲ್ಲ ಜವಾಬ್ದಾರಿಗಳನ್ನು ಸರಿಯಾದ ರೀತಿ ನಿರ್ವಹಿಸಿದಾಗ ಮಾತ್ರ ನಾವು ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ, ಇಷ್ಟು ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ನಾವು ಪ್ರತಿಯೊಬ್ಬ ಬಡವನಿಗೂ ಒಂದು ಗುಣಮಟ್ಟದ ಚಿಕಿತ್ಸೆ ಕೊಡ್ತಕ್ಕಂಥದ್ದಕ್ಕೆ, ಆರೋಗ್ಯದ ತಪಾಸಣೆ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನ್ನ ಎರಡು ಮತ್ತೊಮ್ಮೆ ನಾನು ಮುಗಿಸ್ತೇನೆ. ಸುಮಾರು ಇಲ್ಲಿವರೆಗೆ 40,000 ಮಕ್ಕಳಿಗೆ ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಕ್ಕಂಥ ಒಂದು ತೃಪ್ತಿ ನಮಗಿದೆ. 40,000 ಮಕ್ಕಳಿಗೆ ಕಳೆದ 10 ವರ್ಷಗಳಲ್ಲಿ. ಇದನ್ನು ಸಂತೋಷಪಟ್ಟು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಈ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ, ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ನ್ಯೂಸ್ 18 ಪರವಾಗಿ ಒಂದು ಕಿರು ಕಾಣಿಕೆ ಇದೆ, ದಯಮಾಡಿ ಅದನ್ನು ಸ್ವೀಕರಿಸಬೇಕು ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಮರಿ ಟೈಗರ್ ಬಂದಿರೋದ್ರಿಂದ ಹೀರೋಯಿಸಮ್ ಅಂದರೆ ತೆರೆ ಮೇಲೆ, ತೆರೆ ಹಿಂದೆ ಎಷ್ಟು ಕಷ್ಟಪಡ್ತೀರಾ ಆರೋಗ್ಯದ ವಿಷಯವಾಗಿ, ಬಾಡಿ ಬಿಲ್ಡ್ ಮಾಡೋ ವಿಷಯವಾಗಿ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಒನ್ಸ್ ಅಗೇನ್ ವೆಲ್ಕಮ್. ಈಗ ಮ್ಯಾನರಿಸಮ್ ಎಷ್ಟು ಮುಖ್ಯ ಹೀರೋಗೆ, ಹೆಲ್ತ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನಾವು ತೆರೆ ಮೇಲೆ ನೋಡಿದಷ್ಟು ಈಸಿ ಅಲ್ಲ, ಎಸ್ಪೆಷಲಿ ಈ ಫೈಟಿಂಗ್ ಸೀಕ್ವೆನ್ಸ್ಗಳು. ಸೊ ಬಾಡಿ ಬಿಲ್ಡಿಂಗ್ ಜೊತೆಗೆ ಹೆಲ್ತ್ ಕೇರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಫೀಲ್ಡಲ್ಲಿ? ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ಆ್ಯಂಡ್ ಮೊದಲನೇದಾಗಿ ಡಾಕ್ಟರ್ಸ್, ನಾವು ಪ್ರಾಣ ಉಳಿಸಿ ಅಂತ ಕೇಳೋದು ಇಬ್ಬರ ಹತ್ರ, ಒಂದು ದೇವ್ರ ಹತ್ರ ಕೇಳ್ಕೊತೀವಿ, ಇನ್ನೊಂದು ಡಾಕ್ಟ್ರ್ ಹತ್ರನೇ ಕೇಳ್ಕೊಡೋದು. ಸೊ ಆ ಥರ ಪ್ರಾಣ ಉಳಿಸಿ ಇವತ್ತು ಎಷ್ಟೋ ಜನರನ್ನ ಉಳಿಸ್ಕೊಟ್ಟಿದ್ದೇವೆ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸು ನನಗೆ ನನ್ನ ಲೈಫಲ್ಲಿ ತುಂಬ ನನಗೆ ಮರೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ತಂದೆ ಆಗಲಿ, ನಮ್ಮ ತಾಯಿ ಆಗಲಿ, ನಮ್ಮ ಇಡೀ ಫ್ಯಾಮಿಲಿ ಯಾರೇ ಅಡ್ಮಿಟ್ ಆದ್ರೂ ನಾನೇ ಅಟೆಂಡರು. ಅವಾಗೆಲ್ಲ ಚಿಕ್ಕ ವಯಸ್ಸಿಂದನೇ ಇದೆ. ನಮ್ಮ ತಾತ ಅಡ್ಮಿಟ್ ಆದಾಗ ಹಾಸ್ಪಿಟ್ಲಲ್ಲಿ ಹೋಗಿ ಡ್ಯೂಟಿ ಮಾಡೋದು, ನೈಟ್ ಫುಲ್ಲು ನಾನೇ ಡ್ಯೂಟಿ ಮಾಡಬೇಕು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಗೊತ್ತಿಲ್ಲ, ಸುಮಾರು ಜನಕ್ಕೆ ಅದು ಅನುಭವ ಇದೆಯಲ್ಲೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಅದು ಸಾಗ್ಬಿಡುತ್ತೆ ಡೇ. ನೈಟ್ ಇದೆ ಗೊತ್ತಾ, ಪೇಷಂಟ್ ಪಕ್ಕದಲ್ಲಿ ಮಲ್ಕೊಳ್ಳೋದು, ಆ ಡ್ರಿಪ್ಸ್ ಹಾಕಿಸ್ಕೊಂಡು ನೈಟೆಲ್ಲ ಕೆಮ್ತಿರ್ತಾರೆ, ನೈಟ್ ಏನಾಗುತ್ತೆ ಅನ್ನೋದು ಸಾಗುತ್ತೆ ಗೊತ್ತಾ, ಇಡೀ ನೈಟ್ ಸಾಗಲ್ಲ. ಸೊ ನಮ್ಮ ತಾತಯಿಂದ ಹಿಡಿದು, ನಮ್ಮ ತಂದೆಯಿಂದ ಹಿಡಿದು, ನಮ್ಮ ತಾಯಿಯಿಂದ ಹಿಡಿದು ಎಲ್ಲರ ಜೊತೆ ನಾನು ಅಟೆಂಡರ್ ಕೆಲಸ ಮಾಡಿದ್ದೀನಿ. ಬಟ್ ನನಗೇನಿರುತ್ತೆ ಅಂದರೆ ಬೆಳಗ್ಗೆ ಬಂದರೆ ಆ ಡಾಕ್ಟ್ರು ಮುಖ ನೋಡಿಬಿಟ್ರೆ ಸಾಕು ಅಂತ. ಸೊ ಬೆಳಗ್ಗೆ ಬಂದರೆ ಡಾಕ್ಟ್ರ್ ಬಂದು ಓಕೆ ಚೆನ್ನಾಗಿದ್ದಾರೆ ನಿಮ್ಮ ತಾಯಿ ಅಥವಾ ನನ್ನ ತಂದೆ ಚೆನ್ನಾಗಿದ್ದಾರೆ ಅಂದಾಗ ಅಲ್ಲಿಗೆ ನಮಗೆ ಅರ್ಧಕ್ಕರ್ಧ ಜೀವ ಬಂದಂಗೆ ಇರುತ್ತೆ. ಸೊ ನಿಮ್ಮೆಲ್ರಿಗೂ ಎಷ್ಟು ಜನ ಡಾಕ್ಟರ್ಸ್ ಇದ್ದೀರೋ ನಿಮ್ಮ ಪಾದಕ್ಕೆ ನಾನು ನಮಸ್ಕಾರಗಳು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿಮ್ಮ ಒಂದು ಸೇವೆ ಇಲ್ಲದೆ, ನೀವಿಲ್ಲದೆ ಈ ಪ್ರಪಂಚದಲ್ಲಿ ಆ್ಯಕ್ಚುಲಿ ಒಂದು ಇಡೀ ಪಾರ್ಟ್ ಆಫ್ ಅವರ್ ಲೈಫ್ ಅವ್ರು ಆಗ್ತಾರೆ. ಸೊ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಆ್ಯಂಡ್ ಅಫ್ಕೋರ್ಸ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಮ್ಮ, ಬಿಕಾಸ್ ಸ್ಟಂಟ್ಸ್ ಮಾಡ್ತಿರ್ತೀವಿ, ಮೇ ಬಿ ಆ್ಯಕ್ಷನ್ ಹೀರೋಗಳಿಗೆ ಸ್ವಲ್ಪ ಜಾಸ್ತಿ. ಬಿಕಾಸ್ ಇವತ್ತಿಗೂ ನಾನು ಏನು ಮಾಡಿದ್ದೆ ಅಂದರೆ, ರಾಬರ್ಟ್ ಸುಮಾರು ಜನ ನೋಡಿರ್ಬೋದು ಅನಿಸುತ್ತೆ. ರಾಬರ್ಟ್ ಬಿಫೋರ್ ಸಿನಿಮಾ ಏನಾಯಿತು, ಯಾವುದೋ ಒಂದು ಸ್ಟಂಟ್ ಮಾಡೋಕ್ಕೆ ಹೋಗಿ ಅದು ಇವತ್ತಿಗೂ ಹಾಕಿದ್ರು, ವಿನೋದ್ ಪ್ರಭಾಕರ್ಗೆ ಏಟ್ ಆಗೋಯ್ತಾ ಅಂತ. ಯಾಕಂದರೆ ನನ್ನ ಫೈಟರ್ಸ್ಗೂ ಏಟ್ ಆಗದೆ ಇರೋ ಥರ ನಾನು ಅಷ್ಟು ಕೇರ್ ತೊಗೊಂಡೆಲ್ಲ ಮಾಡ್ತಿರ್ತೀನಿ. ಯಾವುದೋ ಒಂದು ರೋಪ್ ಶಾಟ್ ಇಲ್ಲದೆ, ಯೂಶ್ವಲಿ ಟ್ರ್ಯಾಂಪಲಿನ್ ಆ್ಯಂಡ್ ಬೋರ್ಡ್ ಈಗ ಯೂಸ್ ಮಾಡಲ್ಲ ನಾವುಗಳು. ನಾನು ಬೋರ್ಡ್ ತರಿಸ್ಬಿಟ್ಟು ಇಲ್ಲಿಂದ ಜಂಪ್ ಹೊಡೆದು ಐ ಹ್ಯಾಡ್ ಟು ಡೂ ಒನ್ ಫ್ಲೈ ಕಿಕ್, ಹೋಗಿ ಬೆಡ್ ಸಂದಿಗೆ ಕಾಲು ಸಿಗಾಕೊಂಡು ಆ್ಯಕ್ಚುಲಿ ಈ ಮಂಡಿ ಇಲ್ಲಿಂದ ಈ ಕಾಲು ಹಿಂಗೆ ಬಂದ್ಬಿಟ್ಟಿತ್ತು ಹೊರಗಡೆ, ಇಟ್ ಜಸ್ಟ್ ಕೇಮ್ ಔಟ್. ಬೆಡ್ ಮೇಲೆ ಮಲ್ಕೊಂಡು ನಾನು ಕಾಲನ್ನ ಎಳೆದು ಹಿಂಗೆ ಕೂರಿಸ್ಕೊಂಡು ಡಾಕ್ಟ್ರು ಇವರು ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ, ಡೈರೆಕ್ಟ್ರ್ ಒಂದು 5 ನಿಮಿಷ ಹೋಗಿ ಬಂದ್ಬಿಡ್ತೀನಿ ಅಂತ. ಫಸ್ಟ್ ನನಗೆ ಬೆಡ್ ಮೇಲೆ ಮಲಗಿದ ತಕ್ಷಣ ಅಲ್ಲಿ ನನಗೆ ಡಾಕ್ಟ್ರ್ ಹೇಳಿದ್ದು 5 ವಾರ ಇಲ್ಲಿಂದ ಇಲ್ಲಿವರೆಗೂ ಇದು ಏನು ಕಾಸ್ಟ್ ಆಗ್ತಾರಲ್ಲ ಅದು ಹಾಕ್ಬಿಟ್ಟು. ನನಗೆ ನೆಕ್ಸ್ಟ್ ಸಿನಿಮಾ ಆ್ಯಕ್ಚುಲಿ ರಾಬರ್ಟ್ ಇದ್ದಿದ್ದು, ಬಿಕಾಸ್ ಇಟ್ ವಾಸ್ ಅ ಬಿಗ್ ಸಿನಿಮಾ ಫಾರ್ ಮಿ. ನನಗೆ ಹೆಂಗೆ ಏನು ಮಾಡೋದು ಅಂತ ನನಗೆ 10 days ಆ್ಯಂಡ್ ಐ ವಾಸ್ ಸೈಜಿಂಗ್ ಅಪ್ ವರ್ಕೌಟು. ಅದು ಸೈಜ್ ಅಪ್ ಅಲ್ಲ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೈಜ್ ಅಪ್ ಆಗಿ ಅದಾದಮೇಲೆ ಕಟ್ ಡೌನ್ ಆಗೋದು. ನನಗೆ ಫಸ್ಟು ಏನಾಯಿತು ಅಂದರೆ, ನಾನು ಏನು ಮಾಡೋದು ಅಂತ, ನಾನು ವರ್ಕೌಟ್ ಆಗಲೇ ಇಲ್ಲ. ಸೊ ಕ್ರಚ್ಚಸಲ್ಲಿ ಅದು ವೀಡಿಯೋಸ್ ಎಲ್ಲ ಬಂದಿದೆ ಯೂಟ್ಯೂಬಲ್ಲೆಲ್ಲ, ಕ್ರಚ್ಚಸಲ್ಲಿ ಹೋಗಿ ವರ್ಕೌಟ್ ಮಾಡಿ ಆಮೇಲೆ ಆಗಲಿಲ್ಲ ಅಂತ ಹೇಳಿ ಡಾಕ್ಟ್ರ್ ಹೇಳಿದ್ರು, ನಾನು ಕೇಳಿದೆ 10 daysಗೆಲ್ಲ ಬಿಚ್ಚಿಬಿಟ್ಟಿದ್ದೆ. ಇವತ್ತಿಗೂ ನನಗೆ ಇದು ಮಂಡಿ ಕೂರೇ ಇಲ್ಲ ಆ್ಯಂಡ್ ಇವತ್ತು ಕಷ್ಟಪಡ್ತೀನಿ. ಸೊ ಎವ್ರಿ ಟೈಮ್ ಐ ಫೈಟ್, ವಾಟ್ ಹ್ಯಾಪನ್ಸ್ ಲೈಕ್ ನಾನು ಟೋಟಲ್ ಬಾಡಿನ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಎಲ್ಲ ಲ್ಯಾಂಡಿಂಗ್ ಈ ಕಡೆ ಇಟ್ಕೊಂಡು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಹೀರೋಗೆ ಅಥವಾ ಒಬ್ಬ ಫೈಟ್ರಿಗಾಗಲಿ.
ಬಿಕಾಸ್ ನಾನು ತುಂಬ ಕೇರ್ ತೊಗೊಳ್ತೀನಿ, ನನಗೆ ಎಲ್ರಿಗೂ ಹೇಳ್ತಿರ್ತೀನಿ. ಆ್ಯಂಡ್ ಮೋರ್ ಓವರ್ ನಾನು ಪ್ಯಾಕ್ಸ್ ಮಾಡಿದಾಗ ಅವಶ್ಯಕತೆ ನಮಗಿದೆ, ಬಾಡಿ ಆನ್ ಸ್ಕ್ರೀನ್ ತೋರಿಸ್ಬೇಕು. ಆ್ಯಂಡ್ ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳೋದೇನು ಅಂದರೆ ಶಾರ್ಟ್ಕಟ್ ಇಲ್ಲ, ವರ್ಕೌಟ್ರಲ್ಲಿ ಶಾರ್ಟ್ಕಟ್ ಇಲ್ಲ. ದಯವಿಟ್ಟು ಅದನ್ನು ಈ ಒಂದು ವೇದಿಕೆ ಮೇಲೆ ಹೇಳಲೇಬೇಕು ನಾನು. ಶಾರ್ಟ್ಕಟ್ ಇಲ್ಲ, ಬೇಗ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನನಗೆ ಜೀನ್ಸಲ್ಲಿತ್ತು, ನಮ್ಮ ತಂದೆ ಜೀನ್ಸಲ್ಲಿತ್ತು. ಆ್ಯಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಫ್ರಮ್ 14 years. 14ಇಂದ ನನಗೆ ಇವತ್ತಿನವರೆಗೂ ಆಲ್ಮೋಸ್ಟ್ 10-12 years 15 years ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಮೋರ್ ಓವರ್ ಐ ಆಸ್ಕ್ ಆಲ್ ದಿ ಯಂಗ್ಸ್ಟರ್ಸ್, ದಯವಿಟ್ಟು ಜಿಮ್ಗೆ ಹೋದರೆ ಈಗೋ ಲಿಫ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಈಗೋ ಲಿಫ್ಟಿಂಗ್ ತುಂಬ ಕೆಟ್ಟದ್ದು. ನನಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಮಾಡಿ. ಪಕ್ಕದಲ್ಲಿ ಯಾರೋ 500 kg ಎತ್ತಾ ಇದ್ದಾನಂದರೆ ನಾನು ಎತ್ತೀನಿ ಅನ್ನೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಈ ಒಂದು ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನ್ಯೂಸ್ 18 ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ ಹೀರೋ ವೇದಿಕೆ ಮೇಲೆ ಬಂದಮೇಲೆ ಡೈಲಾಗ್ ಬೇಕಾ ಬೇಡವಾ? ಮರಿ ಟೈಗರ್ ಸಿನಿಮಾದೇ ಬೇಕಾ, ಟೈಗರ್ ಸಿನಿಮಾದ ಬೇಕಾ? ಆನ್ ಡಿಮ್ಯಾಂಡ್. ಯೂಶಲಿ ನವಗ್ರಹದೇ ಎಲ್ಲ ಕಡೆನೂ ಫೇಮಸ್ಸು. ತುಂಬ ನಾವು ಸ್ವಲ್ಪ ಡಿಫ್ರೆಂಟ್ ಅದಕ್ಕೆ ಅಪ್ಪನ್ ಡೈಲಾಗ್ ಬೇಕು. ಅಪ್ಪನ್ ಡೈಲಾಗೆ ನಮ್ಮ ತಂದೆ ವಾಯ್ಸಲ್ಲಿ ಮೇ ಬಿ ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ, ಅಂಡರ್ಸ್ಟ್ಯಾಂಡ್? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಂದರೆ ಇವ್ರ ಸಿನಿಮಾ ಡೈಲಾಗ್ ಬೇಕು ಅಂತನಾ? ಚಿಕ್ಕದಾಗಿ ನಿಮ್ಮದೇ ಸಿನಿಮಾ ಡೈಲಾಗ್ ಮಾದೇವದ ಹೇಳ್ತೀರಾ? ಓಕೆ, ಮಾದೇವ ಈಗ ಸಿನಿಮಾ ಏನು ರಿಲೀಸ್ ಆಗಿ ನನಗೆ ತುಂಬಾ ಹೆಸರು ತಂದುಕೊಟ್ಟಿದ್ದಂಥ ಸಿನಿಮಾ. ಮತ್ತೆ ಇವ್ರ ತಂಟೆಗೆ ಏನಾದರೂ ಬಂದರೆ ನನ್ನ ಕೋಪನ ತಣ್ಣಗೆ ಮಾಡೋಕ್ಕೆ ಆ ಶಿವನ್ ತಲೆ ಮೇಲೆ ಗಂಗೆ ಕೈಯಲ್ಲೂ ಆಗೋಕ್ಕಿಲ್ಲ. ನೋಡಿ ಎಷ್ಟು ಕಷ್ಟಪಡ್ತಾರೆ. ತೆರೆ ಹಿಂದೆ ತೆರೆ ಮುಂದೆ ನಾವು ನೋಡಿದಾಗ ವಿಷುವಲ್ ಹೊಡಿತೀವಿ ಆ್ಯಂಡ್ ಖುಷಿ ಪಡ್ತೀವಿ. ಅವ್ರ ಕಷ್ಟ ನಮ್ಮ ಜೊತೆ ಹೇಳ್ಕೊಂಡಿದ್ದಕ್ಕೆ ಹೆಲ್ತ್ ಟಿಪ್ಸ್ ಕೂಡ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಯೂರಾಲಜಿ ಆ್ಯಂಡ್ ಆಂಡ್ರಾಲಜಿ ಹಾಸ್ಪಿಟಲ್ ಇನ್ ಬೆಂಗಳೂರು. ಇದನ್ನು ತಿಳಿಸ್ಕೊಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಮೊಹಮ್ಮದ್ ಮೊಹಿಸಿನ್, ಪ್ರಿನ್ಸಿಪಲ್ ಸೆಕ್ರೆಟರಿ, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಸ್ಯಾಂಡಲ್ವುಡ್ನ ನಟಿ ನಿಮಿಕಾ ರತ್ನಾಕರ್, ಶೇಕ್ ಇಟ್ ಪುಷ್ಪವತಿ ಮೂಲಕ ಫೇಮಸ್ ಆದಂಥ ನಟಿ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ಎಕ್ಸಲೆನ್ಸ್ ಇನ್ ಯೂರಾಲಜಿ ಆ್ಯಂಡ್ ಆಂಡ್ರಾಲಜಿ ಕೇರ್, ಹ್ಯಾಪಿ ಹೆಲ್ತ್ ಹಾಸ್ಪಿಟಲ್. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಹೆಲ್ತ್ ಹಾಸ್ಪಿಟಲ್. ನಿಮಗೆ ಪ್ರಶಸ್ತಿ ನೀಡೋದಕ್ಕೂ ಮುಂಚೆ ನಿಮ್ಮ ಸೇವೆ ಕುರಿತಾಗಿ ಒಂದು ವಿಡಿಯೋ ಇದೆ, ಮೊದಲಿಗೆ ನೋಡೋಣ. ವಿಡಿಯೋ ಪ್ಲೀಸ್. ಹುಟ್ಟಿದ್ದು ಬಡ ರೈತ ಕುಟುಂಬದಲ್ಲಿ, ಓದಿದ್ದು ಕನ್ನಡ ಮೀಡಿಯಂನಲ್ಲಿ, ವಿದ್ಯಾಭ್ಯಾಸವೆಲ್ಲ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ. ಈಗ ಟೊಂಕ ಕಟ್ಟಿ ನಿಂತಿರೋದು ಬಡವರ ಆರೋಗ್ಯವನ್ನ ಸುಸ್ಥಿರ ಮಾಡೋಕೆ. ಇವರೇ ಹ್ಯಾಪಿ ಹೆಲ್ತ್ ಹಾಸ್ಪಿಟಲ್ನ ಮುಖ್ಯಸ್ಥ, ಮೂತ್ರರೋಗ ತಜ್ಞ ಡಾಕ್ಟರ್ ನಾಗರಾಜಯ್ಯ ಎನ್. 10 ಬಹುರಾಷ್ಟ್ರೀಯ ಆಸ್ಪತ್ರೆಗಳಲ್ಲಿ 30 ವರ್ಷಗಳ ಅಗಾಧ ಅನುಭವ, 50,000ಕ್ಕೂ ಹೆಚ್ಚು ಸರ್ಜರಿ ಮಾಡಿದ ಗಟ್ಟಿಗ. ಬಡ ಜನರಿಗೆ ಸೇವೆ ನೀಡಲು ತಮ್ಮದೇ ಆದ ಆಸ್ಪತ್ರೆಯನ್ನ ಸ್ಥಾಪಿಸಿದ್ರು. ಅದುವೇ ಹ್ಯಾಪಿ ಹೆಲ್ತ್ ಹಾಸ್ಪಿಟಲ್. ಕಾರ್ಪೊರೇಟ್ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ಒಂದು ಆಲ್ಮೋಸ್ಟ್ ಅರ್ಧ ರೇಟಲ್ಲಿ ನಾನು ಪೇಷಂಟ್ ಕೊಡ್ಬೋದು. ಆ ರೀತಿ ಲಾಭಕ್ಕಿಂತ ಹೆಚ್ಚಾಗಿ ಒಂದು ಸರ್ವಿಸ್ ಮಾಡೋಣ ಅಂತ ಇದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀನಿ. ಜೀವನದಲ್ಲಿ ಈ ಸುಮಾರು ಒಂದು 40,000 50 ಸಾವಿರ ಸರ್ಜರಿಗಳು ಮಾಡಿದ್ದೀನಿ. ಇದರಲ್ಲಿ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಮೂತ್ರರೋಗ, ಸಂತಾನ ರೋಗ ಸಮಸ್ಯೆಗಳು ಮತ್ತು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ಭರವಸೆಯ ಚಿಕಿತ್ಸೆ ನೀಡುತ್ತಾ ಬಂದಿರೋ ಡಾಕ್ಟರ್ ನಾಗರಾಜಯ್ಯ ಎನ್ ಅವರ ಹ್ಯಾಪಿ ಹೆಲ್ತ್ ಆಸ್ಪತ್ರೆಗೆ ನ್ಯೂಸ್ 18 ಕನ್ನಡ ವತಿಯಿಂದ ಎಕ್ಸಲೆನ್ಸ್ ಇನ್ ಯೂರಾಲಜಿ ಅಂಡ್ ಆಂಡ್ರಾಲಜಿ ಕೇರ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿಮೆ. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಹೆಲ್ತಿ ಹಾಸ್ಪಿಟಲ್. ಇದರ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಎನ್ ನಾಗರಾಜಯ್ಯ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಪ್ರಶಸ್ತಿ ಬಂದಿದ್ದಕ್ಕೆ ಧನ್ಯವಾದಗಳು. ಇದು ನಾನು ಆಗಲೇ 30 ವರ್ಷದಿಂದ ಸರ್ವಿಸ್ ಮಾಡ್ತಿದ್ದೆ. ರೂರಲ್ ಸೈಡೆಲ್ಲ ಹೋಗ್ತಿದ್ದೆ. ಅತ್ಯಾಧುನಿಕ ಸಲಕರಣೆಗಳು ಯೂರಾಲಜಿ ಆಂಡ್ರಾಲಜಿ ಅದು ಯಾಕಂದರೆ ಎಲ್ಲರೂ ಕಣ್ಣಿನ ಕ್ಯಾಂಪ್ ಮಾಡ್ತಾರೆ, ಫ್ರೀ ಕ್ಯಾಂಪ್ ಮಾಡ್ತಾರೆ, BP ಶುಗರ್ದು ಮಾಡ್ತಾರೆ. ಈ ಯೂರಾಲಜಿ ಆಂಡ್ರಾಲಜಿ
ಅಂದರೆ ಮೂತ್ರರೋಗ ಮತ್ತು ಸಂತಾನ ರೋಗ. ಅದು ಯಾರಿಗೂ ಹೇಳ್ಕೊಳ್ಳಿಕ್ಕೆ ಅದು ಮುಜುಗರ, ನಾಚಿಕೆ, ಓಪನ್ನಾಗಿ ಯಾರೂ ಮಾಡಲ್ಲ, ಪ್ರೈವೇಟಲ್ಲೇ ಹೇಳೋದು. ಹಾಗಾಗಿ ಅದಕ್ಕೆ ಒಂದು ನಾನು ಇಂಪಾರ್ಟೆನ್ಸ್ ಕೊಟ್ಟು ಆ ಯೂರಾಲಜಿ ಆಂಡ್ರಾಲಜಿ ಕ್ಯಾಂಪ್ ಅಂತ ಸಪ್ರೇಟಾಗಿ ಒಂದು 5 ವರ್ಷದಿಂದ ಶುರು ಮಾಡಿದ್ದೇನೆ. ಮೊದಲೆಲ್ಲ ಜನರಲ್ ಕ್ಯಾಂಪ್ಗೆ ಹೋದರೆ ಒಂದು 4-5 ಯೂರಾಲಜಿ ಪೇಷಂಟ್ಸ್ ಇರ್ತಿದ್ರು. ಈಗ ನಾನು ಆಲ್ಮೋಸ್ಟ್ 200-300 ಪೇಷಂಟ್ಸ್, ಅಂದರೆ ರೂರಲ್ ಸೈಡ್, ನಾನು ಬಿಕಾಸ್ ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಆದಷ್ಟು ರೂರಲ್ ಸೈಡ್ಗೆ ಹೋಗಿ ಟೌನ್ಸಲ್ಲಿ ಅದು ಆರ್ಗನೈಸ್ ಮಾಡ್ತೀನಿ ಕ್ಯಾಂಪ್ಸು. 200-300 ಯೂರಾಲಜಿ ಪೇಷಂಟ್ಸ್ ಅಂದರೆ ನನಗೆ ನಂಬಲಿಕ್ಕಾಗಲ್ಲ, ಅಷ್ಟೊಂದು ಜನ ಬರ್ತಿದ್ದಾರೆ. ಸೊ ಹಾಗಾಗಿ ಅದರ ಬಗ್ಗೆ ಏನು ಮುಜುಗರ ಪಡೋದಾಗಲಿ ನಾಚಿಕೆ ಆಗಲಿ ಆಗೋದಿಲ್ಲ. ಯೂರಾಲಜಿಲಿ ಏನೋ ಒಂದು ಬ್ಲಾಕೇಜ್ ಇರುತ್ತೆ, ಅದರಿಂದ ಕಿಡ್ನಿ ಸ್ಟೋನ್ಸ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಲಾಸ್ಟ್ ಸ್ಟೇಜ್ವರೆಗೂ ಹೇಳಲಿಕ್ಕೆ ಅವ್ರಿಗೆ ಮುಜುಗರ ಅಥವಾ ನಾಚಿಕೆ, ಅದನ್ನೆಲ್ಲ ಹೋಗಲಾಡಿಸಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಸೊ ಅದರಲ್ಲಿ ಯಾವುದೂ ನಾಚಿಕೆ ಪಡೋಂಥ ವಿಷಯ ಇಲ್ಲ. ಮೊದಲೇ ನೀವು ಅದನ್ನ ಗುರುತಿಸ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಕೊಟ್ಟರೆ ಮುಂದೆ ಸಂಭವಿಸ್ಬೋದು, ಅನಾಹುತಗಳನ್ನ ತಪ್ಪಿಸ್ಬೋದು ಅಂತೇಳಿ ಅದಕ್ಕೊಂದು ನಾನು ಪಣ ತೊಟ್ಟಿದ್ದೇನೆ. ಸೊ ಇದನ್ನ ಗುರುತಿಸಿ ನನಗೆ ಅವಾರ್ಡ್ ಕೊಡೋದ್ರಿಂದ ನನಗೆ ಇನ್ನೂ ಅದು ಒಂಥರ ಪ್ರೇರಣೆ ಆಗ್ತದೆ, ಇನ್ನೂ ನಾನು ಸರ್ವಿಸ್ ಜಾಸ್ತಿ ಮಾಡಬೇಕಂತ. ಥ್ಯಾಂಕ್ ಯು ನ್ಯೂಸ್ 18. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ನರ್ಸ್. ಇದನ್ನು ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಬಿಗ್ ಬಾಸ್ ಖ್ಯಾತಿಯ ಬೆಂಕಿ ತನಿಷಾ ಕುಪ್ಪಂಡ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇದೀಗ ಈ ವರ್ಷದ ಬೆಸ್ಟ್ ನರ್ಸ್ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. Healthcare Awards, and the winner is Mrs. Srimati Vijayalakshmi, the best nurse. ಅಭಿನಂದನೆಗಳು ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ. ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕ್ಕೂ ಮುಂಚೆ ಅವರ ಸೇವೆಯ ಕುರಿತಂತೆ ಒಂದು ಕಿರುಚಿತ್ರ ಇದೆ, ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. 17 ವರ್ಷಗಳಲ್ಲಿ ಸಾವಿರಾರು ರೋಗಿಗಳನ್ನ ಸತ್ಕರಿಸಿದ ಸಹೃದಯಿ, 8 ವರ್ಷಗಳಿಂದ ಸಾವಿರಾರು ಹೆರಿಗೆ ಮಾಡಿಸಲು ನೆರವಾಗಿರುವ ಮಾತೃಹೃದಯಿ ಇವರೇ ಧಾರವಾಡದ ಪುರೋಹಿತ ನಗರದಲ್ಲಿರುವ ಸರ್ಕಾರಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ನರ್ಸ್ ಶ್ರೀಮತಿ ವಿಜಯಲಕ್ಷ್ಮಿ ವಿ ಶೆಟ್ಟರ್. 2008ರಲ್ಲಿ ಸರ್ಕಾರಿ ಸೇವೆಗೆ ಸೇರಿರುವ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೈಲೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ್ದರು. ನಂತರ ಧಾರವಾಡಕ್ಕೆ ಬಂದ ವಿಜಯಲಕ್ಷ್ಮಿ ಅವರು 2020ರ ಕೊರೋನಾ ಕಾಲದಲ್ಲಿ ಸ್ವತಃ ತಾವೇ ಗರ್ಭಿಣಿಯಾಗಿದ್ರು ಸೇವೆಯಿಂದ ವಿಶ್ರಾಂತಿ ಪಡೆಯದೆ ಜೀವ ಪಣಕ್ಕಿಟ್ಟು ನೂರಾರು ಜನರ ಸೇವೆ ಮಾಡುತ್ತಾ ಜೀವ ಉಳಿಸಿದ ಗಟ್ಟಿಗೆತ್ತಿ. ಸುಮಾರು ಒಂದು 1500-2,500 ಸಾವಿರ ಮಟ್ಟ ಹೆರಿಗೆಯನ್ನು ಮಾಡಿಸ್ಕೊಂಡಿದ್ದೀನಿ ಇಲ್ಲಿವರೆಗೂ ಅಂತಂದ್ರೆ. ಅದರಲ್ಲಿ ಸುಮಾರು ಕಾಂಪ್ಲಿಕೇಶನ್ಸ್ ಹೆರಿಗೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇನ್ ಟೈಮ್ ಒಳಗೆ ಡಾಕ್ಟ್ರ್ ಬರೋದು ಲೇಟ್ ಆದರೂ ಸಮ ನಾವು ರಿಸ್ಕ್ ತೊಗೊಂಡು ಹೆರಿಗೆ ಮಾಡಿಸ್ಕೊಂಡು ಒಂದಿಷ್ಟು ಘಟನೆಗಳೂ ಆಗ್ಯಾವು, ಅವನ್ನೆಲ್ಲ ನಾವು ಫೇಸ್ ಮಾಡಿದ್ದೀವಿ ರೀ ಆ ಟೈಮಲ್ಲಿ. ತಾಯಿ ಮಕ್ಕಳ ಮೊಗದಲ್ಲಿ ನಗು ಅರುಳುವಂತೆ ಮಾಡುವ ನರ್ಸ್ ವಿಜಯಲಕ್ಷ್ಮಿ ಧಾರವಾಡ ಭಾಗದಲ್ಲಿ ತಮ್ಮ ಕೆಲಸದ ಮೂಲಕ ರೋಗಿಗಳ ಪಾಲಿಗೆ ಅಚ್ಚುಮೆಚ್ಚಿನ ಸಿಸ್ಟರ್. ನ್ಯೂಸ್ 18 ಕನ್ನಡ ವತಿಯಿಂದ 2025ರ ಸಾಲಿನ ಅತ್ಯುತ್ತಮ ನರ್ಸ್ ಪ್ರಶಸ್ತಿಯನ್ನ ಇದೀಗ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ನೀಡಿ ಗೌರವಿಸುತ್ತಿದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಶ್ರೀಮತಿ ವಿಜಯಲಕ್ಷ್ಮಿ ವಿ ಶೆಟ್ಟರ್ ಅವರನ್ನ ಅಭಿನಂದಿಸುವಂತ ಸಮಯ. ಈ ವರ್ಷದ ಬೆಸ್ಟ್ ನರ್ಸ್ ಶ್ರೀಮತಿ ವಿಜಯಲಕ್ಷ್ಮಿ ವಿ ಶೆಟ್ಟರ್. ನಮ್ಮ ಸೇವೆಯನ್ನು ಗುರುತಿಸಿ ನ್ಯೂಸ್ 18 ಚಾನಲ್ದವರು ನಮ್ಮ ವೃತ್ತಿಯನ್ನು ಇನ್ನೂ ಹೆಚ್ಚಿನ ಇದಕ್ಕೆ ಪ್ರೋತ್ಸಾಹಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಈ ಮಗು ಕೋವಿಡ್ ಕಿಡ್, ಯಾಕಂದ್ರೆ 2020ರಲ್ಲಿ ಕೊರೋನಾ ಬಂದಾಗ ಇವರು ಪ್ರೆಗ್ನೆಂಟ್ ಆಗಿದ್ರು, ಗರ್ಭಿಣಿ ಇದ್ರು. ಆಗ ಎಲ್ಲರೂ ಸಲಹೆ ಕೊಡ್ತಾರೆ, ಮನೇಲಿರು, ರೆಸ್ಟ್ ತಗೋ, ಯಾಕೆ ರಿಸ್ಕ್ ಅಂತ. ಬಟ್ ಆವಾಗ ಸೇವೆಯಿಂದ ವಿಶ್ರಾಂತಿ ಪಡೆಯದೆ ದುಡ್ದಿದ್ದಾರೆ ಅವರು. ಅದಕ್ಕೆ ಬರಬೇಕು ಜೋರಾದ ಚಪ್ಪಾಳೆ. ಕ್ವಾರಂಟೈನ್ ಡ್ಯೂಟಿಯಲ್ಲೂ ನಮ್ಮ ಹಸ್ಬೆಂಡು ನನ್ನ ಜೊತೆ ಹಿಂದೆ ನಿಂತು, ಅಂದರೆ ಸಪ್ರೇಟಾಗಿ ನಿಂತು ಫ್ಯಾಮ್ಲಿ, ಅಂದರೆ ನನ್ನ ಮಗ ಇನ್ನೂ 5 ವರ್ಷದವನಿದ್ದ, ಅವನು ಮನೇಲೆ ನಮ್ಮ ಅತ್ತೆಯವರು ನಮ್ಮ ತಾಯಿಯವರೆಲ್ಲ ನೋಡಿಕೊಂಡು ಇದ್ದರು. ನಮ್ಮ ಹಸ್ಬೆಂಡ್ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿದ್ರು.
ಅಭಿನಂದನೆಗಳು, ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಎಕ್ಸಲೆನ್ಸ್ ಇನ್ ಆಂಕಾಲಜಿ ಕೇರ್. ಇದನ್ನ ವೇದಿಕೆ ಮೇಲಿರುವಂತಹ ಗಣ್ಯರು ತಿಳಿಸಬೇಕು ಅಂತ ಕೇಳ್ತಾ ಇದ್ದೀನಿ. And the winner is Apollo Hospital, Bannerghatta Road. ಕಂಗ್ರ್ಯಾಚುಲೇಷನ್ಸ್. ನಿಮ್ಮನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಸೇವೆಯ ಕುರಿತಾಗಿ ಒಂದು ಕಿರು ಚಿತ್ರ ಇದೆ, ಅದನ್ನು ನೋಡೋಣ. ವಿಡಿಯೋ ಪ್ಲೀಸ್. ಕ್ಯಾನ್ಸರ್ ಮನುಷ್ಯರನ್ನ ಇಂಚಿಂಚಾಗಿ ಕಾಡುವ ಕಾಯಿಲೆ. ಆದರೆ ಅತ್ಯಾಧುನಿಕ ವೈದ್ಯಕೀಯ ತಂತ್ರಜ್ಞಾನದಿಂದ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಮೂಲಕ ಕ್ಯಾನ್ಸರ್ ರೋಗಿಗಳ ಬದುಕಲ್ಲಿ ಭರವಸೆ ಮೂಡಿಸಿದ್ದು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಅಪೋಲೋ ಕ್ಯಾನ್ಸರ್ ಸೆಂಟರ್. ಈ ಕ್ಯಾನ್ಸರ್ ಸೆಂಟರ್ನಲ್ಲಿ ಒಂದೇ ಸೂರಿನಡಿ ವಿಶ್ವ ದರ್ಜೆಯ ಅತ್ಯಾಧುನಿಕ ವೈದ್ಯಕೀಯ ಸೇವೆ ಲಭ್ಯವಿದೆ. ಬ್ಲಡ್ ಕ್ಯಾನ್ಸರ್, ಮೂಳೆ ಮಜ್ಜಿಕಸಿ, ಯಾವುದೇ ಸಮಸ್ಯೆ ಇರಲಿ, ದೇಹದಲ್ಲಿ ಒಂದು ಗಾಯ ಮಾಡದೆ ಸೈಬರ್ ನೈಫ್ ಚಿಕಿತ್ಸೆ ನೀಡುತ್ತಾರೆ. ಅನುಭವಿ ವೈದ್ಯರು CAR, T-ಸೆಲ್ ಥೆರಪಿ, ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ, ಕೀಮೋಥೆರಪಿ, ಇಂಟೆನ್ಸಿಟಿ ಮಾಡ್ಯುಲೇಟೆಡ್ ರೇಡಿಯೇಷನ್ ಥೆರಪಿ, ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ನಂತಹ ಪರಿಣಾಮಕಾರಿ ಟ್ರೀಟ್ಮೆಂಟ್ಗಳೂ ಸಹ ಲಭ್ಯವಿದೆ. ನಮ್ಮದು ಒಂದು ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ಇದೆ. ಕಾಂಪ್ರಿಹೆನ್ಸಿವ್ ಅಂದರೆ ಈಗ ನೋಡಿ, ನಾವು ಮೆಡಿಕಲ್ ಆಂಕಾಲಜಿ, ಈಗ ಲೇಟೆಸ್ಟ್ ಅಡ್ವಾನ್ಸಸ್ ಎಲ್ಲ ನಾವು ಎಲ್ಲ ಇದೆ ನಮ್ಮ ಹತ್ರ. ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ, ಮತ್ತು ಕೀಮೋಥೆರಪಿ, ಮತ್ತು ಆಟೋಲೋಗಸ್, ಮತ್ತು ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅದೆಲ್ಲ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂಡರ್ ಬರುತ್ತೆ. ಮತ್ತು ಲೇಟೆಸ್ಟ್ ಪ್ರೊಸೀಜರ್ಸ್ CAR T-ಸೆಲ್ ಥೆರಪಿನೂ ನಾವು ಮಾಡ್ತೀವಿ. ರೋಬೋಟಿಕ್ ಆ್ಯಂಡ್ ಮಿನಿಮಲಿ ಇನ್ವೈಸಿವ್ ಸರ್ಜರಿಯಂತಹ ನೂತನ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಬದುಕಲ್ಲಿ ಭರವಸೆ ಮೂಡಿಸುತ್ತಿರೋ ಬನ್ನೇರುಘಟ್ಟ ರಸ್ತೆಯ ಅಪೋಲೋ ಆಸ್ಪತ್ರೆಗೆ ನ್ಯೂಸ್18 ಕನ್ನಡ ವತಿಯಿಂದ ಎಕ್ಸಲೆನ್ಸ್ ಇನ್ ಆಂಕಾಲಜಿ ಕೇರ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿಮೆ. ಕಂಗ್ರ್ಯಾಚುಲೇಷನ್ಸ್ ಅಪೋಲೋ ಹಾಸ್ಪಿಟಲ್ ಬನ್ನೇರುಘಟ್ಟ. ಪ್ರಶಸ್ತಿಯನ್ನು ಸ್ವೀಕರಿಸುವುದಕ್ಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಅಕ್ಷಯ್ ಒಲೈತಿ, ರೀಜನಲ್ CEO, ಡಾಕ್ಟರ್ ಗೋವಿಂದಯ್ಯ ಯತೀಶ್, COO ಅಪೋಲೋ ಹಾಸ್ಪಿಟಲ್, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ವಿಜಯ್ ಅಗರ್ವಾಲ್, ಡಾಕ್ಟರ್ ಶ್ರೀಧರ್ PS. Big thank you to News 18. Apollo Hospital, Bannerghatta Road has been leading the cancer care program. We have a comprehensive multidisciplinary team with the latest and the greatest technology, great abundant clinical skills, and we never turn away any patient for want of any money or anything else. We want to provide the best of care to the entire world, and this is a starting step. This is a great motivator for all of us. Thank you once again. Thank you so much, Apollo Hospital, Bannerghatta Road. And ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಮೆಡಿಕೇಷನ್ ಡಿಪಾರ್ಟ್ಮೆಂಟ್ನ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿರುವ ಮೊಹಮ್ಮದ್ ಮೊಹಸಿನ್ ಅವರು ಮಿತಿಗಿರುವಂಥದ್ದು. ಮೊಹಸಿನ್ ಅವರೇ, ಸರ್ಕಾರ ವೈದ್ಯಕೀಯ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಅತಿ ಹೆಚ್ಚು ವೈದ್ಯಕೀಯ ಕಾಲೇಜುಗಳಿರ್ತಕ್ಕಂತಹ ರಾಜ್ಯ ಅನ್ನುವಂಥ ಹೆಗ್ಗಳಿಕಿರುತ್ತೆ. ಅದು ದೊಡ್ಡ ಜವಾಬ್ದಾರಿಯೂ ಕೂಡ. ವರ್ಷದಿಂದ ವರ್ಷಕ್ಕೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆ ಸೀಟ್ ಹೆಚ್ಚಳದ ಒತ್ತಡವೂ ಕೂಡ ಇರುತ್ತೆ. ಸರ್, ಈ ಎಲ್ಲ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕೆಲಸಗಳು ನಡೆದಿದ್ದಾವೆ ಅಂತ ತಿಳ್ಕೊಂಡು ಹೇಳ್ತೀವಿ. ಥ್ಯಾಂಕ್ ಯು ನ್ಯೂಸ್ 18 ಫಾರ್ ಹೆಲ್ತ್ ಕೇರ್ ಅವಾರ್ಡ್ಸ್ ಆ್ಯಂಡ್ ಐ ಆಫರ್ ಮೈ ಎಲ್ಲರಿಗೆ ಅಭಿನಂದನೆಗಳು. ನಿಜವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದರೆ ಭಾಳ ಇಟ್ಸ್ ಎ ವೆರಿ ಹಾಟ್ ಸೀಟ್. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ 22 ಮೆಡಿಕಲ್ ಕಾಲೇಜ್ ಇದೆ. ಅದರಲ್ಲಿ ನಮ್ಮದು ಸರ್ಕಾರದ್ದು ಆಲ್ಮೋಸ್ಟ್ 22 ಮೆಡಿಕಲ್ ಕಾಲೇಜ್ ಇದೆ. ಬಟ್ ಬಹುಶಃ ತಮ್ಮೆಲ್ಲರಿಗೆ ಗೊತ್ತಿರಬೇಕಂತೆ, ಬಟ್ ಐ ಕ್ಯಾನ್ ಶೇರ್ ವಿತ್ ಯು ದಟ್ ಕರ್ನಾಟಕ ಇಸ್ ದ ನಂಬರ್ 1 ಇನ್ ಮೆಡಿಕಲ್ ಸೀಟ್ಸ್. ಮೋರ್ ದೆನ್ 14,000 ಸೀಟ್ಸ್ ಇದೆ. ಬೇರೆ ಯಾವುದೇ ರಾಜ್ಯದಲ್ಲಿ ಅಷ್ಟು ಸೀಟ್ಸ್ ಇಲ್ಲ. ಆ್ಯಂಡ್ ನಮ್ಮ ಸರ್ಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಆಗಬೇಕಂತೆ. ಯಾಕೆಂದರೆ ಪರ್ಪಸ್ ಏನಿದೆ ದಟ್ ಬಡವರಿಗೆ ಕಡಿಮೆ ಫೀಸ್ನಲ್ಲಿ ಅವರಿಗೆ ಒಂದು ಸೀಟ್ ಸಿಗಬೇಕಂತ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪ್ರತಿ ವರ್ಷ ಒಂದೊಂದು ಮೆಡಿಕಲ್ ಕಾಲೇಜ್, ಈ ವರ್ಷ ಕೂಡ ನಾವು ರಾಮನಗರ ಪ್ಲಸ್ ಕನಕಪುರ ಮೆಡಿಕಲ್ ಕಾಲೇಜ್ ಕೂಡ ಓಪನ್ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ಐ ಥಿಂಕ್ ದ ಸೀಟ್ಸ್ ವಿಲ್ ಕಮ್ ಆ್ಯಂಡ್ ಇಟ್ಸ್ ಆಲ್ವೇಸ್ ಪ್ಲೇಸರ್. ಆ್ಯಂಡ್ ಒಂದು ಮಾತು ಇನ್ನೊಂದು ಹೇಳ್ತೀನಿ. ಬೆಳಗ್ಗೆ ನಾವು ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ನೋಡಿದಾಗ ಸ್ವಲ್ಪ ಕೆಟ್ಟ ನ್ಯೂಸ್ ಜಾಸ್ತಿ ಬರ್ತದೆ. ಬಟ್ ಇವತ್ತು ನಮಗೆ ಸ್ವಲ್ಪ ಸುಖದ ಅನುಭವ ಆಯಿತು. ಬೆಳಗ್ಗೆ ನೋಡಿದಾಗ ಅಟ್ಲೀಸ್ಟ್ ಕರ್ನಾಟಕ ಸ್ಟೇಟ್ನಲ್ಲಿ ಏನು ಬಜೆಟ್ ಖರ್ಚಾಗ್ತಾ ಇದೆ, ಅಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ 3ನೇ ಸ್ಥಾನದಲ್ಲಿದೆ. ಅದು ಕೂಡ ಬೆಸ್ಟ್ ಪರ್ಫಾರ್ಮಿಂಗ್ನಲ್ಲಿ ನಾವು ಹೇಳ್ಬೋದು. ಬಟ್ ನಿಜವಾಗಿ ಹೇಳಿದರೆ ಅಟ್ಲೀಸ್ಟ್ ಫಾರ್ ದ ಅಮೌಂಟ್ ವೈಸ್ ವಿ ಆರ್ ದ ನಂಬರ್ 1 ಫಾರ್ ಎಕ್ಸ್ಪೆಂಡಿಚರ್ ಇನ್ ದ ಗೌರ್ಮೆಂಟ್. ಸೊ ನಮಗೆ ಅಷ್ಟು ಇದ್ರ ಕೂಡ
ನಮ್ಮ ಬಡವರಿಗೆ ಕರ್ನಾಟಕದಲ್ಲಿ ಜನತೆಗೆ ಇನ್ನೂ ಹೆಚ್ಚಾಗಿ ವೈದ್ಯಕೀಯ ಶಿಕ್ಷಣ ಮತ್ತು ಗೌರ್ಮೆಂಟ್ನಲ್ಲಿ ಒಂದು ಪಾಲಿಸಿ ಇದೆ, ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ಲೇಟರ್. ಸೊ ಆ ನಿಟ್ಟಿನಲ್ಲಿ ನಾವು ರಾಷ್ಟ್ರೀಯ ಕೆಲಸ ಮಾಡ್ತೀವಿ, ಅದು ಭಾಳ ಇಂಪಾರ್ಟೆಂಟ್ ಕೆಲಸ ಇದೆ, ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೆಂಕಿ ಅಂತಲೇ ಖ್ಯಾತಿ ನೀವು. ಯೂಶ್ವಲಿ ಹೀರೋಯಿನ್ಸ್ ಅಥವಾ ಎನಿ ರೋಲ್ ನಟಿ ಅಂತ ಬಂದಾಗ ಸ್ಮಾಲ್ ಶೆಲ್ ಆಫ್ ಲೈಫ್ ಇರೋದು ನಟಿಯರಿಗೆ. ಸೊ ಮೇಂಟೆನೆನ್ಸ್ ಅನ್ನೋದು ಎಷ್ಟು ಮುಖ್ಯ, ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ನಟಿಯರಿಗೆ? ಎಲ್ರಿಗೂ ನಮಸ್ಕಾರ. ಬಂದಿರುವಂತಹ ಪ್ರತಿಯೊಬ್ಬರಿಗೂ ಸಮಯ ಮಾಡಿಕೊಂಡು ಧನ್ಯವಾದಗಳು. ಹೆಲ್ತ್ ಕೇರ್ ಅವಾರ್ಡ್ಸ್ 2025 ಎಲ್ಲರನ್ನೂ ಗುರುತಿಸಿ ಒಂದು ಅವ್ರಿಗೆ ಪ್ರಶಂಸೆಯನ್ನು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು News18 ಎಲ್ಲರ ಪರವಾಗಿ. ಆ್ಯಂಡ್ ಯಾರ್ಯಾರು ಅವಾರ್ಡ್ ತೊಗೊಂಡಿದ್ರು ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಐ ಥಿಂಕ್ ನಟಿಯರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸಮಯದಲ್ಲಿ ನಾನು ನನಗಿಂತ ಹೆಚ್ಚಾಗಿ ನನ್ನ ತಾಯಿಯ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕೋವಿಡ್ ವಿಚಾರ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಅಕ್ಕ ವಾಸ್ ವರ್ಕಿಂಗ್ ಇನ್ ಅನ್ ಹಾಸ್ಪಿಟಲ್. ಅವ್ರು ರೆಕಗ್ನೈಸ್ ಮಾಡೋಕ್ಕಾಯಿತು, ಬಟ್ ನಾವು ನಮ್ಮ ಇಂಡಸ್ಟ್ರಿನಲ್ಲಿ ಓಡಾಡಿಕೊಂಡು ಕೆಲಸ ಡೇ ನೈಟ್ ವರ್ಕ್ ಅಂತ ಇದ್ದಾಗ ಅದು ಸ್ವಲ್ಪ ಕಷ್ಟ ನಮಗೆ ಬೇಗ ಗೊತ್ತಾಗೋದಕ್ಕೆ. ಸೊ ಶಿ ವಾಸ್ ಎ ಕೋವಿಡ್ ಪೇಷಂಟ್ ವಿಚ್ ಐ ಕುಡಂಟ್ ರೆಕಗ್ನೈಸ್. ಆ್ಯಂಡ್ ಅವ್ರ ಪಾಪ ಎಲ್ಲೂ ಆಚೆ ಓಡಾಡ್ತಿರ್ಲಿಲ್ಲ. ಶಿ ವಾಸ್ ಎ ವೆರಿ ಕಾನ್ಷಿಯಸ್ ಪರ್ಸನ್, ವಾಕಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಶಿ ಈಸ್ ಡಯಾಬಿಟಿಕ್. ಸೊ ಹಾಗಿದ್ದಾಗ ನಮಗೆ ಏನು ಟ್ಯಾಬ್ಲೆಟ್ ತೊಗೊಂಡ್ರು, ಊಟ ಮಾಡಿದ್ರು, ಇಷ್ಟು ನಿದ್ದೆ ಮಾಡಿದ್ರು, ಇಷ್ಟು ಬಿಟ್ಟರೆ ಹೆಚ್ಚಾಗಿ ಏನನ್ನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅಕ್ಕ ಕೇಮ್ ಲೈಕ್ ಶಿ ರೆಕಗ್ನೈಸ್ಡ್ ಆ್ಯಂಡ್ ಶಿ ಇಮಿಡಿಯೇಟ್ಲಿ ಅಡ್ಮಿಟೆಡ್ ಹರ್ ಟು ದ ಹಾಸ್ಪಿಟಲ್. ಆ ಒಂದು 12-13 ದಿವಸ ಏನು ಅಡ್ಮಿಟ್ ಆಗಿದ್ರು ಅದೆಲ್ಲ ತುಂಬ ಒಂಥರ ವೆರಿ ಸ್ಯಾಡ್ ಪಾರ್ಟ್ ಆಫ್ ಮೈ ಲೈಫ್. ನಮ್ಮಮ್ಮ ವಾಪಸ್ ಹೆಲ್ದಿಯಾಗಿ ಬರ್ತಾರಂತನೂ ನಮಗೆ ಯಾವುದೇ ಗ್ಯಾರಂಟಿ ಇರಲಿಲ್ಲ. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಆಲ್ ದ ಡಾಕ್ಟರ್ಸ್ ಇನ್ ದ ವರ್ಲ್ಡ್. ಆ್ಯಂಡ್ ಸ್ಪೆಷಲಿ ಸಾಗರ ಪೋಲೋನಲ್ಲಿ ಅಡ್ಮಿಟ್ ಮಾಡಿದ್ದು ಬನ್ನರ್ಘಟ್ಟ ರೋಡ್. ಸೊ ಲೈಕ್ I'm always thankful to all the doctors and everybody who's working and treating people. You're always the God for all of us, for the normal people. ಸೊ ಹೆಲ್ತ್ ಅಂತ ಬಂದಾಗ ಮ್ಯಾಕ್ಸಿಮಮ್ ಸ್ಪೆಷಲಾಗಿ ನಟಿಯರು ಅಂತ ಬಂದಾಗ ಹೆಚ್ಚಾಗಿ ಡಯಟ್ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ. ಐ ಆಮ್ ಅ ಲಿಟಲ್ ಜಾವಿಯಲ್ ಪರ್ಸನ್, ಸೊ ಐ ಈಟ್ ವೆಲ್. ಐ ಥಿಂಕ್ ದ್ಯಾಟ್ ಸ್ವಲ್ಪ ಚೆನ್ನಾಗಿ ತಿನ್ನೋದನ್ನು, ಅಂದರೆ ಚೆನ್ನಾಗಂತಂದರೆ ಹೆಚ್ಚು ತಿನ್ನೋದಲ್ಲ, ನಾರ್ಮಲ್ ಫುಡ್ಡನ್ನು ಕರೆಕ್ಟ್ ಟೈಮಲ್ಲಿ ತಿನ್ನೋದನ್ನು ಡಯಟ್ ಅಂತ ಕನ್ಸಿಡರ್ ಮಾಡೋದು, ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೋರ್ ದೆನ್ ಗೋಯಿಂಗ್ ಫಾರ್ ಸಮ್ ಕ್ರ್ಯಾಶ್ ಡಯಟ್ಸ್. ಐ ಆಲ್ಸೋ ಡಿಡ್ ಲೈಕ್ ಈ ಝೀರೋ ಫಿಗರ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಆದಾಗ ಐ ಆಲ್ಸೋ ಡಿಡ್ ಸಮ್ ಕ್ರ್ಯಾಶ್ ಡಯಟ್ಸ್ ಆ್ಯಂಡ್ ಐ ಹ್ಯಾಡ್ ಟು ಫೇಸ್ ಸಮ್ ಅಂದರೆ ಹೆಲ್ತ್ ಇಶ್ಯೂಸ್. ಅದಾದಮೇಲೆ ನನಗೆ ಏನು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಯಾವಾಗ ಸಾಧ್ಯನೋ ಅವಾಗೆಲ್ಲ ವರ್ಕೌಟ್ ಮಾಡುವ, ಯಾವಾಗ ಸಾಧ್ಯನೋ ಅವಾಗೆಲ್ಲ ಒಳ್ಳೆ ಊಟ ಮಾಡುವ, ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ನಾನು. ಅಪಾರ್ಟ್ ಫ್ರಮ್ ದಟ್ ಬೀಯಿಂಗ್ ಹ್ಯಾಪಿ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ವೆರಿ ಕ್ವಿಕ್ ಆಗಿ ಫ್ಯೂಚರ್ ಪ್ರಾಜೆಕ್ಟ್ಸ್ ತನಿಷಾ. ಈಗ ಸದ್ಯಕ್ಕೆ ಇದೆ ಅಕ್ಟೋಬರ್ 31ನೇ ತಾರೀಕು ನಮ್ಮ ಕೋಣ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಲ್ಲಿವರೆಗೂ ನನ್ನನ್ನು ಬಿಗ್ ಬಾಸಲ್ಲಿ ಆಗಿರಬಹುದು, ಅಥವಾ ಕೆಲವು ಸೀರಿಯಲ್ಸಲ್ಲಿ ಆಗಿರ್ಬೋದು, ಇನ್ಯಾವುದೋ ರಿಯಾಲಿಟಿ ಶೋನಲ್ಲಾಗಿರ್ಬೋದು, ಅಥವಾ ಗ್ಲ್ಯಾಮರ್ ರೋಲ್ಸಲ್ಲಿ ನನ್ನನ್ನು ನೋಡಿರುವಂತಹ ಬೇರೆ ಸಿನಿಮಾಗಳಾಗಿರ್ಬೋದು, ಅದೆಲ್ಲದಕ್ಕಿಂತ ವಿಭಿನ್ನವಾಗಿದೆ. ಅದೆಲ್ಲದರೊಟ್ಟಿಗೆ ನಾನು ಈ ಸಿನಿಮಾದ ಪ್ರೊಡ್ಯೂಸರ್ ಕೂಡ ಆಗಿದ್ದೀನಿ. ಸೊ ಎಲ್ಲರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಸಪೋರ್ಟ್. ಈ 31ನೇ ತಾರೀಕು, ಅಕ್ಟೋಬರ್ 31ನೇ ತಾರೀಕು ನನ್ನ ಚೊಚ್ಚಲ ಸಿನಿಮಾ ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನ್ನಲ್ಲಿ. ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ಬೀಯಿಂಗ್ ಅ ವುಮೆನ್, ನಾರ್ಮಲ್ ಆಗಿಯೇ ಒಂದು ಆ್ಯಕ್ಟ್ರೆಸ್ ಆಗೋದು ಅಥವಾ ಇನ್ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ನಾವು ನೂರಾರು ಹರ್ಡಲ್ಸ್ಗಳನ್ನ ಕ್ರಾಸ್ ಮಾಡಿಕೊಂಡು ಬರ್ತಾ ಇರ್ತೀವಿ. ಹೀಗಿದ್ದಾಗ ನಮ್ಮದೇ ಆದಂತಹ ದುಡ್ಡಲ್ಲಿ ನಾವು ಪ್ರೊಡ್ಯೂಸ್ ಮಾಡೋದು ಅನ್ನೋದು ನಮ್ಮ ಕರಿಯರ್ ಲೇನ್ನಲ್ಲಿ ತುಂಬ ದೊಡ್ಡ ವಿಷಯ. ಸೊ ಇಂಥ ಒಂದು ಧೈರ್ಯ ಮಾಡಿ ನಾನು ಹೆಜ್ಜೆ ತೊಗೊಳ್ತಾ ಇದ್ದೀನಿ. ಸೊ ಐ ನೀಡ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ. ತನಿಷಾಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಅ ಲಾಟ್. ಯು ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಲೀಡರ್ ಇನ್ ಹೆಲ್ತ್ ಕೇರ್. ಇದನ್ನು ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಡಾಕ್ಟರ್ ಬಿ ದಿನೇಶ್, ಡೈರೆಕ್ಟರ್ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸಸ್ ಅಂಡ್ ರಿಸರ್ಚ್. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಹಾಗೆಯೇ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ನಿನಗಾಗಿ ಹಾಗೆಯೇ ಗಿರಿರಾಮ ಧಾರಾವಾಹಿ ಖ್ಯಾತಿಯ ಋತ್ವಿಕ್, ದಯಮಾಡಿ ವೇದಿಕೆ ಮೇಲೆ ಬನ್ನಿ. And the winner is BLDE Hospital. ಬಡವರಿಗಾಗಿ 600 ಬೆಡ್ಗಳನ್ನು ಮೀಸಲಿಟ್ಟ ಆಸ್ಪತ್ರೆಗೆ ಈ ಬಾರಿಯ ಲೀಡರ್ ಇನ್ ಹೆಲ್ತ್ ಕೇರ್ ಅವಾರ್ಡ್. ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೂ ಮುಂಚೆ ಅವರ ಸೇವೆ ಕುರಿತಂತೆ ಒಂದು ಕಿರುಚಿತ್ರ ಇದೆ, ಮೊದಲಿಗೆ ನೋಡೋಣ. ವಿಡಿಯೋ ಪ್ಲೀಸ್. 1200ಕ್ಕೂ ಹೆಚ್ಚು ಬೆಡ್ಗಳ ಬೃಹತ್ ಆಸ್ಪತ್ರೆ, 600 ಬೆಡ್ಗಳು
ಬಡವರಿಗಾಗಿಯೇ ಮೀಸಲು. ಕಲ್ಯಾಣ ಕರ್ನಾಟಕದ ಜನರಿಗೆ ಜೀವನಾಧಾರ. ಇದುವೇ ವಿಜಯಪುರದ BLDE ಆಸ್ಪತ್ರೆ. 1910ರಲ್ಲಿ ವಚನ ಪಿತಾಮಹ ಫಗು ಹಳಕಟ್ಟಿ ಇವರಿಂದ BLDE ಸಂಸ್ಥೆಯ ಆರಂಭ. ನರ್ಸರಿಯಿಂದ ವೈದ್ಯಕೀಯ ಶಿಕ್ಷಣದವರೆಗೂ ಸೇವೆ, ಬಡ ರೋಗಿಗಳಿಗೂ ಗುಣಮಟ್ಟದ ಚಿಕಿತ್ಸೆ, ಉಚಿತ ಹೆರಿಗೆ ಸೌಲಭ್ಯದ ಜೊತೆಗೆ ತಾಯಿ ಎದೆಹಾಲು ಬ್ಯಾಂಕ್ ಸ್ಥಾಪಿಸಿದ ಕೀರ್ತಿ. ಈ ನವಜಾತ ಶಿಶುಗಳಿಗೆ ಯಾವಾಗ ತಾಯಿ ಹಾಲು ಕಡಿಮೆ ಇರ್ತದೋ ಅದನ್ನು ಫೀಡ್ ಮಾಡಲಿಕ್ಕೆ ಇದೊಂದು ಬ್ಯಾಂಕು ಅತಿ ಉತ್ಕೃಷ್ಟವಾದಂಥ ಸೇವೆ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ. ಹೀಗೆ BLDEಯನ್ನ ಉನ್ನತಿಗೇರಿಸಿದ್ದು ಸಚಿವ MB ಪಾಟೀಲ್ ಅವರ ಅಧ್ಯಕ್ಷತೆ. ಈ ಕಾರ್ಡಿಯಾಕ್ ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ ಅಂತ ಏನು ಹೇಳ್ತೀವಿ, ವಿಶೇಷವಾಗಿ ನಮ್ಮಲ್ಲಿರುವಂಥ CT ಎಂಜಾಗ್ರಾಮು ಇಂಥ ವಿಶೇಷವಾದ ಉಪಕರಣಗಳು ಇರುವುದರಿಂದ ಇವೆಲ್ಲ ಸರ್ಜರಿಗಳು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯತೆ. ಇತ್ತೀಚೆಗೆ ನಾವು ಸುಮಾರು 5 ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸಹಿತ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. 30ಕ್ಕೂ ಹೆಚ್ಚು ಹೈಟೆಕ್ ಲ್ಯಾಬೊರೇಟರಿಗಳು, ನುರಿತ ಅನುಭವಿ ವೈದ್ಯರ ತಂಡ, ಲಕ್ಷಾಂತರ ಕಡುಬಡವರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಸೇವೆ ನೀಡುತ್ತಿರುವ BLDE ಸಂಸ್ಥೆಗೆ ನ್ಯೂಸ್ 18 ಕನ್ನಡ ವತಿಯಿಂದ ಲೀಡರ್ ಇನ್ ಹೆಲ್ತ್ ಕೇರ್ ವಿಭಾಗದ ಪ್ರಶಸ್ತಿಯ ಗರಿಮೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಡಾಕ್ಟರ್ ಅರುಣ್ ಇನಾಮ್ದಾರ್, ವೈಸ್ ಚಾನ್ಸಲರ್ BLDE ಹಾಸ್ಪಿಟಲ್. ನ್ಯೂಸ್ 18 ಕನ್ನಡ TV ಚಾನಲ್ಗೆ ನನ್ನ ಧನ್ಯವಾದಗಳು. ಯಾವುದೇ ಪ್ರಶಸ್ತಿ ಬಂತು ಅಂತಂದರೆ ಜವಾಬ್ದಾರಿ ಹೆಚ್ಚಾದಂಗೆ ನನಗನ್ನಿಸ್ತದೆ. ಈ ಅವಾರ್ಡು ನಮ್ಮ ಬಿಜಾಪುರ ಭಾಷೆಯಲ್ಲಿ ಹೇಳಬೇಕಂತಂದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಹುರುಪು ಕೊಡ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸೇವೆ ಹೀಗೆ ಮುಂದುವರಲಿ ಅಂತ ಆಶಿಸ್ತಾ ಥ್ಯಾಂಕ್ಸ್ ಫಾರ್ ಕಮಿಂಗ್. 2025 ಸೆಪ್ಟೆಂಬರ್ ತಿಂಗಳಿನಲ್ಲಿ ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಣೆಯನ್ನು ಸ್ಟಾರ್ಟ್ ಮಾಡುವಂಥವರು ಡಾಕ್ಟರ್ ದಿನೇಶ್ ಅವರು. ಭಾಳ ಮುಖ್ಯವಾಗಿ ಅವರು ಅಧಿಕಾರ ಸ್ವೀಕರಿಸೋದಕ್ಕೆ ಸ್ವಲ್ಪ ಸಮಯದ ಮುಂಚೆ ರಾಜ್ಯದಲ್ಲಿ ನಾವು TV ಚಾನೆಲ್ಗಳಲ್ಲಿ ಭಾಳ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದ್ದಿದ್ದು ಹಾಸನದಲ್ಲಿ ಆಗ್ತಾ ಇದ್ದಂತಹ ಹೃದಯಾಘಾತಗಳ ಬಗ್ಗೆ. ಹೃದಯಾಘಾತದ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬಂದಾಗ ಸಹಜವಾಗಿ ಜನರಲ್ಲಿ ಆತಂಕ ಜಾಸ್ತಿ ಆಗುತ್ತೆ. ಡಾಕ್ಟರ್ ದಿನೇಶ್ ಅವರು ಇಲ್ಲಿ ಭಾಳ ಮುಖ್ಯವಾಗಿ ಹೃದಯಾಘಾತ ಅದು ಬ್ರೇಕಿಂಗ್ ನ್ಯೂಸ್ ಕೂಡ ಆಯಿತು, ಆದರೆ ವಾಸ್ತವ ಏನು? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನನ್ನು ಈ ವೇದಿಕೆ ಮೇಲೆ ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ TV 18 ನ್ಯೂಸ್ ಚಾನಲ್ಗೆ ನನ್ನ ಧನ್ಯವಾದಗಳು. ಹಾಗೂ ಇಲ್ಲಿ ನಮ್ಮ ಗುರುಗಳು ಸತೀಶ್ ಸರ್ ಎಲ್ಲ ಇದ್ದಾರೆ, ಎಲ್ಲ ನನ್ನ ಕೊಲೀಗ್ಸ್ ಎಲ್ಲ ಇದ್ದಾರೆ, ಡಾಕ್ಟರ್ ಫ್ಯಾಟರ್ನಿಟಿ ಇದೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ದಿನೇಶ್, ಈಗಷ್ಟೇ ಲಾಸ್ಟ್ 1.5 ಮಂತ್ ಬ್ಯಾಕು ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆ ಹಾಸ್ಪಿಟ್ಲಿನ ನಿರ್ದೇಶಕನಾಗಿ ಸರ್ಕಾರದಿಂದ ನೇಮಿಸಲ್ಪಟ್ಟಿದ್ದೀನಿ. ತಮಗೆಲ್ಲರಿಗೂ ಆರೋಗ್ಯದ ಬಗ್ಗೆ ಕಾಳಜಿ, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಏನಾಗ್ತಾ ಇದೆ. ನಮ್ಮ ಹರಿಪ್ರಸಾದ್ ಅವರಿಗೆ ಒಂದು ಕ್ವಶನ್ ಕೇಳಿದ್ರು, ಹಾಸನದಲ್ಲಿ ನಡೆದಿದ್ದು ಬ್ರೇಕಿಂಗ್ ನ್ಯೂಸ್ ಆಯಿತು ಅಂತ. ನಿಮ್ಮ ಮುಂದೆ ಒಂದು ಸ್ವಲ್ಪ ವಾಸ್ತವಿಕ ಸಂಗತಿನ ನಾನು ಮುಂದಿಡ್ಲಿಕ್ಕೆ ಬಯಸ್ತೀನಿ. ಹಾಸನದಲ್ಲಿ 42 ಜನ ಸಡನ್ನಾಗಿ ಮೃತಪಡ್ತಾರೆ ಅಂತ ಮಾಧ್ಯಮದಲ್ಲಿ ವರದಿ ಆಗುತ್ತೆ. ನಮ್ಮ ಜಯದೇವ ಸಂಸ್ಥೆ ಪ್ಲಸ್ ನಮ್ಮ ಬೇರೆ ಸಂಸ್ಥೆಯಿಂದ ಅದನ್ನು ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಅದರಲ್ಲಿ 18 ಜನ ಆಟೋ ಡ್ರೈವರ್ಸ್ಗಳು, 12 ಜನ ಕ್ಯಾಬ್ ಡ್ರೈವರ್ಸ್ಗಳು, ಇನ್ನು ಮಿಕ್ಕನಾದವರೆಲ್ಲ ವಯಸ್ಸಾಗಿರೋರು ಮತ್ತು ಮಧ್ಯಮ ವರ್ಗದವರು. ಯಾಕಾಯಿತು ಇವ್ರಿಗೆ? ಏನು ನಮ್ಮ ಕ್ಯಾಬ್ ಡ್ರೈವರ್ಸ್ ಅಥವಾ ಆಟೋ ಡ್ರೈವರ್ಸು ಹೆಚ್ಚಿನ ಭಾಗ ಇವರೆಲ್ಲ ಡ್ರಗ್ ಡಿಫಾಲ್ಟರ್ಸ್. ಇವ್ರಿಗೆಲ್ಲ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿತ್ತು, ಕೆಲವರಿಗೆ ಸ್ಟೆಂಟ್ ಹಾಕ್ಸ್ಕೊಂಡಿದ್ರು, ಆದರೆ ಮಾತ್ರೆ ತಗೊಳ್ತಾ ಇರಲಿಲ್ಲ.
ಯಾವುದೇ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆದ ನಂತರ ಸ್ಟೆಂಟ್ ಹಾಕಿಸ್ಕೊಂಡ್ಮೇಲೆ ಅವನ ಜೀವನ ಪರ್ಯಂತ ಮಾತ್ರೆ ತಗೋಬೇಕು. ಅದು ಬ್ಲಡ್ ಥಿನ್ನರ್ ಅಂತ ಏನು ನಮ್ಮ ಹಾರ್ಟ್ ಭಾಷೆನಲ್ಲಿ ಹೇಳ್ತೀವಲ್ಲ ಅದು. ಕಾರಣ ಇವ್ರು ಯಾರೂ ತಗೊಂಡಿರಲಿಲ್ಲ. ಜೊತೆಗೆ ಇವರೆಲ್ಲ ಮೆಜಾರಿಟಿ ನಾನು ಏನು ಈ ಗುಂಪಲ್ಲಿದ್ದವರೆಲ್ಲ ಧೂಮಪಾನ, ಮದ್ಯಪಾನ ಮತ್ತು ಮದ್ಯ ವ್ಯಸನಿಗಳಾಗಿದ್ದರು. ಇದರಲ್ಲಿ ಕೆಲವರು ಯಂಗ್ಸ್ಟರ್ಸ್ಗಳು ಕೂಡ ಇದ್ದರು. ಆ ಯಂಗ್ಸ್ಟರ್ಸ್ಗಳು ಕೂಡ ಧೂಮಪಾನ, ಮದ್ಯಪಾನ ಜೊತೆಗೆ ಮದ್ಯ ವ್ಯಸನಿಗಳಾಗಿದ್ದರು. ಈ ಮದ್ಯ ವ್ಯಸನಿಗಳು ಇದಕ್ಕೆಲ್ಲ ಏನಾಗುತ್ತೆ, ನಮ್ಮ ರಕ್ತ ಸಂಚಾರ ಆಗೋಂಥ ಹೃದಯದ ರಕ್ತನಾಳಗಳು ಅದನ್ನು ಸ್ಮೋಕ್ ಮಾಡಿದಾಗ ಸಂಕುಚಿತಗೊಳ್ಳುತ್ತೆ. ಜೊತೆಗೆ ಡ್ರಗ್ಸ್ ಬೇರೆ ಅವ್ರು ತಗೊಳ್ತಾ ಇರಲಿಲ್ಲ. ಇದು ರಿಯಲ್ ಫ್ಯಾಕ್ಟ್. ನನ್ನ ಇತ್ತೀಚಿನ ಯುವಜನತೆ ಸ್ವಲ್ಪ ಬೇರೆ ದಾರಿ ಕಡೆ ಹೋಗ್ತಾ ಇದ್ದಾರೆ. 18ಕ್ಕೆ ಒಂದು ಪ್ರೊಫೆಷನಲ್ ಕೋರ್ಸ್ ಸೇರ್ತಾರೆ, 22ರಿಂದ 24ನೇ ವರ್ಷಕ್ಕೆ ಅವರು ಮುಗಿಸ್ತಾರೆ. ಕೆಲವರು ಹಣಕಾಸಿನ ಕೊರತೆಯಿಂದ 18ಕ್ಕೆ ಜಾಯ್ನ್ ಆಗ್ತಾರೆ ಕೆಲಸಕ್ಕೆ. ಈ ಯಂಗ್ ಹಾರ್ಟ್ಗೆ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂದರೆ, ದುಡಿಬೇಕು ಅಂತ ಒಂದು ಕಡೆ ಕಾತ್ರ. ಇವರು ಸ್ಟ್ರೆಸ್ ಹೆಂಗೆ ಅಂದರೆ, ಒಂದು ಕಡೆ ಫೈನಾನ್ಷಿಯಲ್ ಸ್ಟ್ರೆಸ್ಸು, ಒಂದು ಕಡೆ ಫ್ಯಾಮಿಲಿ ಸ್ಟ್ರೆಸ್ಸು, ಇನ್ನೊಂದು ಕಡೆ ಪ್ರೊಫೆಷನಲ್ ಸ್ಟ್ರೆಸ್ಸು, ಇನ್ನೊಂದು ಕಡೆ ಎನ್ವೈರನ್ಮೆಂಟಲ್ ಸ್ಟ್ರೆಸ್ಸು. ನಮ್ಮ ಯಂಗ್ ಹೃದಯಗಳು ಏನಾಗ್ತಾ ಇದೆ, ಬ್ಯಾಂಗ್ಳೂರು ಅಂತ ನಗರದಲ್ಲಿ ಸ್ಟ್ರೆಸ್ಗೀಡಾಗ್ತಾ ಇದ್ದಾರೆ. ಮೈ ಓನ್ಲಿ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ದಿ ಯಂಗ್ಸ್ಟರ್ಸ್, ದೇ ಶುಡ್ ನೋ ಹೌ ಟು ಮ್ಯಾನೇಜ್ ಸ್ಟ್ರೆಸ್. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ಕಡೆ ನಂದು ಮನೆ ಇದೆ, ಇನ್ನೊಂದು ಮನೆ ಕಟ್ಟಬೇಕು ಅಂತ ಹಂಬಲ. ಆ ಡ್ರೀಮ್ನ ಚೇಸ್ ಮಾಡೋಕ್ಕೋಗಿ ಅಟ್ ದ ಕಾಸ್ಟ್ ಆಫ್ ದ ಹೆಲ್ತ್ ಅವರು ಅದನ್ನು ಡ್ರೀಮ್ ಚೇಸ್ ಮಾಡೋಕ್ಕೋ ಅದನ್ನೆಲ್ಲ ಕಳ್ಕೊತಾ ಇದ್ದಾರೆ. ನನ್ನ ಯುವ ಜನತೆಗೆ ಒಂದೇ ಒಂದು ನಿವೇದನೆ ಏನಪ್ಪ ಅಂತಂದರೆ, ತಾವೆಲ್ಲ ಎಲ್ರಿಗೂ ಆಸೆ, ನಾನು 100 ವರ್ಷ ಬದುಕಬೇಕು, ಏನು ಮಾಡಬೇಕು ಅದಕ್ಕೆ ಅಂತ. ಆ್ಯಸ್ ಅ ಡೈರೆಕ್ಟರ್ ಆಫ್ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್, ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕನಾಗಿ 3 ಟಿಪ್ಸ್ ನಿಮ್ಗೆ ಹೇಳ್ತೀನಿ ಇಲ್ಲಿ ಕೂತಿರೋರಿಗೆಲ್ಲ. ಮೆಜಾರಿಟಿ ಆಲ್ ಆಫ್ ಯು ಆರ್ ಡಾಕ್ಟರ್ಸ್ ಆ್ಯಂಡ್ ಹೈಲಿ ಎಜುಕೇಟೆಡ್ ಆ್ಯಂಡ್ ಹೈಲಿ ರೆಸ್ಪೆಕ್ಟೆಡ್ ಮೆಂಬರ್ಸ್, ಐ ಮೀನ್ ಇನ್ ದ ಸೊಸೈಟಿ. ಪ್ರತಿನಿತ್ಯ ಬೆಳಿಗ್ಗೆ ಅಥವಾ ಸಾಯಂಕಾಲ 7:30 ಒಳಗಡೆ 40 ನಿಮಿಷ ತಾವು ವಾಕಿಂಗ್ ಮಾಡಿದರೆ ಸಾಕು. ಜಸ್ಟ್ ಬ್ರಿಸ್ಕ್ ವಾಕ್ ಸಾಕು. ಹೋಗ್ತಾ 20 ನಿಮಿಷ, ಬರ್ತಾ 20 ನಿಮಿಷ. ನೀವು ಯಾವುದೇ ರೀತಿ ಜಿಮ್ ಮಾಡೋ ಅವಶ್ಯಕತೆ ಇಲ್ಲ, ಜಾಗಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ಮನೇಲೆ ಟ್ರೆಡ್ಮಿಲ್ ಮಾಡ್ತೀನಿ, ನೀವು ಟ್ರೆಡ್ಮಿಲ್ ಮಾಡಬೇಕು ಅಂತಂದರೆ ಒಳ್ಳೆ ಶೂಸ್ ಹಾಕ್ಕೊಂಡು ಮಾಡಬೇಕು. ಬಿಕಾಸ್ ದ ಲಾಂಗ್ ರನ್ನಲ್ಲಿ ಟ್ರೆಡ್ಮಿಲ್ ಮಾಡೋರಿಗೆಲ್ಲ ಆಸ್ಟಿಯೋಆರ್ಥರೈಟಿಸ್ ಆಗುತ್ತೆ. ಜಸ್ಟ್ 40 ಮಿನಿಟ್ಸ್ ಆಫ್ ವಾಕ್ ಟು ಕೀಪ್ ಯುವರ್ ಹಾರ್ಟ್ ಇನ್ ಅ ಹೆಲ್ತಿ ಪೊಸಿಷನ್. ನಮ್ಮ ಪೂರ್ವಜರು ಬರೀ ನಡ್ಕೊಂಡೇ ಓಡಾಡ್ತಾ ಇದ್ರು ಹೊರತು ಅವ್ರು ಯಾವುದೇ ರೀತಿ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಎರಡನೇದು ಫುಡ್. ನಾನು ಇತ್ತೀಚೆಗೆ ಬ್ಯಾಂಗ್ಳೂರು ಬಂದಮೇಲೆ ನೋಡ್ತಾ ಇದ್ದೀನಿ, ಎವ್ರಿ ಸ್ಟ್ರೀಟ್, ಎವ್ರಿ ಕಾರ್ನರ್ ಆಫ್ ದಿ ಇದು ಎಲ್ಲ ಕಡೆ ಆಹಾರ ಕೇಂದ್ರಗಳು. ಅಂದರೆ ಅದು ಒಂದು ಸಣ್ಣ ಗಾಡಿ ಇರ್ಬೋದು, ಒಂದು ಉಪಹಾರ ಕೇಂದ್ರ ಇರ್ಬೋದು, ಪ್ರತಿಯೊಂದು ಕೂಡ. ಸಾಧ್ಯವಾದಷ್ಟು ನಾವು ನಮ್ಮ ಮನೆ ಊಟನೇ ಮಾಡಿ. ಬಿಕಾಸ್ ಏನು ನಮ್ಮ ಹೋಟೆಲ್ ಅಥವಾ ಬೇರೆ ಥರ ಇನ್ನಿತರಗಳು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಅಡಲ್ಟ್ರೇಷನ್ ಆಗೋ ಸಂಭವ ಜಾಸ್ತಿ. ದಿ ಅಡಲ್ಟ್ರೇಷನ್ ಆದದ್ರಿಂದ ಏನಾಗುತ್ತೆ, ನಿಮ್ಮ ಶರೀರದ ಮೇಲೆ ತುಂಬಾ ದುಷ್ಪರಿಣಾಮಗಳಾಗುತ್ತೆ. ಅದು ಟೇಸ್ಟಿಂಗ್ ಪೌಡರ್ ಇರ್ಬೋದು, ಅಜಿನೋಮೋಟೊ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ನೀವು ಮಾಡೋ ಊಟನ ಸ್ಮಾಲ್ ಫ್ರೀಕ್ವೆಂಟ್ ಫುಡ್ಸ್, ಹೊಟ್ಟೆ ಬಿರಿಯೋ ಥರ ಏನು ತಿನ್ನೋದು ಬೇಕಿಲ್ಲ. ಸ್ವಲ್ಪನೇ ಬೇಕಾದ್ರೆ 4-5 ಸಲ ಊಟ ಮಾಡ್ಬೋದು, ಇಲ್ಲ 3 ಟೈಮ್ಸೇ ಸಾಕು. ಹೆಚ್ಚಿನ ಸಮಯ ನಾವೇನಾಗ್ತಾ ಇದೆ ಈಗ ಪ್ರೊಫೆಷನಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಡಾಕ್ಟರ್, ನನ್ನ ವೈಫು ಕೂಡ ಡಾಕ್ಟರ್. ನಾವೇನು ಮಾಡ್ತಾ ಇದ್ದೀವಿ, ಕಾಮನ್ನಾಗಿ ಭಾನುವಾರ ಸಾಂಬಾರು ಮಾಡ್ತೀವಿ, ಹೀರೋರೇ ಇಬ್ಬರು, ಮತ್ತು ಸೋಮವಾರಕ್ಕೂ ಅದೇ, ಮಂಗಳವಾರಕ್ಕೂ ಅದೇ, ಬುಧವಾರಕ್ಕೂ ಅದೇ. ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಈಸ್, ಸಾಧ್ಯವಾದಷ್ಟು ನೀವಿಬ್ಬರೇ ಇದ್ರಿ ಅಲ್ವಾ, ಸ್ವಲ್ಪನೇ ಮಾಡ್ಕೊಳ್ಳಿ, ನಿಮ್ಗೇನು ಬೇಕು ಅದನ್ನು. ನೆಕ್ಸ್ಟ್ ಡೇ 24 ಅವರ್ಸಲ್ಲಿ ಇಟ್ ಶುಡ್ ಗೆಟ್ ಓವರ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಹೆಚ್ಚಿನ ಸಮಯ ಬ್ಯಾಂಗ್ಳೂರಿನಲ್ಲಿ ಬಂದು ಬದುಕು ಕಟ್ಕೊಳ್ತಾ ಇರೋ ನಮ್ಮ ಯುವ ಜನತೆ, ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ಆರ್ ವರ್ಕಿಂಗ್. ಫ್ರಿಡ್ಜ್ ಇದೆ, ಇವತ್ತು ಮಾಡು,
3 ದಿನ ತನಕ ಅದೇ ತಿನ್ನು. ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದ ಪರ್ಟಿಕ್ಯುಲರ್ ಫುಡ್, ಅದು ಬೇಳೆ ಸಾರಾಗಿರ್ಬೋದು, ಏನೇ ಸಾರಾಗಿರ್ಬೋದು, ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಫುಡ್ ಈಸ್, ನೀವು 2 ಸಲ ಮರಳಿಸ್ತಾ ಅದ್ರ ವ್ಯಾಲ್ಯೂ ಹೊಟ್ಟೋಗ್ತಾ ಇರುತ್ತೆ. ಸೊ ನಿಮಗೇನು ನ್ಯೂಟ್ರಿಷನ್ ಸಿಗೋದಿಲ್ಲ. ಇದು ಊಟದ ಬಗ್ಗೆ. ಸಾಧ್ಯವಾದಷ್ಟು ನ್ಯಾಚುರಲ್ ಫುಡ್ ತಿನ್ನಿ. ಫ್ರೂಟ್ಸ್ ಆಗಿರ್ಬೋದು, ಸೊಪ್ಪು ಕಾಳು ತರಕಾರಿ ಇರ್ಬೋದು. ಸೊಪ್ಪು ಕಾಳು ತರಕಾರಿ ಯಾವುದೇ ಆದರೂ ಕೂಡ ಇವತ್ತು ಔಷಧಿ ಹೊಡೆದೇ ಯಾವುದೇ ರೀತಿ ಸೊಪ್ಪುಗಳು ಬರ್ತಾ ಇಲ್ಲ. ಸೊ ಚೆನ್ನಾಗಿ ತೊಳ್ಕೊಂಡು ತಿನ್ನಿ. 3ನೇದು ಟಿಪ್ಸ್ ಏನಪ್ಪ ಅಂದರೆ, ಯಾರೇ ಆಗಲಿ 0 to ಅವ್ರಿಗೆ ಎಷ್ಟೇ ವಯಸ್ಸಿನವರಾಗಲಿ ಮಿನಿಮಮ್ 6 to 8 hours ತಾವು ನಿದ್ದೆ ಮಾಡಬೇಕು. ನಮ್ಮ ಹಾಸ್ಪಿಟ್ಲಿಗೆ ನಾವು ಒಂದು ಸುಮ್ಮನೆ ಸರ್ವೆ ಮಾಡಿದ್ವಿ. ಜನರಲಾಗಿ ಮೆಜಾರಿಟಿ ಯಂಗ್ಸ್ಟರ್ಸ್, ಅದರಲ್ಲೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸೇ ಜಾಸ್ತಿ. ಅವ್ರಿಗೆಲ್ಲ ನೈಟ್ ಶಿಫ್ಟು, 15 ದಿನ ನೈಟ್ ಶಿಫ್ಟು, 15 ದಿನ ಡೇ ಶಿಫ್ಟು. ಈ ನಿದ್ದೆ ಅನ್ನೋದಿದೆಯಲ್ಲ, ಯಾವುದೇ ವ್ಯಕ್ತಿಗೆ, ಯಾವುದೇ ಮನುಷ್ಯನಿಗೆ ತುಂಬ ಬೇಕಾದಂಥ ಒಂದು ಇದು. ತಾವು ಯಾರೇ ಆಗಿರಲಿ ಮಿನಿಮಮ್ 6 to 8 hours ನಿಮ್ಮ ದೇಹಕ್ಕೆ ವಿಶ್ರಾಂತಿ ಕೊಡಲೇಬೇಕು. ದಿಸ್ ಈಸ್ ದ ಮೋರ್ನೆಸ್ಟ್ ಟಿಪ್ಸ್. 4ನೇದು, ಯಾವುದೇ ರೀತಿ ನಿಮ್ಮ ಪ್ರೊಫೆಷನ್ ಏನಾರಾಗೋಗಿರಲಿ, ಗ್ರೂಪ್ ಡಿ ಆಗಿರಲಿ, IAS ಆಫೀಸರ್ ಆಗಿರಲಿ, ಸಾಧ್ಯವಾದಷ್ಟು ಸ್ಟ್ರೆಸ್ ತಗೊಳ್ಳೋದು ಬೇಡ ಯಾರೂ ಕೂಡ. ಬಿಕಾಸ್ ಆಫ್ ಸ್ಟ್ರೆಸ್ಸಿಂದ ನಿಮಗೆ ಅರ್ಲಿ ಡಯಾಬಿಟಿಸ್ ಆಗ್ಬೋದು, BP ಬರ್ಬೋದು, ಬೇರೆ ಥರ ಹೈಪರ್ ಕೊಲೆಸ್ಟ್ರೀಮಿಯಾ ಆಗಿರ್ಬೋದು. ಬಟ್ ಇವೆಲ್ಲದರೂ ಮೀರಿ ಒಂದಿದೆ, ದಟ್ ಈಸ್ ಕಾಲ್ಡ್ ಜೆನೆಟಿಕ್ಸ್. ನಮ್ಮ ಅಪ್ಪ ಅಮ್ಮನಿಂದ ನಾವೇನು ಬಳುವಳಿ ಪಡ್ಕೊಂಡು ಬಂದಿರ್ತೀವಲ್ಲ, ದಟ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಅವರ್ ಆಲ್ ದೀಸ್ ಡಿಸೀಸ್. ಇಲ್ಲ ಸರ್ ನಾನು ಸಸ್ಯಾಹಾರಿ, ಬರೀ ಇದನ್ನೇ ತಿಂತೀನಿ, ನೋ. ಎಷ್ಟೋ ಸಮಯ ಸಸ್ಯಾಹಾರಿಗಳಿಗೂ ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ, ಮಾಂಸಾಹಾರಿಗಳಿಗೂ ಆಗುತ್ತೆ. ಏನು ನಮ್ಮ ಜೆನೆಟಿಕ್ಸ್ ಅಂತ ನಾನು ಈಗ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಆಗುತ್ತೆ ಅಂತ ತಾವು ಹರಿಪ್ರಸಾದ್ ಅವ್ರ ನನ್ನ ಮಾತು ಹಾಸನದಲ್ಲಿ ಉದಾಹರಣೆ ಇಟ್ಕೊಂಡು ಕೇಳಿದ್ರು. ಈ ಚಿಕ್ಕ ವಯಸ್ಸಿನಲ್ಲಿ ಆಗಬೇಕು ಅಂತಂದರೆ ಅದು ಅನುವಂಶೀಯತೆಯೇ ಕಾರಣ. 90% ಆಫ್ ದಿ ಯಂಗ್ಸ್ಟರ್ಸ್ ದೇ ಡೈ ಬಿಕಾಸ್ ಆಫ್ ದೇ ಹೈಪರ್ ಕೊಲೆಸ್ಟ್ರಿಮಿಯಾ ಇರ್ಬೋದು, ಅಥವಾ ಬೇರೆ ಥರದ ಒಂದು ಅಲ್ಲಿ ಹೃದಯದ ನರ್ವ್ಸ್ಗಳದ್ದು ಅಬ್ನಾರ್ಮಲಿಟಿ ಇರ್ಬೋದು, ಇದರಿಂದನೇ ಅವ್ರು ಸಾಯೋದು. ಸೊ ಇವು 3, ಒಂದು ಎಕ್ಸಸೈಸು, ಊಟ, ನಿದ್ದೆ ಮತ್ತು ಜೆನೆಟಿಕ್ಸ್, ಅದೇನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ ಆರ್ಡರ್ ಟು ಅವಾಯ್ಡ್ ದ್ಯಾಟ್ ಇವು 3 ಮಾಡಬೇಕು. ಎಕ್ಸಸೈಸ್, ಊಟ, ನಿದ್ದೆ ಚೆನ್ನಾಗಿ ಮಾಡಬೇಕು. ಎನಿವೆ ತಾವೆಲ್ಲ ಡಾಕ್ಟರ್ಸು, ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಆದರೂ ಕೂಡ ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಎಲ್ಲ ಥರದ್ದಕ್ಕೂ ಚಿಕಿತ್ಸೆನ ಅಫೋರ್ಡಬಲ್ ರೇಟಲ್ಲಿ ಮಾಡ್ತಾಯಿದ್ದೀವಿ. ತಮ್ಮ ಕಡೆಯವ್ರಿಗೆ ಯಾರಿಗಾರು ಏನಾದರೂ ಆದರೂ ಕೂಡ ಜಯದೇವ ನಿಮ್ಮ ಪಕ್ಕದಲ್ಲಿದೆ, ತಾವು ಅದನ್ನು ಯೂಸ್ ಮಾಡ್ಕೋಬೋದು. ನನ್ನ ಒಂದೇ ನಿವೇದನೆ, ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಎವ್ರಿಡೇ ನಮ್ಮಲ್ಲಿ 120 ಆ್ಯಂಜಿಯೋಗ್ರಾಮ್ ಮಾಡ್ತಾಯಿದ್ದೀವಿ. ಅದರಲ್ಲಿ 60 to 70% ಆ್ಯಂಜಿಯೋಪ್ಲಾಸ್ಟಿ ಮಾಡ್ತಾಯಿದ್ದೀವಿ. ಎವ್ರಿಡೇ 30 to 32 ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾಯಿದ್ದೀವಿ. ಆದರೂ ನಮ್ಮ ಲಿಸ್ಟು ಜನವರಿ ತನಕ ಇದೆ. ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಇವೆಲ್ಲ ದೇವ್ರು ಬಂದು ಮಾಡಿಲ್ಲ, ನಾವೇ ಮಾಡ್ಕೊಂಡಿರೋದು. ಇದೆಲ್ಲದಕ್ಕೂ ಕಡಿವಾಣ ಹಾಕೋಬೇಕು. ಎಲ್ಲ ಮಾಡ್ಕೊಂಡಿರೋದು ಭೂಮಿ ಮೇಲಿರೋ ಮನುಷ್ಯನೇ ಮಾಡ್ಕೊಂಡಿರೋದು. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಉಪಯುಕ್ತ ಆರೋಗ್ಯ ಸಲಹೆ ಕೊಟ್ಟಂತ ಡಾಕ್ಟರ್ ಬಿ ದಿನೇಶ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ, ಹಾಗೆಯೇ ಕೊನೆಯ ಪ್ರಶಸ್ತಿಯ ವಿಭಾಗ ಇದು, ಎಕ್ಸಲೆನ್ಸ್ ಇನ್ ನ್ಯೂರಾಲಜಿ ಕೇರ್. ಇದನ್ನು ತಿಳಿಸ್ಕೊಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಲೆಫ್ಟಿನೆಂಟ್ ಜನರಲ್ BN ಪ್ರಸಾದ್, ಡೈರೆಕ್ಟರ್ ಜನರಲ್ ಆಫ್ ಆರ್ಮ್ಡ್ ಫೋರ್ಸಸ್ ಹಾಸ್ಪಿಟಲ್ ಸರ್ವಿಸಸ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆಯೇ ಶ್ರೀ DP ಸತೀಶ್ ಅವರು, ಇನ್ನು ನಟಿ ಚೈತ್ರ ಆಚಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇದೀಗ ಈ ವರ್ಷದ ಎಕ್ಸಲೆನ್ಸ್ ಇನ್ ನ್ಯೂರಾಲಜಿ ಕೇರ್ ತಿಳ್ಕೊಳ್ಳುವಂಥ ಸಮಯ. ವೇದಿಕೆ ಮೇಲಿರುವಂಥ ಗಣ್ಯರು ತಿಳಿಸ್ಕೊಡ್ಬೇಕು. And the winner is Apollo Hospital, Jayanagar. ಕಂಗ್ರ್ಯಾಚುಲೇಷನ್ಸ್. ನಿಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೂ ಮುಂಚೆ ನಿಮ್ಮ ಸೇವೆ ಕುರಿತಂತೆ ಒಂದು ವಿಡಿಯೋ ಇದೆ, ಮೊದಲಿಗೆ ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. ಒತ್ತಡದ ಬದುಕು ನರಮಂಡಲವನ್ನೇ ಘಾಸಿಗೊಳಿಸುತ್ತೆ, ಮಿದುಳಿನ ವ್ಯವಸ್ಥೆಯನ್ನೇ ಹದಗೆಡಿಸುತ್ತೆ.
ಇಂಥ ನರಮಂಡಲದ ಸಮಸ್ಯೆಯನ್ನ ನಿವಾರಿಸುವುದಕ್ಕಂತಾನೆ ಸೃಷ್ಟಿಯಾಗಿದ್ದು ಜಯನಗರದ ಅಪೋಲೋ ನ್ಯೂರೋ ಸ್ಪೆಷಾಲಿಟಿ ಆಸ್ಪತ್ರೆ. ಮೆದುಳಿನ ನರಮಂಡಲದ ಸಮಸ್ಯೆಯಿಂದ ಹಿಡಿದು ಬೆನ್ನುಹುರಿ ಸಮಸ್ಯೆಗಳ ತನಕ ಉತ್ಕೃಷ್ಟ ಚಿಕಿತ್ಸೆಗಂತಾನೆ ನ್ಯೂರೋ ಸರ್ಜನ್ಸ್, ನ್ಯೂರೋಲಜಿಸ್ಟ್ಸ್, ನ್ಯೂರೋ ರೇಡಿಯಾಲಜಿಸ್ಟ್ಸ್, ನ್ಯೂರೋ ಅನೆಸ್ಥೆಟಿಸ್ಟ್ಸ್, ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ಸ್ ಇದ್ದಾರೆ. ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಆದವರು ಎಪಿಲೆಪ್ಸಿ ಸರ್ಜರಿ, ಫಂಕ್ಷನಲ್ ನ್ಯೂರೋ ಸರ್ಜರಿ, ಬ್ರೈನ್ ಸರ್ಜರಿ, ಸ್ಪೈನಲ್ ಸರ್ಜರಿ, ಆಮೇಲೆ ಸ್ಪೈನಲ್ ಕಾರ್ಡ್ ಸ್ಟಿಮ್ಯುಲೇಷನ್ ಸರ್ಜರಿ, ಆಲ್ ದೀಸ್ ಫೆಸಿಲಿಟೀಸ್ ಆರ್ ಅವೈಲಬಲ್ in Apollo Speciality Hospital. ಅನುಭವಿ ವೈದ್ಯರ ತಂಡ ವಿಶ್ವ ದರ್ಜೆಯ ಚಿಕಿತ್ಸೆ ಮೂಲಕ ಹೆಸರಾಗಿದೆ ಜಯನಗರದ ಅಪೋಲೋ ಆಸ್ಪತ್ರೆ. ಪಾರ್ಶ್ವವಾಯು ಸೇರಿದಂತೆ ಮಿದುಳಿನ ನರವ್ಯೂಹ ಸಮಸ್ಯೆಗೆ ತುತ್ತಾದ ಸಾವಿರಾರು ರೋಗಿಗಳ ಬದುಕು ಹಸನಾಗಿಸಿದ ಜಯನಗರ ಅಪೋಲೋ ಆಸ್ಪತ್ರೆಗೆ ನ್ಯೂಸ್ 18 ಕನ್ನಡ ವತಿಯಿಂದ ಎಕ್ಸಲೆನ್ಸ್ ಇನ್ ನ್ಯೂರಾಲಜಿ ಕೇರ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿಮೆ. ಜಯನಗರದ ಅಪೋಲೋ ಆಸ್ಪತ್ರೆಯ ಸಿಬ್ಬಂದಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದೀಗ ಪ್ರಶಸ್ತಿ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಶ್ರೀ ಅಕ್ಷಯ್ ಒಲೇಟಿ, ರೀಜನಲ್ ಸಿಇಒ, ಡಾಕ್ಟರ್ ಗೋವಿಂದಯ್ಯ ಯತೀಶ್, ಸಿಒಒ, ಅಪೋಲೋ ಹಾಸ್ಪಿಟಲ್ಸ್ ಬೆಂಗಳೂರು, ಪ್ರೊಫೆಸರ್ ಡಾಕ್ಟರ್ ಸತೀಶ್ ಚಂದ್ರ, ರಿಟೈರ್ಡ್ ಡೈರೆಕ್ಟರ್ ನಿಮ್ಹಾನ್ಸ್, ಡಾಕ್ಟರ್ ಕೃಷ್ಣ ಚೈತನ್ಯ, ಡಾಕ್ಟರ್ ಚಿನ್ಮಯಿ ನಾಗೇಶ್. ಯಾವುದೇ ದೇಶದ ಆರೋಗ್ಯ ಅಂದರೆ ಪಬ್ಲಿಕ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಜಾಯಿಂಟ್ ಆಗಿ ವರ್ಕ್ ಮಾಡೋವಂಥದ್ದು. ಸೊ ಎಷ್ಟೇ ಪಬ್ಲಿಕ್ ಹಾಸ್ಪಿಟಲ್ ಇದ್ದರೂ ಕೂಡ ದೇಶದ ಆರೋಗ್ಯ, ಎಲ್ಲರ ಜನರ ಆರೋಗ್ಯ ನೋಡಬೇಕಾದ್ರೆ ಪ್ರೈವೇಟ್ ಹಾಸ್ಪಿಟ್ಲು, ಪಬ್ಲಿಕ್ ಹಾಸ್ಪಿಟಲ್ ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು. ಆ ರೀತಿ ಕೆಲಸ ಮಾಡುವ ಉದ್ದೇಶನ 42 ವರ್ಷದ ಹಿಂದೆ ನಮ್ಮ ಚೇರ್ಮನ್ ಆದ ಪ್ರತಾಪ್ ರೆಡ್ಡಿಯವರು ಊಹೆ ಮಾಡಿ ಈಗ 75 ಹಾಸ್ಪಿಟಲ್ಗಳನ್ನು ಆಲ್ ಓವರ್ ಇಂಡಿಯಾ ಇದೆ. ಇದರಲ್ಲಿ 10,000 ಬೆಡ್ ಇದೆ. ಅದರಲ್ಲಿ ನ್ಯೂರೋ ಸೈನ್ಸಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ತಾನೇ ದಿನೇಶ್ ಅವರು ಹಾರ್ಟ್ ಬಗ್ಗೆ ಮಾತಾಡಿದ್ರು. ದ ಬ್ರೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬ್ರೈನ್ ಕಂಟ್ರೋಲ್ಸ್ ದ ಹಾರ್ಟ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ದ ಬ್ರೈನ್ ಕಂಟ್ರೋಲ್ಸ್ ದ ಹಾರ್ಟ್, ಸೊ ವಿಚ್ ಈಸ್ ಸುಪೀರಿಯರ್. ಇಟ್ ಈಸ್ ಆಲ್ವೇಸ್ ಎ ಟಸಲ್ ಬಿಟ್ವೀನ್ ದ ಬ್ರೈನ್ ಆ್ಯಂಡ್ ದ ಹಾರ್ಟ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವಾಟ್ ವಿ ಹ್ಯಾವ್ ಟು ನೋ. ಆ್ಯಸ್ ದ ಏಜ್ ಅಡ್ವಾನ್ಸಸ್, the brain suffers a lot, and now it is a longevity. It is very important. As the Indian age is growing now, we are graying. Most important is we have to take care of our brain health. Brain health ಅಂದರೆ ಮೆದುಳಿನ ಆರೋಗ್ಯ ಬಹಳವಾಗಿ ನಾವು ನೋಡ್ಕೊಳ್ಬೇಕು. ಅವರು ಯಾವ ರೀತಿ ಹಾರ್ಟ್ ಬಗ್ಗೆ ಹೇಳಿದ್ರು ಅದೇ ರೀತಿ ಬ್ರೈನ್ ಬಗ್ಗೆ ನಾವು ನೋಡ್ಕೊಳ್ಬೇಕು. ಅದರಲ್ಲಿ ಸ್ಟ್ರೋಕ್ ಅನ್ನೋದು ಬಹಳ ಇಂಪಾರ್ಟೆಂಟ್. ದ ಸ್ಟ್ರೋಕ್ ಕೇರ್ ಅನ್ನೋದು ನಿನ್ನೆ ತಾನೇ ನಾವು ಅವೇರ್ನೆಸ್ ಪ್ರೋಗ್ರಾಮ್ನ ಅಪೋಲೋ ಆಸ್ಪತ್ರೆಯಲ್ಲಿ 5,000 ಜನಗಳ ಮುಂದೆ ಮಾಡಿದ್ವಿ. ದ ಸ್ಟ್ರೋಕ್ ಕೇರ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಟ್ ಈಸ್ ಎ ಪ್ರಿವೆಂಟಬಲ್ ಡಿಸೀಸ್. ಪಾರ್ಶ್ವವಾಯು ಅನ್ನೋದು ಪ್ರಿವೆಂಟ್ ಮಾಡ್ಬೋದು. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವೆಲ್ಲರೂ ಕಾಳಜಿ ವಹಿಸಬೇಕು. ಅದೇ ರೀತಿ ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ, ಅದೇ ರೀತಿ ಮೂರ್ಛೆ ಇದೆ, ಆಮೇಲೆ ಈಗ ಡೆಮೆನ್ಷಿಯಾ ಕೇರ್ ಇದೆ. ನ್ಯೂರೋ ಸೈನ್ಸಸ್ನಲ್ಲಿ ಬಹಳ ಅಡ್ವಾನ್ಸ್ ಆಗಿದೆ ಇವಾಗ. ಆ ಅಡ್ವಾನ್ಸು ಟೆಕ್ನಾಲಜಿಯಿಂದ ಇದೆ ಮತ್ತು ವೈದ್ಯರಿಂದ ಇದೆ. ಇದೆಲ್ಲ ಹೊಂದಿರುವಂಥ ಅಪೋಲೋ ಸಂಸ್ಥೆಗೆ ನಾನು ಚಿರಋಣಿ. ಇದನ್ನು ರೆಕಗ್ನೈಸ್ ಮಾಡಿ ನ್ಯೂಸ್ 18 ಚಾನೆಲ್ ಅವರು ನಮಗೆ ಪ್ರೋತ್ಸಾಹ ಮಾಡಿರೋದ್ರಿಂದ ನಾನು ಅವರಿಗೆ ಚಿರಋಣಿಯಾಗಿದ್ದೆ. ನಾವು ತಮ್ಮಂಥ ಡಾಕ್ಟರ್ಸ್ಗೆ ಚಿರಋಣಿಯಾಗಿರುತ್ತೇವೆ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಎಕ್ಸಲೆನ್ಸ್ ಇನ್ ನ್ಯೂರಾಲಜಿ ಕೇರ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿಮೆಗೆ ಪಾತ್ರರಾಗಿರುವಂಥ ಅಪೋಲೋ ಆಸ್ಪತ್ರೆ ಜಯನಗರ ಎಲ್ಲ ಸಿಬ್ಬಂದಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಪ್ರೀತಿಯ ಸತೀಶ್ ಅವರು ನನ್ನ ಇನ್ವೈಟ್ ಮಾಡಿ ಈ ಒಂದು ಸಂಭ್ರಮವನ್ನು ನೋಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು. ಇವರು ಹೇಳಿದಾಗೆ, ನಮ್ಮ ಆ್ಯಂಕರ್ ಹೇಳಿದಾಗೆ ಮುಖ್ಯ ಹರಿಪ್ರಸಾದ್ ಯಾವಾಗಲೂ ಆ ನಗುಮುಖ ಅವರ ಅದು ಒಂದು ಅದ್ಭುತ ಅಂತ ಹೇಳ್ತಾನೆ. ಒಂದು ಆರೋಗ್ಯದ ಒಂದು ವ್ಯಕ್ತಿತ್ವ ಹೇಗಿರಬೇಕು ಅಂತಂದರೆ ಇದೇ ವ್ಯಕ್ತಿತ್ವ. ಅಂದರೆ ಫಿಸಿಕಲ್ ಬಾಡಿ ಪರ್ಫೆಕ್ಟು, ಮುಖದಲ್ಲಿ ಒಂದು ಚಾರ್ಮ್ ಇದೆ, ಅದಕ್ಕೆ ಸರಿಯಾಗಿ ಅದೇ ಒಂದು ಆರೋಗ್ಯ. ನಿನ್ನೆ ಒಬ್ಬರು ನನ್ನ ಹತ್ರ ಕೇಳಿದರು, ಇವಾಗ ಇದು ಈ ತಿಂಗಳಲ್ಲಿ ನಾವು
ಹೆಲ್ದಿ ಲಂಗ್ ಬಗ್ಗೆ ನೀವು ಒಂದು ಮಾತಾಡಬೇಕು ಅಂತೇಳಿ. ಇಟ್ ವಾಸ್ ಎ ಎಕ್ಸ್ಟೆಂಪೋ ಸ್ಪೀಚು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ನನ್ನ ಮನಸ್ಸಿಗೆ ಬಂತು, ಹೆಲ್ತ್ ಈಸ್ ಎ ಯೂನಿವರ್ಸಲ್ ಕಾನ್ಸೆಪ್ಟ್. ಇಟ್ ಈಸ್ ಆಲ್ ಎನ್ಕಂಪ್ಯಾಸಿಂಗ್. ಇವಾಗ ನಮ್ಮ ಸತೀಶ್ ಅವರು ಹೇಳಿದರು, ಸತೀಶ್ ಚಂದ್ರ ಏನು ಹೇಳಿದರು ಅಂತಂದರೆ ಬ್ರೈನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫಾರ್ ಮೀ ಈಚ್ ಆ್ಯಂಡ್ ಎವ್ರಿ ಸೆಲ್ ಈಸ್ ಇಂಪಾರ್ಟೆಂಟ್. ಈಚ್ ಸೆಲ್ ಈಸ್ ಯುನೀಕ್ ಬೈ ಇಟ್ ಸೆಲ್ಫ್. It is totipotent. It has all the potentials. It's the balancing of life which determines your health. Health is not only a physical, mental, or a social well-being, or the absence of a disease. It is beyond that. It is living in a state of happiness, a state of balance. ಅದನ್ನು ನಾವು ಅಚೀವ್ ಮಾಡಬೇಕು. ನಾವೆಲ್ಲ ಅದರ ಒಂದು ಕಾರ್ಯಕರ್ತರು ಅಂತ ಹೇಳ್ಬೋದು, ಡ್ರೈವಿಂಗ್ ಫೋರ್ಸ್ ಅಂತ ಹೇಳಿ. ಇವಾಗ ನಮ್ಮ ಗೋವಿಂದ ರೆಡ್ಡಿ ಅವರು ಇದ್ದಾರೆ ಇಲ್ಲಿ. ಹಿ ಈಸ್ ದ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ಸಚ್ ಎ ಗ್ರೇಟ್ ಇನ್ಸ್ಟಿಟ್ಯೂಷನ್. ಒಂದು ಪೈಸೆ ಇಲ್ಲದೆ ಜನತಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದ್ಭುತ. ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ ಇವರು ಸತೀಶ್. ಅವರ ಸೆನ್ಸಿಟಿವಿಟಿ ಅಂತದ್ದು ಸೂಪರ್ಬ್. ಐ ಹ್ಯಾವ್ ಕಮ್ ಅಕ್ರಾಸ್ ದಿಸ್ ಮ್ಯಾನ್. ಈಸ್ ಎ ಗ್ರೇಟ್ ಮ್ಯಾನ್. ಅವ್ರ ಸೆನ್ಸಿಟಿವಿಟಿ, ಸೆನ್ಸ್ ಆಫ್ ಅಬ್ಸರ್ವೇಷನ್, ಐಡೆಂಟಿಫೈಯಿಂಗ್ ದ ರೈಟ್ ಟ್ಯಾಲೆಂಟ್, ಅದು ಅದ್ಭುತ. ಡಾಕ್ಟರ್ ಸತೀಶ್ ಚಂದ್ರ ಬಗ್ಗೆ ನಾನು ಕೇಳಿದ್ದೇನೆ. ಈಸ್ ಎ ಗ್ರೇಟ್ ನ್ಯೂರೋ ಫಿಸಿಷಿಯನ್. ಇವತ್ತು ಮುಖಾನುಮುಖ ಅವರ ದರ್ಶನ ಆಗುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ಅದೇ ರೀತಿಯಲ್ಲಿ ಇಲ್ಲಿ ಎಷ್ಟೋ ಜನ ಮಹಾನುಭಾವರು ಅವರೆಲ್ಲ ಅದ್ಭುತ ಸೇವೆ ಮಾಡ್ತಾ ಇದ್ದಾರೆ. ಹೆಲ್ತ್ ಹೀರೋ, ಅದು ಸಾಧಾರಣ ಮನುಷ್ಯ ಅಲ್ಲ, 84 ವರ್ಷ ಆಯಿತಾ. ಅವರು ಮಾಡುವ ಸೇವೆ ನಮ್ಮ ಡಾಕ್ಟರ್ ಹೊಳ್ಳ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಮಾಡ್ತಾ ಇದ್ದಾರೆ. ಅಂತಹ ಸೇವಕರು ನಮ್ಮ ಸಮಾಜದಲ್ಲಿದ್ದಾರೆ. ಕರ್ನಾಟಕದ ಬಗ್ಗೆ ಹೇಳೋದಾದರೆ ವಿ ಆರ್ ದ ಲೀಡರ್ಸ್ ಇನ್ ಹೆಲ್ತ್ ಕೇರ್. ಅದು ಇವತ್ತು ನನಗೆ ಗೊತ್ತಾಯಿತು. 72 ಮೆಡಿಕಲ್ ಕಾಲೇಜ್ಗಳು, 51 ಯೂನಿವರ್ಸಿಟಿಗಳು, ನಾಲೆಡ್ಜ್ ಬ್ಯಾಂಕು, ವಿಶ್ವದ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಕನ್ನಡದ ಪ್ರತಿಭೆ ನಾವು ಕಾಣ್ತಾ ಇದ್ದೇವೆ. ಅದು ಒಂದು ಅದ್ಭುತ. ಇದನ್ನು ಪರಿಗಣಿಸಿ ಇಂತಹ ಒಂದು ಸಮಾರಂಭದಲ್ಲಿ ಸಂಭ್ರಮಿಸುವಂತಹ ಒಂದು ಭಾಗ್ಯವನ್ನು ನೀವು ಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಬಂದಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಚೈತ್ರ ಆಚಾರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಒಂದು ಸೆನ್ಸೇಷನ್ ಯಾವಾಗಲೂ ಕ್ರಿಯೇಟ್ ಮಾಡ್ತಾರೆ. ಸೊ ಆ್ಯಸ್ ಎ ಹೀರೋಯಿನ್, ಫಿಸಿಕ್ ಮೇಂಟೆನೆನ್ಸ್ ಅನ್ನೋದು ಎಷ್ಟು ಚಾಲೆಂಜ್? ಹೆಲ್ತ್ ಕಾಪಾಡ್ಕೊಳ್ಳೋದು, ಫಿಸಿಕ್ ಮೇಂಟೆನೆನ್ಸ್ ಅದು ತುಂಬ ಮುಖ್ಯ. ಅಂದರೆ ನಾನು ಯಾವಾಗಲೂ ಬಿಲೀವ್ ಮಾಡಿದ್ದು, ನಾನು ಆ್ಯಕ್ಟರ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಫಿಸಿಕಲ್ ಫಿಟ್ನೆಸ್ ಏನೋ ಅತ್ತ ಹೋಗಬಾರ್ದು. ಅದಕ್ಕಿಂತ ಮುಂಚೆನೇ, ಬಿಕಾಸ್ ಐ ವಾಸ್ ಇನ್ ಟು ಸ್ಪೋರ್ಟ್ಸ್. ನಾನು ಚಿಕ್ಕವಳಿರ್ಬೇಕಾದ್ರಿಂದನೂ ಆ ಸ್ಪೋರ್ಟ್ಸಲ್ಲಿದ್ದೆ. ಸೊ ಈಗ ಅದು ಆ್ಯಕ್ಟಿಂಗ್ ಹೊರತುಪಡಿಸಿ ಯಾವಾಗ್ಲೂ ಪ್ರತಿದಿನ ಮಿನಿಮಮ್ 1 hour ವರ್ಕೌಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ಅದು ಕಾಂಬಿನೇಷನ್ ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಬಿಕಾಸ್ ಅದು ಡ್ಯೂರಬಿಲಿಟಿ, ನಾವು ಏಜ್ ಆಗ್ತಾ ಆಗ್ತಾ ಆ್ಯಸ್ ವಿಮೆನ್. ಸೊ ಆ ಸ್ಟ್ರೆಂಥನಿಂಗ್ ಆಫ್ ಮಸಲ್ಸ್ ಒಂದಾದರೆ, ಇನ್ನೊಂದು ಕಾರ್ಡಿಯೋ, ಲೈಕ್ 1 weekly 2 days ಕಾರ್ಡಿಯೋ. ಸೊ ದ್ಯಾಟ್ ಕೀಪ್ಸ್ ಯುವರ್ ಹಾರ್ಟ್ ಆಲ್ಸೋ. ಲೈಕ್ ಎಲ್ಲ ಡಾಕ್ಟರ್ಸು ಎಲ್ಲ ಪಾಸಿಬಲ್ ಆರ್ಗನ್ಸ್ ಬಗ್ಗೆ ಹೇಳಿಬಿಟ್ರು. ಇವಾಗ ಎಲ್ಲನೂ ಕಾಪಾಡ್ಕೊಳ್ಬೇಕು. ಸೊ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಪ್ರೊಫೆಷನ್ ನಾವು ಮಾಡ್ತಾ ಇದ್ದೀವಿ ಮಾಡ್ತಿಲ್ಲ ಅನ್ನೋದು. ಸೊ ರೆಸ್ಟ್ ಆ್ಯಂಡ್ ಎವ್ರಿಥಿಂಗ್ ಅವರೆಲ್ಲ ಮೆನ್ಷನ್ ಮಾಡಿದ್ರು. ಸೊ ಅದು ತುಂಬ ಇಂಪಾರ್ಟೆಂಟ್ ಒಬ್ಬ ಆ್ಯಕ್ಟರ್ ಆಗಿ. ಆ್ಯಂಡ್ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದು ನಮ್ಮ ಮುಖದ ಮೇಲೆ ಕಾಣಿಸುತ್ತೆ, ಆ್ಯಂಡ್ ಆಬ್ವಿಯಸ್ಲಿ ಅದು ಕ್ಯಾಮ್ರಾ ಮೇಲೆ ಕಾಣಿಸುತ್ತೆ ಕೂಡ. ಸೊ ಐ ಥಿಂಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪರ್ಸನಲ್ ಕ್ವೆಶ್ಚನ್. ನಾನು ಹೇಳಿದೆ, ಒಂದು ಪೋಸ್ಟ್ ಹಾಕಿದ್ರೆ ಇನ್ಸ್ಟಾಗ್ರಾಮ್ ಅಥವಾ ಎನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತುಂಬ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಚೈತ್ರ ಅವ್ರು ಹಾಕಿದಾಗ. ಅದಕ್ಕೆ ಪರ ವಿರೋಧ ಎರಡು ಥರದ ಕಮೆಂಟ್ಸ್ ಬಂದೇ ಬರುತ್ತೆ, ನೆಗೆಟಿವ್ ಕಮೆಂಟ್ಸು ಬಂದೇ ಬರುತ್ತೆ. ಈಗ ನಮ್ಮ ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಅಂದರೆ ಪಾಸಿಟಿವ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್, ಹೆಂಗೆ ಸಾಧ್ಯ? ಅದು ಟಿಪ್ಸ್ ಕೊಡಿ ಕೆಲವೊಂದು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿರೋಕ್ಕಾಗಲ್ಲ, ಆ್ಯಂಡ್ ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್, ಬಿಕಾಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ಯು. ಬಟ್ ಯು ಕ್ಯಾನ್ ಚೂಸ್ ಟು ನಾಟ್ ಟು ಸಿ ಸರ್ಟನ್ ಥಿಂಗ್ಸ್. ಲೈಕ್ ಇವಾಗ ನಮ್ಗೆ ಯಾರೋ ಅಫೆಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಯಾರೋ ತುಂಬ ನೆಗೆಟಿವ್ ಆಗಿದ್ದಾರೆ ಅಂದರೆ ವಿ ಕ್ಯಾನ್ ಸ್ಟೇ ಅವೇ ಫ್ರಮ್ ದೆಮ್. ಸೊ ದಟ್ ಇಸ್ ವಾಟ್ ಯು ಕ್ಯಾನ್ ಡೂ. ಇಫ್ ಸಮಥಿಂಗ್ ಈಸ್ ಅಫೆಕ್ಟಿಂಗ್ ಯು, ಇಫ್ ದೇರ್ ಇಸ್ ಅ ಕಮೆಂಟ್ ದಟ್ ಯು ಆರ್ ಸೀಯಿಂಗ್, ಸ್ವಿಚ್ ಆಫ್ ದ ಕಮೆಂಟ್ಸ್, ಆಸ್ ಸಿಂಪಲ್ ಆಸ್ ದ್ಯಾಟ್. ನಿಮಗೆ ಅದು ನೋಡಬೇಕು ಅನಿಸಿ, ಇವಾಗ ನಿಮಗೇನೆ ಓಕೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ಆ ಕ್ಯೂರಿಯಾಸಿಟಿ ಇದ್ಮೇಲೆ ದೆನ್ ಅದನ್ನು
ಅದನ್ನು ಸಹಿಸ್ಕೊಳ್ಳೋ ಒಂದು ಐ ಥಿಂಕ್ ಕೆಪಾಸಿಟಿನೂ ಇರಬೇಕು. ಅದಿಲ್ಲ ಅಂತ ಅನ್ಸಿದ್ಮೇಲೆ ಯು ಹ್ಯಾವ್ ಟು ಸ್ವಿಚ್ ಆಫ್. ಸೊ ದ್ಯಾಟ್ ಇಸ್ ವಾಟ್ ಐ ಡಿಡ್. ನನಗೆ ಐ ಥಿಂಕ್ ಇಟ್ ಟ್ರಿಗರ್ಡ್ ಮೀ ಆರ್ ಇಟ್ ಟ್ರಿಗರ್ಸ್ ಮೀ. ಸೊ ನಾನೇನು ಮಾಡಬೇಕು, ನನ್ನ ಮೆಂಟಲ್ ಹೆಲ್ತ್ನ ಕಾಪಾಡೋಕ್ಕೋಸ್ಕರ ಐ ವಿಲ್ ಕಂಪ್ಲೀಟ್ಲಿ ಸ್ವಿಚ್ ಆಫ್ ಕಾಮೆಂಟ್ಸ್. ಐ ವಿಲ್ ನಾಟ್ ಲುಕ್ ಇನ್ ಟು ಎನಿಬಡೀಸ್ ಕಾಮೆಂಟ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ವಿಲ್ ನಾಟ್ ಗಿವ್ ವ್ಯಾಲಿಡೇಷನ್ ಟು ಸಮ್ವನ್ ಎಲ್ಸಸ್ ಒಪಿನಿಯನ್ ಲೈಕ್ ದ್ಯಾಟ್ ಅನ್ಲೆಸ್ ಇಟ್ ಈಸ್ ಅ ವೆರಿ ಗುಡ್ ಅ ಗುಡ್ ಕ್ರಿಟಿಸಿಸಮ್ ಆರ್ ಅ ಗುಡ್ ಒಪಿನಿಯನ್. ಸೊ ಅದನ್ನು ನಾವು ಮಾಡಬೇಕು ಯಾವಾಗಲೂ ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಅಪ್ರೋಚ್ ಅದಕ್ಕೆ. ಸೊ ನಾನು ಹೇಳೋದು ನಿಮಗೇನು ಸರಿ ಅನಿಸುತ್ತೋ, ನಿಮ್ಮನ್ನು ಯಾವುದು ಪೀಸ್ಫುಲ್ ಆಗಿರುತ್ತೋ ಅದನ್ನು ಯಾವಾಗಲೂ ಚೂಸ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋದು. ಸೊ ಯಾ, ದಟ್ಸ್ ವಾಟ್ ಯು ಶುಡ್ ಡು. ಆ್ಯಂಡ್ ಸುತ್ತಮುತ್ತ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ, ಮಾರ್ನಮಿ ಟೈಟಲೇ ತುಂಬ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿದೆ. ಋತ್ವಿಕ್ ಕೂಡ ಇರೋದ್ರಿಂದ ಪ್ಲೀಸ್ ಕಮ್ ಆನ್ ಸ್ಟೇಜ್. ಎಸ್, ನವಂಬರ್ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಎಲ್ಲರೂ ಹೇಗೆ ಹೇಳಿದ್ರಿ, ಫಿಸಿಕಲ್ ಫಿಟ್ನೆಸ್, ಹೆಲ್ತ್ ಎಲ್ಲನೂ ಕಾಪಾಡ್ಕೊಳ್ಬೇಕು. ಅದಕ್ಕೆ ರೆಸ್ಟ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಅಟ್ ದಿ ಸೇಮ್ ಟೈಮ್ ರೆಕ್ರಿಯೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರೆಕ್ರಿಯೇಷನ್ ಕ್ಯಾಟಗರಿಯಲ್ಲಿ ಎಂಟರ್ಟೈನ್ಮೆಂಟ್ ಬರುತ್ತೆ. ಸೊ ಆ ಎಂಟರ್ಟೈನ್ಮೆಂಟ್ಗೋಸ್ಕರ ನಮ್ಮ ಸಿನಿಮಾ ನವಂಬರ್ 21ನೇ ತಾರೀಕು ಮಾರ್ನಮಿ ಅಂತ. ಮಾರ್ನಮಿ ಅಂದರೆ ಮಂಗಳೂರು ಕನ್ನಡದಲ್ಲಿ ದಸರಾ ಅಂತ. ಸೊ ಕಂಪ್ಲೀಟಾಗಿ ಒಂದು ಲವ್ ಎಂಟರ್ಟೈನ್ಮೆಂಟ್ ಫಿಲ್ಮ್ ವಿತ್ ಅ ಲಾಡ್ ಆಫ್ ಕಮರ್ಷಿಯಲ್ ಎಲಿಮೆಂಟ್ಸ್. ಎಲ್ಲರೂ ಫ್ಯಾಮಿಲಿ ಬಂದು ಕೂತ್ ನೋಡುವಂಥ ಸಿನಿಮಾ. ಸೊ ನೀವೆಲ್ಲರೂ ಬಂದು ಕೂತ್ ನೋಡಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ, ಅದಾದಮೇಲೆ ಖುಷಿಯಾಗಿರ್ತೀರಾ, ಹಾರ್ಟ್ ಚೆನ್ನಾಗಿರುತ್ತೆ. ಸೊ ಹಾರ್ಟ್ ಚೆನ್ನಾಗಿದ್ರೆ ಬಾಡಿ ಚೆನ್ನಾಗಿರುತ್ತೆ. ಸೊ ಯು ಹ್ಯಾವ್ ಟು ಕಮ್ ಆ್ಯಂಡ್ ವಾಚ್ ಅವರ್ ಫಿಲ್ಮ್. ಡಾಕ್ಟರ್ಸ್ಗೆ ಹೆಲ್ತ್ ಅಷ್ಟೇ, ಎಲ್ಲ ಡಾಕ್ಟರ್ಸ್ ಬಂದು ನೋಡ್ಬೇಕು ಇವಾಗ. ಪ್ರಮೋಷನ್ ನೋಡಿ, ಅವ್ರ ಶರ್ಟ್ ಮೇಲೆ ಇದೆ ಪ್ಯೂರ್ಸ್. ಎಸ್, ಆಗಲೇ ಡಾಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಹೆಂಗಿರುತ್ತೆ ಅವ್ರದ್ದು ಇದು ಅಂತ. ನಾವು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಹೀರೋಗಳಾಗಿರ್ತೀವಿ, ಬಟ್ ಅವರೆಲ್ಲ ಮಾಡಿರೋ ಕೆಲಸ ನೋಡಿದಾಗ ನಮಗನ್ಸಿದ್ದು ರಿಯಲ್ ಹೀರೋಗಳು ಅವರು ಅಂತ. ಆ್ಯಂಡ್ ನನಗೆ ಬೇಸಿಕಲಿ ಹೆಂಗಿದೆ ಅಂತಂದರೆ, ಏನೋ ಹುಷಾರಿಲ್ಲದೆ ಇದ್ದಾಗ ಮನೇಲಿದ್ದರೆ ಅದು ಜಾಸ್ತಿ ಇದೆ ಅನ್ನೋ ಫೀಲಿಂಗ್ ಇರುತ್ತೆ. ಹಾಸ್ಪಿಟ್ಲ್ ಹೋಗ್ತಾ ಇದ್ದೀನಿ ಅನ್ನೋದು ಫೀಲಿಂಗ್ ಬಂದುಬಿಟ್ಟು ಅರ್ಧ ಕಮ್ಮಿ ಆಗಿಬಿಡುತ್ತೆ. ಅರ್ಧ ದಾರಿಗೆ ಹೋದರೆ ಇನ್ನೂ ಕಮ್ಮಿ ಆಗಿರುತ್ತೆ. ಡಾಕ್ಟರ್ ನೋಡ್ಬಿಟ್ರೆ ಪೂರ್ತಿ ಹೋಗೇ ಬಿಡುತ್ತೆ ಅದು. ಸೊ ನಮಗೆ ಡಾಕ್ಟರ್ಗಳ ಮೇಲೆ ಇರುವಂಥ ಒಂದು ನಂಬಿಕೆ ಅದು. ಆ್ಯಂಡ್ ಒಂದು ಇನ್ಸಿಡೆಂಟು ಮಾರ್ನಮಿ ಶೂಟಿಂಗ್ ಮಾಡಬೇಕಾದ್ರೆ ಫೈಟ್ ಸೀನ್ ಇತ್ತು. ಸೊ ಥ್ರೂಔಟ್ ಒಂದು ಫುಲ್ ಡೇ ಓಡಿಸಿ ಇದು ಚೇಂಜಿಂಗ್ ಫೈಟ್ ಇತ್ತು. ಸಾಯಂಕಾಲದ ಜೊತೆಗೆ ನನಗೆ ಕಾಲೆತ್ತಿ ಹಿಂಗೆ ಇಡೋಕ್ಕಾಗ್ತಿರ್ಲಿಲ್ಲ. ಇದು ಪೂರ್ತಿ 2 ಜಾಯಿಂಟ್ಸು ಲಾಕ್ ಆಗಿಬಿಡ್ತು. ಸೊ ನೆಕ್ಸ್ಟ್ ಡೇ ಮತ್ತೆ ಶೂಟಿಂಗ್ ಇದೆ. ತುಂಬ ಖರ್ಚು ಮಾಡಿದ್ದೀವಿ, ಪ್ರೊಡ್ಯೂಸರ್ ಇದ್ದಾರೆ, ಎಲ್ರಿಗೂ ಗೊತ್ತದು ಎಷ್ಟು ಖರ್ಚಾಗುತ್ತೆ ಅಂತ. ಮಂಗಳೂರಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಅದು ನಮಗೆ ಸುಸ್ತು ಜಾಸ್ತಿ, ಅಲ್ಲಿ ಶಕೆ ಜಾಸ್ತಿ ಇರೋದ್ರಿಂದ ಪೂರ್ತಿ ಸುಸ್ತಾಗಿತ್ತು. ಹಾಸ್ಪಿಟ್ಲ್ ಹೋದಾಗ ಡಾಕ್ಟರ್ ನೋಡಿ ಹೇಳಿದ್ರು 20 ದಿನ ರೆಸ್ಟ್ ಆಗಬೇಕು ನಿನಗೆ, ಇಲ್ಲಾಂದರೆ ಆಗಲ್ಲ ಅಂತ. ನಾನು ಹೇಳಿದೆ 20 ಅವರು ಇಲ್ಲ ನನಗೆ, ನಾಳೆ ಹೋಗ್ಬಿಟ್ಟು ನಾನು ಮತ್ತೆ ಫೈಟ್ ಮಾಡಲೇಬೇಕು, ಇದು ಹಿಂಗಿದೆ ಅಂತ. ನಿನಗೆ 1 ಇಂಜೆಕ್ಷನ್ ಆಗಲಿಕ್ಕಿಲ್ಲ, 2 ಆಗ್ತೇನೆ ಅಂತ ಹೇಳಿದ್ರು. ಸೊ 2 ಇಂಜೆಕ್ಷನ್ ಹಾಕಿದ್ರು, ಒಂದಿಷ್ಟು ಮಾತ್ರೆ ಕೊಟ್ಟರು. ಅವ್ರ ದಯೆಯಿಂದ ನಾನು ಆರಾಮಾಗಿ ಹೋಗ್ಬಿಟ್ಟು ಮತ್ತೆ ಫೈಟ್ ಮಾಡಿದೆ. ಸೊ ಅದು ಡಾಕ್ಟ್ರುಗಳ ಇಂಪಾರ್ಟೆನ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡಾಕ್ಟ್ರುಗಳಿಗೂ. ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ಚೈತ್ರ ತುಂಬ ಚೆನ್ನಾಗಿ ಹೇಳಿದ್ರು. ನಿಮಗೆ ಇದೆಲ್ಲವೂ ಬೇಕು ಅಂತಂದರೆ ನವೆಂಬರ್ 21ನೇ ತಾರೀಕು ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾಯಿದೆ. ಒಂದಂತೂ ನಿಜ, ನೀವು ಕೊಡೋ ದುಡ್ಡಿಗೆ ಎಲ್ಲೂ ನಿಮಗೆ ಮೋಸ ಆಗಲ್ಲ. ಫೈಟ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಮಂಗಳೂರಿನ ಸೊಗಡು, ಹುಲಿವೇಷ ಇನ್ನು ಬೇರೆ ರೀತಿಯಲ್ಲಿ ನಿಮಗೆ ಕಾಣಿಸುತ್ತೆ. ಅದೆಲ್ಲವನ್ನೂ ಎಂಜಾಯ್ ಮಾಡಬೇಕು ಅಂದರೆ ನಮ್ಮ ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿ ಇರೋದು ಮಂಗಳೂರು ಸ್ಟೋರಿನೇ. ಆ್ಯಂಡ್ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಅಂತ ಬಂದಾಗ ಡಾಕ್ಟರ್ಸ್ನ ಟಿಪ್ಸ್ನೂ ಕೂಡ, ಅಡ್ವೈಸ್ನೂ ಕೂಡ ಧಿಕ್ಕರಿಸಿ ಕೆಲವೊಂದ್ಸತಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ಡಾಕ್ಟರ್ಸ್ ಅಂತ ಹೇಳಿದಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡಿಮೆನೇನೋ, ಸಿನಿಮಾಗಿನ್ವಾ ನೋಡ್ತಾರೋ ಇಲ್ವೋ ಅಂತ ಹೇಳಿ ನಿಮ್ಮ ಸಿನಿಮಾ ನೋಡೋಕ್ಕೆ. ಅದೇ ದಟ್ಸ್ ವಾಟ್ ವಿ ಆರ್ ಟೆಲಿಂಗ್. ಐ ಥಿಂಕ್ ಅವ್ರು ಡಾಕ್ಟರ್ಸ್ ಅಂದ ಮಾತ್ರಕ್ಕೆ ಅವ್ರು ಬೋರಿಂಗ್ ಅಂತೂ ಇರಲ್ಲ, ಅದು ಮಾತ್ರ ಗ್ಯಾರಂಟಿ. ಐ ಥಿಂಕ್ ದೇ ಆಲ್ ಬಿ ಸೋ ಎಂಟರ್ಟೈನಿಂಗ್ ಇನ್ ದೇರ್ ಲೈಫ್ಸ್. ಸೊ ನೀವೆಲ್ಲರೂ ಇಷ್ಟಪಡ್ತೀರಾ ಆ್ಯಂಡ್ ಎಲ್ಲ ಕೂತ್ ನೋಡೋ ಅಂಥ ಸಿನಿಮಾ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿದೆ. ಸೊ 21ನೇ ತಾರೀಕು ಬಂದು ನೋಡಿದಾಗ ನೀವೆಲ್ಲರೂ ನೀವು ಕೊಡೋ ದುಡ್ಡಿಗೆ ಪೈಸಾ ವಸೂಲ್, ಪರ್ಫಾರ್ಮೆನ್ಸಸ್ ಇರಲಿ, ಕತೆ ಇರಲಿ ಆ್ಯಂಡ್ ಮ್ಯೂಸಿಕ್, ಎವ್ರಿಥಿಂಗ್ ಆ್ಯಸ್ ಅ ಪ್ಯಾಕೇಜ್ ನೀವು ತೊಗೊಂಡು ಹೋಗ್ತೀರಾ ಅನ್ನೋದು ಒಂದು. ಆ್ಯಂಡ್ ಈ ಇವೆಂಟಿಗೆ ಅಂತ ಬಂದರೆ ನಾನು ಐ ಹ್ಯಾವ್ ಟು ಥ್ಯಾಂಕ್ ನ್ಯೂಸ್ 18 ಅವ್ರಿಗೆ. ಬಿಕಾಸ್ ಈ ಒಂದು ಅವಾರ್ಡ್ ಫಂಕ್ಷನ್ ಈಗ ಅವ್ರು ಆ್ಯಕ್ಚುಲಿ ಚೆನ್ನಾಗಿ ಹೇಳಿದ್ರು. ನಾವು ಇಬ್ಬರ ಹತ್ರನೇ ಕೇಳ್ಕೊಳ್ಳೋದು, ನಮ್ಮನ್ನು ಕಾಪಾಡಪ್ಪ, ಇಲ್ಲ ನಮ್ಮ ಪ್ರಾಣ ಉಳಿಸಪ್ಪ ಅಂತ. ಅದನ್ನು ದೇವ್ರ ಹತ್ರ ಒಂದು ಡಾಕ್ಟ್ರ್ ಹತ್ರ ಒಂದು. ಆ್ಯಂಡ್ ಹೇಗೆ ನಾವು ದೇವ್ರುಗಳಿಗೆ ಏನೋ ಹೊಗಳಿ ಇಲ್ಲ ಪ್ರೇಸ್ ಮಾಡೋಕ್ಕಂತ ಅರ್ಚನೆ ಮಾಡಿಸಿ ಇದೆಲ್ಲ ಮಾಡ್ತೀವಿ, ಈ ಥರದ್ದು ದೇವ್ರಿಗೆ ಹೋಲಿಸೋ ಅಂಥ ಡಾಕ್ಟರ್ಸ್ಗೂ ಅಂಥ ರೆಕಗ್ನಿಷನ್ ಬೇಕಾಗುತ್ತೆ. ಬಿಕಾಸ್ ಅವ್ರು ಸೆಲ್ಫ್ಲೆಸ್ ಇಲ್ಲ, ಓಕೆ ನನ್ನ ಜಾಬ್ ಇದು ಅಂತ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ವಿ ಶುಡ್ ಆಲ್ಸೋ ಬಿ ವೆರಿ ಗ್ರೇಟ್ಫುಲ್. ಸರ್ ನೀವು ಇದನ್ನು ಮಾಡ್ತಾಯಿದ್ದೀರಾ, ಅದರಿಂದ ನಮ್ಮ ಪ್ರಾಣ ಉಳಿತಾ ಇದೆ. ಸೊ ಇದಕ್ಕೋಸ್ಕರ ನಿಮಗೆ ರೆಕಗ್ನಿಷನ್ ಅಂತ ಹೇಳೋದಿದೆಯಲ್ಲ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18. ಐ ಥಿಂಕ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಎನಿ ಕೈಂಡ್ ಆಫ್ ರೆಕಗ್ನಿಷನ್ ಇನ್ ಎನಿ ಫೀಲ್ಡ್, ಬಟ್ ದಿಸ್ ಇಸ್ ವೆರಿ ವೆರಿ ಥಾಟ್ಫುಲ್ ಆಫ್ ನ್ಯೂಸ್ 18. ಥ್ಯಾಂಕ್ ಯು ಸೊ ಮಚ್. ಒಂದು ಡಿಮ್ಯಾಂಡ್ ಬಂದಿದೆ ನಿಮಗೆ ಸ್ಟೇಜ್ ಮೇಲೆ ಇರೋದ್ರಿಂದ. ಸೊ ಟೋವಿ ಸಿನಿಮಾ ಡೈಲಾಗ್ ಹೇಳ್ತೀರಾ ಅಥವಾ ಸೋಜುಗಾದ ಸೂಜಿ ಮಲ್ಲಿಗೆ ಹಾಡು ಹೇಳ್ತೀರಾ? ಏನು ಬೇಕು ನೀವೇ ಹೇಳಿ. ಸೋಜುಗಾದ ಸಾಂಗ್. ಕ್ವಿಕ್ ಆಗಿ. ಓಕೆ, ಸಾಂಗ್. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರ
ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದೋ ಮಾದೇವ ನಿನ್ನ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ಆಲ್ ದ ಬೆಸ್ಟ್. ನಿಮ್ಮ ಮಾರ್ನಮಿ ಸಿನಿಮಾಗೆ ನಾವೆಲ್ಲರೂ ಖಂಡಿತ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತೀವಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. 21ನೇ ತಾರೀಕು ನವೆಂಬರ್. ನೆನಪಿದೆ ಡೇಟು. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಿರುವಂಥ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದವನ್ನು ತಿಳಿಸ್ತಾ ನಿಮ್ಮ ಸೇವೆ ಹೀಗೆ ಮುಂದುವರಲಿ ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ಪ್ರಶಸ್ತಿ ಪುರಸ್ಕೃತರನ್ನು ಒಂದೇ ಫ್ರೇಮ್ನಲ್ಲಿ ನೋಡುವಂಥ ಆಸೆ ನಮ್ಮದು. ಹಾಗಾಗಿ ಎಲ್ಲರೂ ವಿತ್ ಟ್ರೋಫಿ ಫೋಟೋಶೂಟ್ಗೋಸ್ಕರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ, ಸ್ಪೆಷಲಿ ನಮ್ಮ ಸ್ಪಾನ್ಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. Thank you so much.